तेने ब्रह्महृदायादिकवये मुह्यन्त्यं सूरयः तेजो वारिमृदा यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय जगताय नमो नमस्ते अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं वेदान्तवेद्यं सकलागमग्नं दयासुधासिन्धुमनन्तरूपं श्री अज्ञवल्क्यं परिपूर्णचन्द्रं श्रीमद्गुरुनित्यं नमामि यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामवाञ्छितं सदा अर्थिकल्पितकल्पोऽयं प्रत्यद्विगतकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणो भाकरानहं वादिराजगुरुन् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरन्तवे श्रीराघवेन्द्रगुरवे नमो अत्यन्तदयालुवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये श्रीशाक्लीनमनसे धर्मरताय च माधवार्याय गुरवे नमो वैराग्यशालिने आपादमौलिपर्यन्तं गुरूणामाहुतिं स्मरे तेन विघ्नाः नश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदया तान् नमस्ये गुरुन् मम श्रीगुरुभ्यो नमः हरि ओम् ಪ್ರಥಮವಾಗಿ ಹರಿವಾಯುಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇವತ್ತು ವಿಶೇಷವಾದ ದಿವಸ ದಶಮಿಯ ದಿವಸ ನಿಜವಾಗಿ ಅಧಿಕ ಮಾಸ ಇವತ್ತು ಇರಲಿಲ್ಲ ಅನ್ನೋದಾದರೆ ಇವತ್ತು ನಮ್ಮ ಸ್ವರೂಪ ಉದ್ಧಾರಕರಾದ ಯಾಜ್ಞವಲ್ಕ್ಯರ ಜಯಂತಿಯೂ ಕೂಡ ಇವತ್ತೇ ಆಗ್ತಿತ್ತು ಮತ್ತು ಗಂಗಾ ಜಯಂತಿಯೂ ಹೌದು ಇವತ್ತು. ಹಾಗಾಗಿ ಇವತ್ತು ಆ ವಿಚಾರವನ್ನು ಕೂಡ ಸ್ವಲ್ಪ ತಿಳಿಯೋಣ ಅಂತ ಪ್ರಯೋಜನ ಮಾಡ್ತಾ ನಿನ್ನೆ ದಿವಸ ದಾನವನ್ನು ಯಾವುದಕ್ಕೋಸ್ಕರವಾಗಿ ಹೇಗೆ ಕೊಡಬೇಕನ್ನೋದ್ರ ಬಗ್ಗೆ ತಿಳಿದಿದ್ದಾಯಿತು. ಇವತ್ತು ದಾನಗಳಲ್ಲಿ ವಿಧಗಳು, ಯಾವ್ಯಾವ ದಾನಗಳನ್ನು ಕೊಟ್ಟರೆ ಏನೇನು ಫಲ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ. ನಿನ್ನೆ ಹೇಳಿದೆ ಭೂದಾನ, ಗೋದಾನ ಮತ್ತು ಸುವರ್ಣ ದಾನಗಳನ್ನು ಕೊಡೋದ್ರಿಂದ ಯಾವ ಎಲ್ಲ ಕೆಲಸಗಳಾಯಿತು. ನಿನ್ನೆ ಸ್ವಲ್ಪ ಬಾಳೆಹಣ್ಣು ತಂದಿಟ್ಟು ಮೇಲೆ ಸುವರ್ಣದಾನದ ಬಗ್ಗೆ ಸ್ವಲ್ಪ ಗಡಬಡಾಯ್ತಲ್ವ, ಭಾಳ ಜನ ಗೊತ್ತಾಗಲಿಲ್ಲ. ಕೊನೆಗೆ ಏನೋ ಹೇಳಿದ್ರು ಮುಗೀತು ಅಂತ ಆಯ್ತು. ಸ್ವಲ್ಪ ಅದನ್ನೇ ಹೇಳಿ ಮುಂದೆ ಹೋಗೋಣ ಅಂತ. ಸುವರ್ಣದಾನ ಕೊಡೋದ್ರಿಂದ ಏನಾಗ್ತದೆ, ರೊಕ್ಕ ಖರ್ಚಾಗೋಗ್ತದೆ ಅಷ್ಟೇ ಅಲ್ವಾ? ಹಾಗಲ್ಲ, ಸುವರ್ಣದಾನ ಕೊಡೋದ್ರಿಂದ ಇಡೀ ದೇವತೆಗಳನ್ನ ದಾನ ಮಾಡಿದಾಗ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಆಗಲೇ ಹೇಳಿದ್ದಲ್ವಾ, ಈ ಉಮಾದೇವಿ ಎಲ್ಲಾ ದೇವತೆಗಳಿಗೆ ನಿಮಗೆ ಮಕ್ಕಳೇ ಆಗದೆ ಇರೋದೇ ಆಗಲಿ ಅಂತ ಶಾಪ ಕೊಟ್ಟಿದ್ಲು. ಆದರೆ ಅಗ್ನಿ ದೇವರಲ್ಲಿ ಇರಲಿಲ್ಲ, ಹಾಗಾಗಿ ಆ ಶಾಪ ಅವರಿಗೆ ಲಾಗೂ ಆಗಲಿಲ್ಲ. ಹೇಗೆ ಅಂದರೆ ಉಪ್ಪಿಟ್ಟು ಸೀರಾ ಪ್ರಸಾದ ಕೊಡಬೇಕಾದ್ರೆ ಸಿಕ್ಕವರಿಗೆ ಸಿಕ್ತು, ಸಿಗ್ಲಾದವರಿಗೆ ಸಿಗಲೇ ಇಲ್ಲ, ಅವರಿಗಿಲ್ಲ ಸಿಗಲಿಲ್ಲ, ಹಾಗೆ ಅವರು ಅಲ್ಲಿರಲಿಲ್ಲ, ಪಾಪ ಅವ್ರಿಗೆ ಬರಲಿಲ್ಲ. ಮುಂದೆ ಆ ಸುವರ್ಣದಾನವನ್ನ ಅಂದರೆ ಈ ರಾಕ್ಷಸರ ಉಗ್ರಣ ಆದಾಗ ಅಗ್ನಿಯನ್ನ ಮುಂದೆ ಕಳಿಸಿದಾಗ ಅಗ್ನಿಯಿಂದ ಆ ರಾಕ್ಷಸರ ಸಂಹಾರ ಆಗಿ ಹೋಗ್ತಾ ಇದೆ, ಒಳ್ಳೆ ಸಂತಾನವನ್ನು ಪಡೆದು. ಆ ರೀತಿಯಾಗಿ ಸುವರ್ಣದಾನವನ್ನು ಕೊಟ್ಟರೆ ಎಲ್ಲ ದೇವತೆಗಳ ದಾನ ಕೊಟ್ಟಂಗಾಗ್ತದೆ. ಹಾಗಾಗಿ ಸುವರ್ಣದಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ತಿಳಿಸಿದ್ದಾಯಿತು. ಮತ್ತೆ ಇವತ್ತು ಜಲದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಜಲದಾನ ನೋಡಿ, ಈ ದಾನಗಳು ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ತಾರೆ ಅಂತ ಕೇಳಿದ್ರೆ, ನಮ್ಮ ಜೀವನಕ್ಕೆ ಎಷ್ಟು ಉಪಯುಕ್ತವಾಗಿರುವ ಏನೇನು ಅಂಶಗಳಿವೆ ಎಲ್ಲ ದಾನವನ್ನು ಕೊಡಬೇಕು. ನೀರು ಆರಾಧ್ಯ ಮಾಡಿಕೊಂಡು ನಾವೇನು ಉಪಯೋಗ ಮಾಡ್ತೇವೋ ಆ ಎಲ್ಲ ವಸ್ತುಗಳನ್ನು ದಾನ ಕೊಡಬೇಕಂತ. ಹಾಗಾಗಿ ದಾನ ಕೊಟ್ಟರೆ ನಮಗೆ ಸಿಗ್ತದೆ, ಇಲ್ಲದ್ರೆ ಸಿಗೋದಿಲ್ಲ. ಹಾಗಾಗಿ ಆ ಉದ್ದೇಶದಲ್ಲಿ ಜಲದಾನವನ್ನು ಕೊಡಬೇಕು. ಈ ಜಲದಾನವನ್ನು ಯಾಕೆ ಕೊಡಬೇಕು ಅಂದರೆ, ಪ್ರಾಣ ಪೋಷಕವಾಗಿರುವಂತಹ ಅನ್ನ ಎಷ್ಟು ಮುಖ್ಯವೋ ನೀರೂ ಅಷ್ಟೇ ಮುಖ್ಯ ಅಂತ. ಅನ್ನದಾನ ಮಾಡಿದ್ವಿ, ನಮ್ಮ ಮನೆಗೆ ಆಚಾರ ಬರೀ ಅನ್ನದಾನ ಮಾಡ್ಯಾರ, ನೀರು ದಾನ ಅಂತ ಹೇಳಿಲ್ಲ ಅಂತ ಊಟಕ್ಕೆ ಹಾಕಿ ನೀರೇ ಕೊಡಲಿಲ್ಲ ಅಂದರೆ ಅಲ್ವಾ? ಹಾಗಾಗಿ ನೀರಿನ ದಾನವನ್ನು ಕೂಡ ಕೊಡಬೇಕು ಅಂತ. ನೀರು ದಾನ ಕೊಡೋದ್ರೆ ನೀರು ಯಾಕೆ ಕೊಡಬೇಕು ನೋಡಿ, ನೀರು ಇಲ್ಲದೆ ಏನೂ ಕೆಲಸ ಆಗೋದಿಲ್ಲ. ಇವತ್ತು ಅನ್ನ ಹುಟ್ಟಬೇಕಾದ್ರೂ ನೀರು ಬೇಕು ಅಲ್ವಾ? ಬೆಳೆಗಳು ಧಾನ್ಯಗಳು ಪ್ರಪಂಚದಲ್ಲಿ ಎಲ್ಲ ಕಡೆ ಮುನ್ನಡೆಯಬೇಕಾದ್ರೆ ನೀರು ಬೇಕು. ಈ ಗ್ರಹಗಳ ಸಮೂಹಕ್ಕೆ ಅಧಿಪತಿಯಾದ ಸೋಮನು ಕೂಡ ಹುಟ್ಟಿದೆಲ್ಲಿಂದ ಅಂದರೆ ನೀರಿಂದ ಹುಟ್ಟಿತ್ತು.
ಹಾಗಾಗಿ ನೀರು ದಾನ ಮಾಡಿದರೆ ಸೋಮನನ್ನು ದಾನ ಮಾಡಿದ ಆಗ್ತದೆ, ಎಲ್ಲ ಧಾನ್ಯಗಳು ದಾನ ಮಾಡಿದಾಗ ಆಗ್ತದೆ. ನೀರಿಂದಲೇ ಎಲ್ಲ ಧಾನ್ಯಗಳು ಬರೋದ್ರಿಂದ ಆ ಧಾನ್ಯವನ್ನ ಆಗ್ತದೆ. ಅಮೃತ, ಸುಧಾ, ಸ್ವಾಹ, ಸ್ವಧ, ಅನ್ನ, ಔಷಧಿ, ಹುಲ್ಲು ಮತ್ತು ಲತೆ ಅಂದರೆ ಬಳ್ಳಿಗಳು, ಈ ಎಲ್ಲವೂ ಕೂಡ ನೀರಿನಿಂದಲೇ ಹುಡ್ತಾ ಇವೆ. ಹಾಗಾಗಿ ಆ ನೀರನ್ನ ದಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಈ ಪ್ರಾಣಿಗಳ ಪ್ರಾಣಗಳು ಆವಿರ್ಭವಿಸ್ಲಿಕ್ಕೆ, ಪ್ರಾಣಿಗಳಂದ್ರೆ ಬರೇ ಮೃಗಗಳು ಅಂತಲ್ಲ, ನಾವು ಬರ್ತೇವೆ ಪ್ರಾಣಿಗಳು, ಮನುಷ್ಯನೊಬ್ಬ ಪ್ರಾಣಿ ಅಲ್ವಾ. ಹಾಗಾಗಿ ಪ್ರಾಣಿಗಳ ಪ್ರಾಣಗಳನ್ನ ಆವಿರ್ಭವಿಸ್ಲಿಕ್ಕೆ ಏನ್ ಬೇಕು? ಪುಷ್ಟಿ ಹೊಂದಲಿಕ್ಕೆ ಏನ್ ಬೇಕು? ನೀರು ಬೇಕು. ಅಂತಹ ನೀರು ಹುಟ್ಟಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಅಮೃತಗಳಿಂದ, ದೇವತೆಗಳಿಂದ ಅನ್ನವಾಗಿದೆ. ದೇವತೆಗಳ ಅನ್ನ ಯಾವುದು ಹೇಳ್ರಿ? ನಾವು ಕೊಟ್ಟ ಅನ್ನ ಅಲ್ಲ, ಅಮೃತ ಅನ್ನ. ಅದಕ್ಕೋಸ್ಕರ ಸಮುದ್ರ ಮಥನವನ್ನ ಮಾಡಿ ಮೋಹಿನಿ ರೂಪದಲ್ಲಿ ಭಗವಂತ ಬಂದು ದೇವತೆಗಳಿಗಷ್ಟೇ ಅಮೃತ ಕೊಟ್ಟ. ಹಾಗಾಗಿ ದೇವತೆಗಳ ಅನ್ನ ಯಾವುದು? ಅಮೃತ. ಅದು ಹೇಗಿದೆ? ದ್ರವ ರೂಪ, ನೀರು ರೂಪದಲ್ಲಿ ಇದೆ. ಮತ್ತೆ ಹೇಳ್ತಾ ಇದ್ದಾರೆ ಸುಧೆ, ಸುಧೆ ಸರ್ಪಗಳಿಗೆ ಅನ್ನವಾಗಿದೆ. ಸ್ವಧೆ ಪಿತೃಗಳಿಗೆ ಅನ್ನವಾಗಿದೆ. ಅದಕ್ಕೆ ಸ್ವಧಾ ಸ್ವಧ ಅಂತ ಹೇಳ್ತಾರೆ. ಏನೋ ತಿಲಾಕ್ಷತಾನ್ ಯವಾಕ್ಷತಾನ್ ಸ್ವಧ ಅಂತ ಹೇಳ್ತಾರೆ. ಸ್ವಧ ಅಂದ್ರೆ ಪಿತೃದೇವತೆಗಳಿಗೆ ಕೊಡುವಂಥದ್ದು, ಸ್ವಾಹ ಅಂದ್ರೆ ದೇವತೆಗಳಿಗೆ ಕೊಡುವಂಥದ್ದು. ಏನು ದೇವತೆಗಳಿಗೆ, ಪಿತೃದೇವತೆಗಳಿಗೆ ಕೊಡುವಂಥದ್ದು ಅಂದ್ರೆ, ಈಗ ನಾವು ಹೋಮ ಮಾಡ್ತಾ ಇದ್ದೀವಿ, ಹೋಮ ಮಾಡಬೇಕಾದಾಗ ಸ್ವಹ ಸ್ವಹ ಅಂತ ಹೇಳ್ತೇವೆ. ಶ್ರಾದ್ದಾದಿ ಮಾಡಬೇಕಾದ್ರೆ ಸ್ವಧಾ ಸ್ವಧ ಅಂತ. ಇವರಿಬ್ರು ಯಾರು ಅಂದ್ರೆ ಅಗ್ನಿದೇವರ ಹೆಣ್ಣಂದ್ರು ಅಂತ, ಇಬ್ಬರು ಹೆಣ್ಣಂದ್ರು. ಒಬ್ಬಳ ಹೆಸರು ಸ್ವಾಹ, ಒಬ್ಬಳ ಹೆಸರು ಸ್ವಧ ಅಂತ. ಅದಕ್ಕೆ ಹೇಳ್ತಾರೆ ಈ ಹೋಮ ಮಾಡಬೇಕಾದ್ರೆ ಎಷ್ಟು ಅಬ್ಸರ್ವೇಷನ್ ಇರಬೇಕು. ನಮಗೆಲ್ಲ ಹೆಂಗಾಗಿದೆ ಅಂದ್ರೆ ಇವತ್ತು ಯಾವುದಕ್ಕೂ ಪುರುಸೊತ್ತಿಲ್ಲ. ಯಾವ್ದು ನಮಗೆ ಸುಖ ಅಂತ ಅನ್ಕೊಳ್ತೇವೆ ಅದರಿಂದ ತುಂಬಾ ದೂರ ಇದ್ದೇವೆ. ನಾರದರೆಲ್ಲ ಬೈತಾರೆ, ಸುಖ ಬೇಕು ಸುಖ ಬೇಕು ಅಂತೀರಿ, ಸುಖದ ಮಾರ್ಗಕ್ಕೆ ನೀವಿಲ್ಲ ಅಂದ್ರೆ ಸುಖ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಹಾಗೆ ಸಿಗೋದಿಲ್ಲ. ಇವತ್ತು ಯಾವುದರಿಂದ ಪುಣ್ಯ ಬರ್ತದೆ ಅಂದ್ರೆ ಹೋಮ ಹವನದಿಂದ ಪುಣ್ಯ ಬರ್ತದೆ, ಅನೇಕದಿಂದ ಬರ್ತದೆ. ಅಲ್ಲಿ ಹೋಮ ಹವನದ ಬಗ್ಗೆ ತಿಳಿಯೋಣ. ಹೋಮ ಹವನ ಇವತ್ತು ನಾವು ಹೆಂಗ್ ಮಾಡ್ತೇವೆ ಹೇಳ್ರಿ? ಯಾವಾಗಲೂ ಕಣ್ಣಾಗ ಹೂ ಬಿದ್ದಾಗ ನೆನಪಾಗ್ತದೆ, ಮನೆ ಕಟ್ಟಿ 25 ವರ್ಷ ಆಯ್ತು, ಈಗಾದೊಂದು ಹೋಮ ಮಾಡೋಣ ಬೇಡ ಅಂತ. ಸರಿ, ಹೋಮ ಮಾಡಬೇಕು, ಯಾರನ್ನ ಕರಿಬೇಕು? ನಮಗೆ ಸೆಟ್ ಆಗೋರು ಬೇಕಲ್ಲ. ನಾನು ಇನ್ನೇ ಹೇಳಿದೆ, ಸೆಟ್ ಆಗೋ ಬ್ರಾಹ್ಮಣರು ಇರ್ತಾರೆ ಕೆಲವರು ಅಲ್ವಾ. ಹಾಗಾಗಿ ಅಂಥವ್ರನ್ನ ಕರಿತೇವೆ. ಕರೆದೇನು ಹೇಳ್ತೇವೆ? ಆಚಾರ್ಯ ನಮ್ಮ ಮನೇಲಿ ಹೋಮ ಮಾಡಬೇಕು, ಮಾಡಿ ಅಂತಾರೆ. ಅವರು ತಪ್ಪ ಮಾಡಿ, ಅವ್ರ ವೃತ್ತಿನೇ ಇದೆ, ಮಾಡಬೇಕು. ಹೇಗೆ ಮಾಡಬೇಕು? ಆಚಾರ್ಯ ನಮಗೆ ಏನೇನೇನು ತರೋದಾಗೋದಿಲ್ಲ. ನೋಡಿ ಹೇಳು ಮಾತು, ನಮಗೆ ಏನೇನು ತರೋದಾಗೋದಿಲ್ಲ. ಅರಿಶಿನ ಕುಂಕುಮ ಮೊದಲು ಆರಭ್ಯ ಮಾಡಿಕೊಂಡು ನೀವೇ ತರಬೇಕು. ಕೊಂಡು ಹೋದ ಕೇಳಿರೇನು? ತರ್ತಾರೆ, ಕೆಲಸ ಮಾಡ್ತಾರೆ, ತೊಗೊಂಡು ಹೋಗ್ಬಿಡ್ತಾರೆ. ಪುಣ್ಯ ಬಂತು, ಪುಣ್ಯ ಆಯಿತು, ಪುಣ್ಯ ಹೊರಟೋಯ್ತು. ಈ ಉದ್ದೇಶಕ್ಕಾಗಿ ಹೋಮ ಹವನಾದ್ರೆ ಹೀಗೆ ಮಾಡಬಾರ್ದು ಅಂತ. ಹೋಮ ಹವನದ ಕಾನ್ಸೆಪ್ಟ್ ಏನು ಗೊತ್ತಾ? ಬಹಳ ಸಿಂಪಲ್ ಇದೆ, ಲೌಕಿಕವಾಗಿ ಹೇಳ್ತೇನೆ ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ. ಈಗ ಯಾರಾದ್ರೂ ಗೆಸ್ಟ್ಗಳು ಮನೆಗೆ ಬಂದ್ರೆ ಅವ್ರಿಗೆ ಕೂಡಿಸ್ತೇವೆ, ಬರ್ರಿ ಕೈಕಾಲು ತಗೊಳ್ರಿ, ಕೂಡ್ರಿ ಅಂತ ಕೂಡಿಸಿ, ನಿಮಗೆ ಏನು ಬೇಕು? ಹಾಲು ಬೇಕೋ, ಚಹಾ ಬೇಕೋ, ಬೂಸ್ಟ್ ಬೇಕೋ, ಏನು ಬೇಕು ಹೇಳ್ರಿ ಅಂತ. ಇವೆಲ್ಲ ಒಂದೇ ದ್ರವರೂಪನೇ ಅಲ್ವಾ. ಯಾವುದೋ ಒಂದು ಕೊಟ್ಟರೆ ಅವ್ರು ಕೂಡ ಹೋಗ್ಲಿ, ಬಂದಿದ್ದಾರೆ ಸತ್ಕಾರ ಮಾಡಬೇಕು, ಇಷ್ಟೊಂದು ಯಾವುದನ್ನ ಒಂದು ಕೊಟ್ಟರೆ ಮುಗೀತದಲ್ಲ. ಇಲ್ಲ, ಅವ್ರು ಯಾವುದನ್ನ ಅಪೇಕ್ಷೆ ಮಾಡ್ತಾರೆ ಅದನ್ನೇ ಕೊಟ್ಟರೆ ಏನಾಗ್ತದೆ? ಅದನ್ನು ಪ್ರೀತರಾಗ್ತಾರೆ. ಓ ಮನೆಗೆ ಹೋಗಿದ್ವಿ, ಬೂಸ್ಟ್ ಕೊಟ್ಟರೆ ನಮ್ಗೆ ಬೇಕಾಗಿದ್ದು ಬೂಸ್ಟ್ ಇದೆ, ನಮ್ಗೆ ಬೇಕಾಗಿದ್ದು ಹಾಲಿದೆ, ಹಿಂಗೆ ಹೇಳಿದಾಗ ತೃಪ್ತಿಯಾಗಿ ಹೋಗ್ತಾರೆ. ಇಲ್ಲಿ ಏನು ಇಂಪ್ರೆಸ್ ಆಗಿ ಹೋಗಿಬಿಡ್ತಾರೆ. ಇದು ಸಾಮಾನ್ಯ ವ್ಯಕ್ತಿಗಳು ಬಂದರೆ ಇಷ್ಟು ಇಂಪ್ರೆಸ್ ಮಾಡಬೇಕಾದ್ರೆ ಇನ್ನು ದೇವತೆಗಳಿಗೆ ನಾವು ಇಂಪ್ರೆಸ್ ಮಾಡಬೇಕು. ಅದು ಹೇಗೆ ಅಂದರೆ ಹೋಮಗಳ ಮುಖೇನ. ಯಾರಿಗೂ ಮಂಗಳ ದೋಷ ಇದೆ ಅಂತ ಹೇಳಿಬಿಟ್ರು. ಆ ಮಂಗಳ ದೋಷದ ಪ್ರತಿಪಾದನಾದ ಮಂಗಳ ಗ್ರಹ, ಅವನ ಅಂತರ್ಯಾಮಿ ಲಕ್ಷ್ಮೀ ನರಸಿಂಹದೇವರು ಅಥವಾ ಲಕ್ಷ್ಮೀ ಶಿಶುಮಾರ ದೇವರು, ಅವರಿಗೆ ಅಗ್ನಿ ಮುಖೇನವಾಗಿ ಸ್ವಾಹ, ಅಗ್ನಿ ಮಾಧ್ಯಮ ಅಂತ. ಯಾಕಂದ್ರೆ ನಾವು ಡೈರೆಕ್ಟ್ ಬಾಯಿಲಿ ಹಾಕ್ಲಿಕ್ಕೆ ನಮ್ಗೆ ಶಕ್ತಿನೇ ಇಲ್ಲ, ದೇವ್ರು ನೋಡೇ ಇಲ್ಲ. ದೇವ್ರು ಬಂದು ನಿಂತರೆ ಇವ್ರು ದೇವ್ರು ಅಂತ ಗೊತ್ತಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಅಷ್ಟು ಅಜ್ಞಾನ ನಮ್ಗೆ. ಹಾಗಾಗಿ ಆ ಮುಖೇನವಾಗಿ ಸ್ವಾಹ ಅಂತ ಕೊಟ್ಟಾಗ ದೇವರು ತಗೊಳ್ತಾನೆ, ಮಂಗಳ ದೇವರು ಪ್ರೀತನಾಗ್ತಾನೆ, ಗ್ರಹವು ಪ್ರೀತವಾಗ್ತದೆ, ನಮಗೆ ಫಲ ಸಿಗ್ತದೆ. ನೋಡ್ರಿ, ಹೋಮ ಹೇಳಿದ್ರೆ ಆಚಾರ ಹೋಮ ಮಾಡಿಬಿಟ್ವಿ ಫಲ ಬಂತು ಅಂತ. ಹೀಗೆ ಹೋಮ ಮಾಡಬೇಕಾದ್ರೆ ನಾವು ಅಲ್ಲಿ ವಿಧಾನ ಹೇಳ್ತಾರೆ. ಕೆಲವು ಜನ ಹೆಂಗೆ ಮಾಡ್ತಿರ್ತಾರೆ, ಈಗ ಮೊಬೈಲ್ ಹಿಡ್ಕೊಂಡು ಕೈಯಲ್ಲಿ ಸುಕ್ಸುವ ಹಿಡ್ಕೊಂಡು ಲೆಫ್ಟಿಗೆ ಬಾ ಸ್ವಾಹ, ರೈಟಿಗೆ ಬಾ ಸ್ವಾಹ, ಅಲ್ಲಿ ಆಚಾರ ಮಂತ್ರ ಹೇಳ್ತಿರ್ತಾರೆ. ಇವ್ರು ಹಾಕ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ವಿಷಯದಲ್ಲಿ ಈ ಕಾನ್ಸಂಟ್ರೇಷನ್, ಅಬ್ಸರ್ವೇಷನ್ ಇಲ್ಲ ಅಂದರೆ ಆ ಒಂದು ಕೆಲಸ ವ್ಯರ್ಥ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೀವು ಲೆಫ್ಟಿಗೆ ಬಾ ರೈಟಿಗೆ ಬಾ ಅಂತ ಹೇಳ್ತೀರಾ, ಮೇಲೆ ಹೋದ್ಮೇಲೆ ಯಮಧರ್ಮ ಲೆಫ್ಟ್ ರೈಟ್ ತಗೊಳ್ತಾರೆ. ಹಾಗಾಗಿ ಆ ಸರಿಯಾದ ಅನುಭವದಿಂದ ಸರಿಯಾದ ಅಕ್ಷರ, ಒಂದೊಂದು ಕ್ರಮ ಇದೆ. ಓಂ ಸ್ವಾದಿಷ್ಠ ಯಾಮದಿಷ್ಠ ಯಾಪವಸ್ವಸೋ ಮಧಾರಯ ಇಂದ್ರ ಯಪಾತ ವೇಸುತ ಸ್ವಾಹ. ನನ್ನಿಂದ ಬರುವಂತಹ ಅಂದರೆ ನನ್ನ ಕೈಯಿಂದ ಭಗವಂತ ಮಾಡಿಸುವಂತಹ ಈ ತುಪ್ಪ, ಆ ಅಂತರ್ಯಾಮಿಯಾದ ಭಗವಂತನು ಅಗ್ನಿಮುಖೇನವಾಗಿ ನಾನು ಹಾಕ್ತಾ ಇದ್ದೇನೆ, ಇದರಿಂದ ನಾನು ಪ್ರೀತನಾಗಲಿ ಅನ್ನೋ ಭಾವದಿಂದ ಮಾಡಬೇಕು. ನಾವು ಯಾರ್ಯಾರೋ ಪ್ರೀತರಾಗಲಿ ಅಂತ ಕೆಲಸ ಮಾಡ್ತೇವೆ, ಆದರೆ ದೇವರು ಪ್ರೀತನಾಗಲಿ ಅಂತ ಒಂದು ದಿವಸ ಕೆಲಸ ಮಾಡೋದಿಲ್ಲ. ದೇವರು ಪ್ರೀತನಾಗಲಿಲ್ಲ ಅಂದರೆ ಎಲ್ಲವೂ ವೇಸ್ಟ್, ಉಪಯೋಗ ಇಲ್ಲ. ಆ ನಿಟ್ಟೆ ನೋಡಬೇಕಾದಾಗ ಈ ಹೋಮ ಹವನ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಬೇಕು.
ಹೋಮ ಅಷ್ಟೇ ಇಲ್ಲ, ದಾನ ಕೊಡಬೇಕಾದಾಗ ಅಷ್ಟೇ ಕಾನ್ಸಂಟ್ರೇಟ್ ಬೇಕು ಅಂತ. ಆ ನಿಟ್ಟಿನಲ್ಲಿ ಪಿತೃಗಳಿಗೆ ಉದ್ದೇಶವಾಗಿ ಸ್ವಧಾ ಇದ್ರೆ, ದೇವತೆಗಳ ಉದ್ದೇಶವಾಗಿ ಸ್ವಹಾದೇವಿ ಇದ್ದಾಳೆ. ಹಾಗಾಗಿ ಈ ಪಿತೃದೇವತೆಗಳ ತೃಷ್ಟಿಯಾಗಬೇಕು ಅಂದರೆ ಸ್ವಧೆ, ಹುಲ್ಲು ಬಳ್ಳಿಗಳು ಪಶುಗಳು ಇವೆಲ್ಲ ಅನ್ನವಾಗಿ ಸ್ವೀಕಾರ ಮಾಡ್ತಾ ಇದೆ. ಹಾಗಾಗಿ ನೀರು ದಾನ ಮಾಡೋದ್ರಿಂದ ಇಷ್ಟೆಲ್ಲ ಪುಣ್ಯ ಬರ್ತದೆ ನೋಡಿ. ಒಂದು ನೀರು ದಾನ ಮಾಡಿದರೆ ದೇವತೆಗಳು ತೃಪ್ತರಾಗ್ತಾರೆ, ಪಿತೃ ತೃಪ್ತರಾಗ್ತಾರೆ, ಪ್ರಾಣಿಗಳು ತೃಪ್ತರಾಗ್ತಾರೆ, ಮನುಷ್ಯರು ತೃಪ್ತರಾಗ್ತಾರೆ. ಹಾಗಾಗಿ ನೀರನ್ನು ದಾನ ಮಾಡಬೇಕು ಅಂತ ಹೇಳಿದರು. ಇದು ನೀರಿನ ಮಹತ್ವ ಆಯಿತು. ಈ ನೀರು ಇನ್ನೊಂದೇನು ಗೊತ್ತಾ, ನೀರು ದಾನ ಮಾಡಿದರೆ ಎಲ್ಲ ನೀವು ಊಟಕ್ಕೆ ಕೊಟ್ಟಿರ್ತೇವೆ, ಬೇಸಿಗೆ ಊಟಕ್ಕೆ ಬಡಿಸ್ಲಿಕ್ಕೆ ಒಂದು ಪದಾರ್ಥ ಲೇಟ್ ಬಂದರೆ ಸಹನೆ ಮಾಡ್ತೇವೆ, ನೀರು ಲೇಟಾಗಿ ಬಂದರೆ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀರು ಕೊಟ್ಕೊಳ್ಳಿ ಏನಂತೀರಿ, ನಿಮ್ಗೆ ಪುಣ್ಯ ಬರಲಪ್ಪ ಅಂತ ಹೇಳ್ಬಿಡ್ತೀವಿ ಅಲ್ವಾ. ಅಂದರೆ ನೀರು ದಾನ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಪುಣ್ಯ ಬಂದೇ ಬರ್ತದೆ ಅಂತ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಜಲದಾನದ ಪುಣ್ಯ ಆಯಿತು. ಈ ಜಲದಾನ ಯಾವಾಗ ಮಾಡಬೇಕು? ವೈಶಾಖ ಮಾಸದಲ್ಲಿ ಮಾಡಬೇಕು. ವೈಶಾಖ ಮಾಸ ಅಥವಾ ವಸಂತ ಋತು ಅಂತ. ಹಿಂದೆಲ್ಲ ವಸಂತ ಪೂಜಾ ಅಂತ ಮಾಡ್ತಾ ಇದ್ರು. ಈಗ ಅದು ಉಳಿದಿದೇನೋ ಬಿಟ್ಟು ಹೋಗಿದೇನೋ ಗೊತ್ತಿಲ್ಲ, ತುಂಬ ರೇರ್, ನಾವು ಹೋಗಿದ್ದು ಬಹಳ ಕಮ್ಮಿ. ವಸಂತ ಪೂಜಾ ಅಂತ ಏನು ಅಂದರೆ, ಈ ವಸಂತ ಋತು 2 ತಿಂಗಳು ಇರ್ತದೆ. ಋತುಗಳು ಗೊತ್ತಲ್ಲ, ಗ್ರೀಷ್ಮ ಋತು, ವಸಂತ ಋತು, ಶಿಶಿರ ಋತು ಅಂತ. ಹೀಗೆ ವಸಂತ ಋತು 2 ತಿಂಗಳಿದ್ದಾಗ ಆಗ ಈ ನೀರ್ದಾನ ಜಲದಾನವನ್ನು ಕೊಡಬೇಕು. ಚಳಿಗಾಲದ ನೀರು ಯಾರು ಕುಡಿತಾರೇನು? ಚಳಿಗಾಲನೇ ಕುಡಿಯೋರಿರ್ತಾರೆ. ಅದು ಬೇಸಿಗೆಯಲ್ಲಿ ನೀರಿನ ಭಾವ ಜಾಸ್ತಿ ಇರೋದ್ರಿಂದ ಆಗ ಇದನ್ನು ದಾನ ಮಾಡಬೇಕು. ಹೆಂಗೆ ಅಂತ ಕೇಳಿದ್ರೆ, ವಸಂತ ಋತುವಿನಲ್ಲಿ ಬ್ರಾಹ್ಮಣರನ್ನ ಮನೆಗೆ ಕರೆದು ಅವರಿಗೆ ಸಾಯಂಕಾಲವೆಲ್ಲ ಕರೆದು ತಂಪು ಹೊತ್ತಿನಲ್ಲಿ ಕರಿಬೇಕು. ಮಧ್ಯಾಹ್ನ ಬರ್ರಿ ಅಂತ ಕರಿಬಾರ್ದು. ತಂಪು ಹೊತ್ತಿನಲ್ಲಿ ಕರೆದು ಅವರಿಗೆ ಪಾದ ಪ್ರಕ್ಷಾಲನೆ ಮಾಡಿ ಮೈ ತುಂಬ ಗಂಧ ಲೇಪನವನ್ನು ಮಾಡಬೇಕು. ಈಗೆಲ್ಲ ಹಚ್ತಾರೆ ನೋಡಿ. ಈಗ ಪರಸ್ಪರ ಸ್ವಾಮಿಗಳು ಉಡುಪಿಯಲ್ಲಿ ನೋಡ್ತಿರ್ತೇವೆ, ಅವ್ರು ಸೇರಿದಾಗ ಗಂಧ ಲೇಪನವನ್ನು ಮಾಡ್ತಿರ್ತಾರೆ ನೋಡಿ. ಯಾಕೆ? ಗಂಧ ತಂಪು ಅಂತ. ಹಾಗಾಗಿ ಮೈಗೆಲ್ಲ ಗಂಧ ಹಚ್ಚಿ ಬೀಸಣಿಕೆಯಿಂದ ಬೇಯಿಸಿ ಫಲಾರವೋ ಭೋಜನವೋ ಮಾಡಿಸಿ ಆ ಉದುಕುಂಭ ಸಹಿತ ನೀರು ತುಂಬಿ ಅದರಲ್ಲಿ ಪಚ್ಚಕರ್ಪೂರ ಕೇಸರಿ ಹಾಕಿ ಅದು ದಕ್ಷಿಣೆ ಸಹಿತನಾಗಿ ಇದಂ ಕುಂಭದಾನಂ ಸಜಲಂ ಸದಕ್ಷಿಣಾಕಂ ಸತಾಂಬೂಲಂ ಅಮುಕ ಶರ್ಮಣೆ ಬ್ರಾಹ್ಮಣಾಯ ತುಭ್ಯಮಹಂ ಸಂಪ್ರದದೆ. ಏನು ಹೇಳ್ಬೇಕು? ನ ಮಮ ಅಲ್ಲ, ನ ಮಮ ಅಲ್ಲ, ನಮಮ ನಮಮ. ನಾವು ಹೆಂಗೆ ಮಾಡ್ತೀವಿ ಅಂದರೆ, ಆಚಾರ್ಯ ನೀರು ಮಾತ್ರ ತೊಗೊಂಡವ್ರು ತಮ್ಗೆ ಇಟ್ಟವ್ರಿ ಅಂತ ಹೇಳ್ಬಿಡ್ತೇವೆ. ಹಾಗೆ ಮಾಡಬಾರ್ದು. ನಮಮ, ಇದು ನಮ್ದಲ್ಲ, ಇದು ನಿಮ್ದು ಅಂತ ಹೇಳಿ ಎತ್ತಿ ದಾನ, ಈ ಥರ ಉದುಕುಂಭ ಸಹಿತವಾಗಿ ದಾನ ಕೊಡುವುದು ಇದು ಜಲದಾನ ಮಾಡಿದ ಪುಣ್ಯ ಅಂತ. ನಾನು ಇನ್ನೇ ಹೇಳಲಿಕ್ಕೆ ಮರೆತೆ, ಸ್ವಲ್ಪ ಪ್ರಾಂತ್ಯದಲ್ಲಿ ನಾವು ತಿರುಗಾಡೋದ್ರಿಂದ ಕೆಲವು ದೋಷಗಳು ಕಣ್ಣಿಗೆ ಸಹಜವಾಗಿ ಬಿಡ್ತವೆ. ಅದು ಹಾಗೆ ಬಿಟ್ಟರೆ ಅದು ಹಾಗೆ ಬೆಳಕೊತ್ತು ಹೋಗ್ಬಿಡ್ತದೆ. ಅದು ಅರಿವು ಮೂಡಿಸ್ಬೇಕಾಗಿದ್ದು ಕರ್ತವ್ಯ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಈ ಭೂದಾನ ಅಂತ ಮಾಡ್ತಾರೆ ನಮ್ಮಲ್ಲಿ. ಈಗೆಲ್ಲ 13, 12ನೇ ದಿವಸಕ್ಕೆಲ್ಲ ಭೂದಾನ ಅಂತ ಮಾಡ್ತಾರೆ. ದೊಡ್ಡವರೇ ಏನೋ ಗೊತ್ತಿಲ್ಲ, ಯಾಕೆ ಹಿಂಗೆ ಮಾಡೋದು ತಿಳಿದಿಲ್ಲ, ಭೂದಾನ ಅಂತ ಹೇಳಿದ್ರು. ನಾವಲ್ಲೇ ಎಲ್ಲರೂ ಅಂಗಳದಲ್ಲಿ ಕೂತಿದ್ವಿ. ಒಂದು ದೊಡ್ಡ ಪರಾತ್ ಬಂತು ಮನೆಯ ಹೊರಗಡೆ. ಬಂದ ತಕ್ಷಣ ಹೊರಗಡೆ ಹೋಯಿತು. ಹೊರಗಡೆಯಿಂದ ಬರಬೇಕಾದ್ರೆ ಅದಕ್ಕೆ ಏನೋ ಒಂದು ಭಾರೀ ಕಪ್ಪು ಪದಾರ್ಥ ತುಂಬಿಕೊಂಡು ಮತ್ತೆ ಒಳಗಡೆ ಬಂದರು. ಬಂದ ತಕ್ಷಣ ದಾನ ಕೊಡಬೇಕಾಯಿತು. ನನಗೇನೋ ಒಂದು ದಾನ ಕೊಟ್ಟರು, ನಾನು ಅಲ್ಲೇ ಕೂಡ ಕೂತೆ. ಇನ್ನೊಬ್ರು ಆಚಾರ ಕರೆದ್ರು. ಕರೆದಾಗ ಆ ಪರಾತ್ ಮುಂದೆ ಇಟ್ಟು ಅದ್ರ ಮೇಲೆ ದಕ್ಷಿಣೆ ಇತ್ತು. ಇದಂ ಭೂದಾನಂ ಸದಕ್ಷಿಣಾಕಂ ಅಂದೇನು, ಆ ಪರಾತ್ಮ ಮಣ್ಣು ತುಂಬ್ಕೊಂಡು ಬಂದಾರ. ತುಂಬ್ಕೊಂಬಂದು ಅದು ಭೂದಾನಂ ಸದಕ್ಷಿಣಾಕಂ ಅಂತ ಹೇಳಿ ಅದು ದಾನ ಕೊಟ್ಟು ಆಚಾರ್ಯ ಪರಾತ್ ಎಲ್ಲ ಇಟ್ಟು ಹೋಗ್ರಿ ಅಂದರೆ ಇಟ್ಟು ಹೋಗಂತ ಹೇಳಿದ್ರು. ಏನು ಇದಂಗೆ ಆಯ್ತು. ಅವ್ರ ಮನೆಗೆ ಮಾಡಿಲ್ಲ, ಅದು ಮೃತಿಕಾ ದಾನ ಆದಂಗೆ ಆಯ್ತು. ಅದು ಪುಣ್ಯ ಏನೂ ಇಲ್ಲ. ಮಾಡೋದಾದ್ರೆ ಯೋಗ್ಯತೆ ಇದ್ರೆ, ಶಕ್ತಿ ಇದ್ರೆ ಉತ್ಕೃಷ್ಟವಾಗಿ ಮಾಡಿ. ಇಲ್ಲದಿದ್ದರೆ ಆಗೋದಿಲ್ಲ ಅಂದರೆ ಪ್ರತ್ಯಾಮ್ನ ಹಣ ಕೊಡು. ಎಷ್ಟಾಗುತ್ತೋ ಅಷ್ಟು ಪ್ರತ್ಯಾಮ್ನ. ಇವತ್ತು 1 ಸ್ಕ್ವೇರ್ ಫೀಟಿಗೆ 2,000 ರೂಪಾಯಿ ಅನ್ನೋದು ಅದೇ ಇಟ್ಕೊಳ್ಳೋಣ. 2,000 ರೂಪಾಯಿ 1 ಸ್ಕ್ವೇರ್ ಫೀಟ್ ಅನ್ನೋದಾದರೆ 2,000 ರೂಪಾಯಿ 1 ಸ್ಕ್ವೇರ್ ಫೀಟಿಂದ ದಾನ ಅಷ್ಟೊಂದು ದುಡ್ಡು ಕೊಡಬೇಕು. ಇಲ್ಲ ಅಂದರೆ ತಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟಾದ್ರೂ ದುಡ್ಡಿಟ್ಟು ಭೂದಾನ ಅಂತ ಪ್ರತ್ಯಾಮ್ನ ಅಂತ ಕೊಡಬೇಕು. ಅದನ್ನು ಬಿಟ್ಟು ಮಣ್ಣು ಕೊಟ್ಟೆ ಏನೇನೋ ತಲೆ ಓಡಿಸ್ತೆ. ದೇವರ ವಿಷಯದಲ್ಲಿ ತಲೆ ಓಡಿಸ್ಬೇಡ್ರಿ, ಮನಸ್ಸು ಓಡಿಸಿ ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸಿನಿಂದ ಭಗವಂತರು ಸಿಗ್ತಾನೆ, ತಲೆಯಿಂದ ದೇವರು ಸಿಗೋದಿಲ್ಲ. ಹಾಗಾಗಿ ಆ ರೀತಿಯಾದ ತಪ್ಪುಗಳನ್ನು ಮಾಡಬಾರ್ದು. ಇನ್ನೇ ಹೇಳಿಕ್ಕೆ ಮರ್ತೆ ಅನ್ನೋದಕ್ಕಾಗಿ ಇವತ್ತು ಸ್ವಲ್ಪ ನೆನಪು ಮಾಡಿದೆ ಅಷ್ಟೇ. ಯಾರು ಈಗ ಮಾಡೋದಿಲ್ಲ. ಎಲ್ಲಾದ್ರೂ ಆಗೋ ಪ್ರಸಕ್ತಿ ಇದ್ರೆ, ನಿಮ್ಮ ಕಣ್ಣಿಗೆ ಬಿದ್ದರೆ ಹಾಗೆ ಮಾಡಬೇಡಿ. ನೀವು ಹೇಳಿದಕ್ಕೆ ನಿಮಗೂ ಪುಣ್ಯ ಬರ್ತದೆ, ಅದನ್ನು ಬಿಟ್ಟು ಅವ್ರು ಬೇರೆ ಕೆಲಸ ಮಾಡಿ ಅವ್ರಿಗೂ ಪುಣ್ಯ ಬರ್ತದೆ. ಆ ನಿಟ್ಟಿನಲ್ಲಿ ಭೂದಾನವನ್ನು ಆ ರೀತಿ ಕೊಡಬೇಕು. ಇನ್ನೊಂದು ಹೇಳ್ತಾರೆ, ಆಜ್ಯ ದಾನ, ತುಪ್ಪದ ದಾನವನ್ನು ಕೊಡಬೇಕು. ನೋಡಿ, ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಹೇಳ್ತಿದ್ದಾರೆ. ನಾವು ಏನು ಬಳಸ್ತೇವೆ ಎಲ್ಲವೂ ದಾನ ಕೊಡ್ಲಿಕ್ಕೆ. ಕುಂಕುಮ ದಾನ, ಅರಿಶಿಣ ದಾನ, ನೀವು ಹಚ್ಕೊಳ್ತೇವೆ. ಕಾಡಿಗೆ ದಾನ. ಇವತ್ತಂತೂ ಮರದ ಬಾಗಿನ ಅಂತ ಕೊಡ್ತೇವೆ ಅಲ್ವಾ? ಹೆಂಗೆ ಕೊಡ್ತೇವೆ ಮರದ ಬಾಗಿನ? ನಮ್ಗೆ ಭಾರಿ ಆಶ್ಚರ್ಯ ಆಗ್ತದೆ. ಈ ಸಂಪ್ರದಾಯ ನಾವು ಹುಟ್ಟಿದಾಗಿನ ನೋಡ್ಕೊಂಡು ಬರ್ತಾ ಇನ್ನೂ ಚೇಂಜ್ ಆಗೇ ಇಲ್ಲ. ಈ ಮರದ ಬಾಗಿನ ಕೊಡೋದು ಯಾವಾಗ ಹೇಳ್ರಿ? ನಾವು ವರ್ಷಕ್ಕೊಂದ್ಸರಿ ಏನೋ ಅದಕ್ಕೆ ಬಂದಿದೆ ಅಂತ ಕೊಡ್ತೇವೆ. ಕೊಡೋದು ಯಾವಾಗ ಹೇಳ್ರಿ? ಭೋಗಿ ದಿವಸ ಕೊಡ್ತೀವಿ ಅಂತ ಇಟ್ಕೊಂಡು. ಏನು ಕೊಡ್ತೇವೆ ಭೋಗಿ ದಿವಸ? ನಾ ಸಮಯದಾಗ ನೋಡ್ತಿದ್ದೆ. ಅರ್ಶಿನ ಕುಂಕುಮಕ್ಕೆ ಹೇಳಲಿಕ್ಕೆ ಹೋಗೋದು ಒಬ್ರು ಮಾಮಿ ನಾಳೆ ಬಂದು ಮರದ ಬಾಗಿನ ತಗೊಳ್ಳಿ ಅಂತ. ಬರಬೇಕಾದ್ರೆ ಸುಮ್ಮನೆ ಬರಬೇಡಿ, ನಿಮ್ಮ ಮನೆಗಿರೋ ಒಂದು ಮರ ಹಿಡ್ಕೊಂಡು ಬರ್ರಿ ಅಂತ ಹೇಳೋದು. ಆ ಮರ ಹೆಂಗಿರ್ತದೆ? ಕರಿ 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 ಮರ ಇರ್ತದೆ. ಇದು ಜೋಳ ಹಾಕಿ ಕೇರಳಕ್ಕೆ ಇಟ್ಟಿರ್ತಾರೆ, ಎಲ್ಲ ಹಚ್ಚಿದ್ದು ಹಿಡ್ಕೊಂಬರ್ರಿ. ಅದೇನೋ ಸ್ನಾನ ಮಾಡದೆ ಕೊಡ್ಬೇಕಂತೆ. ಏನೋ ಸ್ನಾನ ಮಾಡಿ ಕೊಡೋರು ಹಾಗೆ ಸ್ನಾನ ಮಾಡದೆ ಕೊಡ್ಬೇಕಂತ, ತಗೊಳ್ಳೋರು ಸ್ನಾನ ಮಾಡಿಸ್ಕೋಬೇಕಂತ. ಎಷ್ಟು ಹಾಸ್ಯಾಸ್ಪದ ಅಂತ.
ದಾನ ಕೊಡಬೇಕಾದವನು ಸ್ನಾನ ಮಾಡ್ಬೇಕು. ಇಸ್ಕೊಳ್ಳೋನು ಹೆಂಗಾದ್ರೂ ಇರ್ಲಿ, ಅವನು ಸ್ನಾನ ಮಾಡಿ ಇಸ್ಕೊಳ್ಬೇಕು, ಇಲ್ಲಂತಿಲ್ಲ. ಆದ್ರೆ ಇಸ್ಕೊಳ್ಳೋನು ಹೆಂಗಾನೇ ಇರ್ಲಿ ಒಂದು ಪಕ್ಷಕ್ಕೆ. ಹಾಗಾಗಿ ಈ ರೀತಿಯಾಗಿ ದಾನ ಕೊಡುವವನು ಶುಚಿರ್ಭೂತನಾಗಿ ಕೊಡಬೇಕು. ಇನ್ನು ಹೆಂಗೆ ಹೇಳ್ತಾರೆ ಅಂದ್ರೆ, ನೀವು ಯಾವ್ಯಾವ ದಾನ ಕೊಡ್ತಾ ಇದ್ದೀರಿ ಅವೆಲ್ಲವೂ ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಹೇಳಿ, ಅದರಲ್ಲಿರುವಂತಹ ಎಲ್ಲಾ ದೇವತೆಗಳನ್ನ ಆವಾಹನವನ್ನು ಮಾಡಿ, ಅವರಿಗೆಲ್ಲ ಪ್ರತ್ಯೇಕ ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಮೊದಲು ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ, ಆಮೇಲೆ ಅಂತರ್ಯಾಮಿಯಾದ ಬ್ರಾಹ್ಮಣ ಅಂತರ್ಯಾಮಿ ಅಂದ್ರೆ ಬ್ರಾಹ್ಮಣ ಪೂಜೆಯನ್ನು ಮತ್ತೆ ಇನ್ನೊಮ್ಮೆ ಭಗವಂತನಿಗೆ ಸಮರ್ಪಣೆ ಮಾಡೋದು. ಈ ರೀತಿಯಾಗಿ ಮರದ ಬಾಗಿನ ಕೊಡಬೇಕು. ಏನೇನು ಹಾಕ್ಬೇಕು ಮರದ ಬಾಗಿನದಲ್ಲಿ? ಯಾರ್ಯಾರೋ ನಿಷಿದ್ಧ ಪದಾರ್ಥ ಹಾಕ್ತಾರೆ, ಉದ್ದಲ್ಲೇನೋ ಹಾಕ್ತಾರೆ, ದಪ್ಪದೇನೋ ಹಾಕ್ತಾರೆ, ಇವೆಲ್ಲ ಹಾಕ್ಲಿಕ್ಕಿಲ್ಲ ಅಂತೆ. ಯಾಕಂದ್ರೆ ಅರ್ಥ ಆಯ್ತಲ್ಲ, ಕೃಷ್ಣಗಡ್ಡಿ, ಆಮೇಲೆ ಇನ್ನೇನೋ ವಾದಿರಾಜಗುಳ್ಳು ಸದೃಶವಾದ ಇಲ್ಲಿ ಹಾಕ್ತಾರೆ. ಅದು ವಾದಿರಾಜಗುಳ್ಳು ಅಲ್ಲೇ ಹಾಕಿದ್ರೆ ಓಕೆ. ಅದೇನ್ ಮಾಡ್ತಾರೆ, ಇಲ್ಲಿ ಏನೋ ಇರ್ತದೆ ಅಂತೇಳಿ ಗ್ರೀನ್ ಇರೋದು, ನೀಲಿ ಕಲರ್ ಇರೋದು, ಉದ್ದುದ್ದಿರೋದು ಅದೆಲ್ಲ ಹಾಕ್ತಾರೆ. ಇಲ್ಲ, ಶುದ್ಧವಾಗಿ ಹಾಕ್ಬೇಕು. ಮರ 2 ಬಿದಿರಿನ ಮರ, ವಿಚಾರ ಮಾಡಿ, ಎಲ್ಲ ಸೇರಿ ಒಂದು 1000 ರೂಪಾಯಿ ಖರ್ಚಾಗ್ತದೆ ಇಟ್ಕೋಣ. ಬಿದಿರಿನ ಮರಕ್ಕೆ ಅದಕ್ಕೆ ಬೇಡ, ಇನ್ನೂ ಉತ್ಕೃಷ್ಟ ಅಂದ್ರೆ 3000 ಖರ್ಚು. ದಿವಸಕ್ಕೆ 1 ರೂಪಾಯಿ ಇಟ್ಕೊಂಡು ವರ್ಷದಾಗ ಎಷ್ಟಾಗ್ತದೆ? 365 ದಿವಸಕ್ಕೆ 3000 ರೊಕ್ಕ ಆಗ್ಬಿಡ್ತದೆ. 10 ರೂಪಾಯಿ ಇಟ್ಕೊಂಡು 3500 ರೂಪಾಯಿ ಆಗುತ್ತೆ. ಆ ದುಡ್ಡಿನ ಎಷ್ಟು ದಾನ ಮಾಡ್ಬೋದು? ಒಳ್ಳೆ 2 ಬಿದಿರಿನ ಮರಗಳು, ಅದರ ಮೇಲೆ ಶಕ್ತಿ ಇದ್ದಷ್ಟು ದೇವರ ಚಿಂತನೆಗಳು. ನಿಮಗೆ ಪಾಂಡಂಗ ಎಳೆಸ್ರಿ, ಅರ್ಶನ ಕುಂಕುಮದಿಂದ ಏನೂ ಬರೋದಿಲ್ವಾ? ಕಡೆಗೆ ಅದಕ್ಕೆ ಶೃಂಗಾರವನ್ನು ಮಾಡಿ, ಅದರಲ್ಲಿ ಈ ಗಂಡ ಹೆಂಡತಿಗೆ 2 ದಿವಸ ಸಾಕಾಗುವಷ್ಟು ಅಕ್ಕಿ, ಬೇಳೆ, ಬೆಲ್ಲ, ಸಪ್ತ ಸಾಹಿತ್ಯಗಳನ್ನು ನೀಡಿ, ಕಾಯಿಪಲ್ಯಗಳನ್ನು, ನಿಷಿದ್ಧವಾದ ಪದಾರ್ಥ ಬಿಟ್ಟು ಶುದ್ಧವಾದ ಪದಾರ್ಥ ನೀಡಿ, ಮಂಗಳಸೂತ್ರದ 2 ಗುಂಡುಗಳನ್ನು ನೀಡಿ, ಮುತ್ತು ಇಡಿ, ಹವಳ ಇಡಿ, ರತ್ನ ಇಡಿ, ಬೆಳ್ಳಿ ಕಾಲುಂಗರ ಇಡಿ, ಇದು ಶಕ್ತಿ ಇದ್ರೆ ಬಂಗಾರದ ಕುಂಕುಮದ ಕರಡಿಗಳನ್ನ ಇಡಿ, ಬಿಲ್ಲ ಬೆಳ್ಳಿದಿಡಿ, ಇಲ್ಲ ಅಂದ್ರೆ ಹಿತ್ತಾಳಿ ಬಂಗಾರ ಕಲರ್ ಅಂತೇಳಿ ಅದನ್ನೇ ಇಡಿ. ಇಟ್ಟು ಸದಾಕ್ಷಿಣಕವಾಗಿ ಬಂದ ದಂಪತಿಗಳನ್ನ ಇಬ್ಬರು ಹೇಳಿ, ಮಾಮವರ ನಡೀತದೆ, ಮಾಮಿ ಎಷ್ಟು ಬಂದ್ರೆ ಸಾಕು ಹಾಗನ್ಬೇಡಿ. ಇಬ್ಬರನ್ನು ಕೂಡಿಸಿ ಪಾದ ಪ್ರಕ್ಷಾಲನವನ್ನು ಮಾಡಿಸಿ ನಮಸ್ಕಾರ ಮಾಡಿ ವಸ್ತ್ರ ಸಹಿತವಾಗಿ ಕೊಡಿ. ಇಬ್ಬರಿಗೆ ಸೀರೆ ಧೋತ್ರ ಅದನ್ನ ಕೊಡಿ, ಪ್ರದಕ್ಷಿಣೆ ಹಾಕಿ, ಆಗ ಎತ್ತಿ ಇದಂ ವಾಯನದಾನಂ ಸದಕ್ಷಿಣಾಕಂ ಸತಾಂಬೂಲಂ ಶರ್ಮಣೆ ಬ್ರಾಹ್ಮಣಾಯ ಸುಮಂಗಲಿ ಸ್ತ್ರೀ ಹೆಸರು ತಗೊಂಡು ಅದನ್ನು ದಾನ ಕೊಟ್ಟರೆ ಅದು ಮರದ ಬಾಗಿಲ ಕೊಟ್ಟಿದ್ದ ಕ್ರಮ. 3 ಪ್ರದಕ್ಷಿಣೆ ಬಂದು ಅಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಾನ ಆ ಸ್ವರೂಪವನ್ನು ಚಿಂತನೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರಿಂದ ಆಶೀರ್ವಾದ ಪಡೆದ್ರೆ ಅದು ವಾಯುದಾನ. ಇದು ಯಾರ್ಯಾರು ಕೊಟ್ಟಿದ್ದು ಗೊತ್ತಾ? ವೆಂಕಟೇಶ್ ಮಹಾತ್ಮೆಗೆ ಬನ್ನಿ ಸ್ವಲ್ಪ. ವೆಂಕಟೇಶ್ ಮಹಾತ್ಮೆಯಲ್ಲಿ ಪುಲಿಂದಾವೇಶಧಾರಿಯಾದ ಭಗವಂತ ಈ ಧರಣಿ ದೇವಿ ಹತ್ರ ಹೋಗಿ ಏನ್ ಹೇಳ್ತಾನೆ? ಹೋದ ತಕ್ಷಣ ಜ್ಯೋತಿಷ್ಯ ಹೇಳ್ತಾನ. ಫಸ್ಟಿಗೆ ಜ್ಯೋತಿಷ್ಯದಲ್ಲಿ ನೀನ್ ಯಾಕೆ ಬಂದೇಕ? ಸೇವಕಿಯರು ಬಂದು ಕರೆದ್ರೆ ಹೋಗ್ಲಿಲ್ಲ, ಸಾಕ್ಷಾತ್ ಧರಣಿ ದೇವಿ ಬಂದು ಕರೆದ್ರೆ ಹೋದ ತಕ್ಷಣ ನನಗೆ ಜ್ಯೋತಿಷ್ಯ ಹೇಳಂದ್ರೆ ಹೇಳಿಲ್ಲ. ಅವಳು ಏನ್ ಮಾಡ್ದ? ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ದ. ಮಜ್ಜನಂ ಕುರು ಕಲ್ಯಾಣಿ ಗುರುದೇವ ನಮಸ್ಕಾರ ಕೃತ್ವ ಆಗಚ್ಚದು ಅಂತ ಹೇಳಿ ಸ್ನಾನ ಮಾಡ್ಕೊಂಡ್ ಬಾ. ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಒಳ್ಳೆ ಶುಭ್ರವಾದ ವಸ್ತ್ರ ಹಾಕೊಂಡ್ ಬಾ. ಏನು ವಸ್ತ್ರ ಅಂತ ಹೇಳ್ತಾರೆ? ಶುದ್ಧವಾದ ವಸ್ತ್ರಗಳು ಬೇರೆ, ಸಿದ್ಧವಾದ ವಸ್ತ್ರಗಳು ಬೇರೆ, ಅಶುದ್ಧವಾದ ವಸ್ತ್ರಗಳು ಬೇರೆ, ಸ್ವಚ್ಛವಾದ ವಸ್ತ್ರಗಳು ಬೇರೆ. ಇಲ್ಲಿ ಶುದ್ಧವಾದದ್ದು ಶಾಸ್ತ್ರೀಯವಾಗಿ ದಾನ ಕೊಡ್ಲಿಕ್ಕೆ ಯಾವ ಥರದ್ದು? ನವಾರಿ ಸೀರೆ, ಕಚ್ಚೆ ಹಾಕಿದ ಪಂಚೆ. ಇವತ್ತು ಲುಂಗಿ ಉಟ್ಕೊಂಡ್ ಬರ್ತಾರೆ ಬಹಳ ಜನ, ಎಲ್ಲವೂ ಗೋಲ್, ಸೀರೆನೂ ಗೋಲ್, ಲುಂಗಿಯೂ ಗೋಲ್. ಇಲ್ಲ, ಶುದ್ಧವಾದ ಸಂಪ್ರದಾಯ ಪಂಚಕಚ್ಚ ಅಂತ. ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಪಂಚಕಚ್ಚೆಯನ್ನೇ ಮಾಡಿದ್ರೆ ಅದು ವ್ಯರ್ಥ, ಸ್ತ್ರೀಯರಾಗಲಿ ಪುರುಷರಾಗಲಿ. ನಾವು ಲುಂಗಿ ಉಟ್ಕೊಳ್ಳೋದು ದೊಡ್ಡದಂತೀರಾ? ಪ್ಯಾಂಟ್ ಮೇಲೆ ಬರೋದು ಭಾಳ ಉತ್ತಮ. ಹೇಳೋದು ಆಯ್ತಾ? ಹಂಗಂತೇಳಿ ನಾಳೆ ಪ್ಯಾಂಟ್ ಮೇಲೆ ಬರಬೇಡಿ, ಮತ್ತು ನನ್ನ ಹೆಸರು ಮೇಲೆ ಯಾರು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಂಚಕಚ್ಚ ಸಿದ್ಧವಾಗಿ ನೋಡಿ ಏನು ಹೋಗೋದಿದೆ ಏನ್ರಿ? ಎಲ್ಲವನ್ನು ಭೋಗ ಮಾಡುವ ಅಪೇಕ್ಷೆ ಇರುವ ನಮಗೆ ಭೋಗ ಮಾಡಲಿಕ್ಕೆ ಕೆಲವೊಂದು ಕಷ್ಟಪಡಬೇಕನ್ನೋ ವಿಚಾರ ಯಾಕೆ ಬರಬಾರ್ದು? ಬರ್ಲಿಕ್ಕೆ ಅದು ಬಾದ್ರೆ ನಮ್ಗೆ ಪುಣ್ಯ ಆಗ್ತದ ಮೇಲೆ ಮಾಡಬಾರ್ದು ಯಾಕೆ? ಪಂಚಕಚ್ಚ ಅಂದ್ರೆ ಏನು? ಈಗ ಉಟ್ಕೊಳ್ತೇವೆ, ಈ ರೀತಿ ಉಟ್ಕೊಂಡಾಗ 1, 2 ಕಚ್ಚೆ, ನಿಲಿಗೆ ಮಾಡಿ ಸಿಗಿಸಿದಾಗ 3 ಕಚ್ಚೆ, ಅದನ್ನು ಹಿಂದೆ ಮಾಡಿ ಕಚ್ಚೆ ಹಾಕಿದಾಗ ಅದು 4ನೇ ಕಚ್ಚೆ. ಇದು ಕೋಚ ಅಂತ ಮೇಲೆ ಸಿಗಿಸ್ತೇವೆ, ಇದು 5 ಕಚ್ಚೆ. ಇದು ಸ್ತ್ರೀಯರು ಹಾಗೆ ಪುರುಷರು ಹಾಗೆ. ಅಂದ್ರೆ ಇದರರ್ಥ ಶುದ್ಧವಾದ ಕಚ್ಚೆ ಹಾಕಿಕೊಂಡೇ ದಾನ ಮಾಡಬೇಕು. ಇದು ಮಾತ್ರ ಮ್ಯಾಂಡೇಟರಿ ಅಂದ್ರೆ, ವಿಶೇಷ ಸೂಚನೆ ಅಂತ. ನೋಡ್ರಿ, ದೇವ್ರು ಯಾಕೆ ಗೊತ್ತಿಲ್ಲ, ವೇದವ್ಯಾಸ ದೇವರಿಗೆ ಮುಂದೆ ಜನರೆಲ್ಲ ಗೋಲ್ ಆಗಿ ಇರ್ತಾರೆ ಅನ್ನೋದಕ್ಕಾಗಿ ಇದು ಮ್ಯಾಂಡೇಟರಿ ಅಂಡರ್ಲೈನ್ ಮಾಡಿ ಹೇಳ್ತಾರೆ. ಶುದ್ಧವಾದ ಪಂಚಕಚ್ಚೆ ಹುಟ್ಟಿಕೊಂಡೇ ದಾನವನ್ನು ಮಾಡಬೇಕು. ಆ ರೀತಿಯಲ್ಲಿ ದಾನ ಎಸ್ಕೊಳ್ಬೇಕಾದವು ಹಾಗೆ ಹೋಗ್ಬೇಕು, ಅಟ್ಲೀಸ್ಟ್ ಅದನ್ನು ಮಾಡಬೇಕು. ಈ ಥರದ್ದು ಅಲ್ಲಿ ಹೇಳಿದ್ರಂತೆ ಧರಣಿ ದೇವಿಗೆ, ಒಳ್ಳೆ ವಸ್ತ್ರವನ್ನು ಹಾಕೊಂಡು ಬಾ, ಕಂಚುಕ ಸಹಿತವಾಗಿ ಬಂದಿದ್ದಾಳೆ. ಏನ್ ಮಾಡ್ದ ಕೃಷ್ಣ ಪರಮಾತ್ಮ? ದಾನ ಕೊಡು ಅಂತ ಹೇಳ್ದ. ದಾನ ಎಸ್ಕೊಂಡ. ದಾನ ಆದ್ಮೇಲೆ ಏನು? ನಿಮ್ಮನೆ ನೀವು ಹೋಗ್ರಿರ್ಲಿಲ್ಲ, ಕೂಸು ಅಳಿಕತ್ತಿದೆ, ಸ್ವಲ್ಪ ಹಾಲು ಅನ್ನ ಕೊಡು ಅಂದ. ಬ್ರಹ್ಮದೇವರು ಅಳ್ಳಿಕತ್ತಾರೆ, ಹಾಲು ಅನ್ನ ಕೊಡು ಅಂದ. ಅಲ್ಲಿ ಹಾಲು ಅನ್ನವೂ ತಿಂದ ಕೂಸು. ಆಮೇಲೆ ತಾಂಬೂಲ ಕೊಡು ಅಂತ. ಒಟ್ಟು ಷೋಡಶೋಪಚಾರ ಪೂಜೆ ಮಾಡಿಸ್ಕೊಂಡ್ಬಿಟ್ಟ ಅವ್ರ ಕಡೆಯಿಂದ, ಮಾಡಿಸಿಕೊಂಡು ಪುಣ್ಯ ಕೊಟ್ಟ. ನೋಡಿ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಈ ಥರದ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ದಾನ ಕೊಟ್ಟ ಶುದ್ಧವಾದ ಕೆಲಸ ಆಗ್ತದೆ. ಅಲ್ಲಿ ಬಹಳಷ್ಟು ದಾನ, ಸೇವೆಯ ದಾನ ಅಂತ ಇರ್ತದೆ, ದೈಹಿಕವಾದ ಸೇವೆ.
ಅಲ್ಲಿ ಭಾಗವತದಲ್ಲಿ ಅನೇಕ ಬಾರಿ ಹೇಳ್ಬೇಕಾದ್ರೆ ಸುಮ್ಮನೆ ಹಾಡಲ್ಲಿ ಹೇಳ್ಬೇಕಾದ್ರೆ ಎಂಜಲವ ಬಳಿದ ಹರಿ ಶ್ರೀ ಹರಿ ಎಂಜಲವ ಬಳಿದ ಹರಿ ರಾಜಸೂಯ ಯಾಗದಲ್ಲಿ ಎಂಜಲವ ಬಳಿದ ದೇವರು ಅಲ್ಲಿ ದೇಹದ ಸೇವೆ ದಾನ ಮಾಡಿದ. ಅಂದ್ರೆ ದೇವರೇ ಮಾಡ್ತಾ ಇದ್ದಾನಂದ್ರೆ ನಾವು ಮಾಡಲೇಬೇಕಲ್ವಾ? ಹಾಗಾಗಿ ಆ ಸೇವಾ ದಾನವನ್ನು ಮಾಡಿದ್ದಕ್ಕೆ ಎಲ್ಲ ಫಲದ ಸುಕೃತವನ್ನು ಪಡೆದಿದ್ದ ಅನ್ನೋ ಅಂಶವನ್ನು ಭಾಗವತ ನಮಗೆ ತಿಳಿತಾ ಇದೆ. ಆ ನಿಟ್ಟಿನಲ್ಲಿ ನೋಡುವಾಗ ಈ ಥರದ ಮರದ ಬಾಗಿನಗಳು ಶುದ್ಧವಾದ ಕ್ರಮದಲ್ಲಿ ಶುದ್ಧವಾದ ರೀತಿಯಲ್ಲಿ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿ ಅಂತ ಆಗ್ತದೆ. ಈಗ ನೋಡಿ, ನೀವೆಲ್ಲರೂ ಬಹುಶಃ ಎಲ್ಲರ ಮನೇಲಿ ಹೋಮ ಆಗಿದೆ ಅಂತ ಇಟ್ಕೊಳ್ಳೋಣ, ಪುಣ್ಯವಾಚನಕ್ಕೆ ಕೂತಿರ್ತೇವೆ. ಅಲ್ಲಿ ಕೆಲವೊಂದು ಮಂತ್ರಗಳು ಬರ್ತವೆ, ಮಂತ್ರಗಳ ಆಸಕ್ತಿ ಇರಬೇಕು. ಬ್ರಾಹ್ಮಣಸ್ತೆ ಶಿವಾಪ ಸಂತು ಸಂತು ಶಿವಾಪಹ, ಅಕ್ಷಿತಂ ಚಾರಿಷ್ಟಂ ಚಾಸ್ತು, ಗಂಧಾಪಾಂತು ಸಮಂ ಚಾಸ್ತು, ಪುಷ್ಪಾಣಿ ಪಾಂತು ಐಶ್ವರ್ಯಮಸ್ತು, ದಕ್ಷಿಣಾ ಪಾಂತು ಬಹುದೇಂಚಾಸ್ತು ಅಂತಿಷ್ಟು ಹೇಳ್ತಾರೆ. ಪಾಪ ಅಲ್ಲೇನ ಆಚಾರ್ಯ ಏನಿದು ಕೊಡ್ರಿ ಅಂದ್ರೂ ಕೊಡ್ತೀವಿ, 10 ಕೊಡು 10, 100 ಕೊಡು 100 ಕೊಡು ಸರ್ ಕೊಡ್ತೀರಿ ಎಲ್ಲರೂ. ಅದು ಒಂದು ಪ್ರಶ್ನೆ ಮಾಡಿದ್ರೆ ಯಾಕೆ ಕೊಡಬೇಕು ಅಂತ ಕೇಳೋದೇ ಇಲ್ಲ. ಆಚಾರ್ಯ ಎಲ್ಲ ನಿಮ್ಮ ಪಾದ ಮೇಲೆ ಹಾಕ್ತೀವಿ, ನೀವೇನಂತೀರ ಅಂತೀರಿ. ಹೀಗಂದ ತಕ್ಷಣ ಏನಾಗ್ತದೆ ಅಂದರೆ ನಮಗೂ ಹೇಳಬೇಕು ಅನಿಸೋದಿಲ್ಲ, ನಿಮಗೆ ಕೇಳಬೇಕು ಅನಿಸೋದಿಲ್ಲ. ಅದು ಎಲ್ಲರಿಗೂ ಪ್ರಶ್ನೆಯನ್ನು ಮಾಡಬೇಕು. ಯಾಕೆ ಬ್ರಾಹ್ಮಣರಿಗೆ ನೀರು ಹಾಕಬೇಕು? ಬ್ರಾಹ್ಮಣರಿಗೆ ನೀರು ಕೊಟ್ಟರೆ ಏನು ಸಿಗ್ತದೆ? ಬ್ರಾಹ್ಮಣರ ಪಾದಕ್ಕೆ ಕೈಗೆ ನೀರು ಕೊಟ್ಟರೆ ಬ್ರಾಹ್ಮಣ ಹಸ್ತೆ ಶಿವ ಅಪಸತ್ತು, ಶಿವನ ಶಬ್ದಕ್ಕೆ ಶುಭ ಅಂತ. ಬ್ರಾಹ್ಮಣರ ಪಾದಕ್ಕೆ ನೀರು ಹಾಕಿದ್ರೆ ಶುಭ ಪ್ರಾಪ್ತಿ ಆಗ್ತದೆ ಅನ್ನೋದಕ್ಕಾಗಿ ಪಾದಕ್ಕೆ ನೀರು, ಕೈಗೆ ನೀರು, ಅರ್ಘ್ಯಪಾದ್ಯ ಅಂತ ಹೇಳ್ತಾರೆ. ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ನಮ್ಮ ಅರಿಷ್ಟ ನಿವಾರಣೆ ಆಗ್ತದೆ. ಕೊಡುವಾಗ ಅನುಸಂಧಾನ ಬೇಕು. ಸುಮ್ಮನೆ ಬ್ರಾಹ್ಮಣ ಆಚಾರ್ಯ ಅಕ್ಷತೆ ತೋರಿ ತಲೆ ಮೇಲೆ ಹಾಕ್ತೀವಿ, ಏನು ಹಾಕ್ಬೇಕು, ಯಾರು ಹಾಕ್ಬೇಕು, ಎದಕ್ಕೆ ಕೊಡಬೇಕು? ನಾವು ಕೊಡುವ ಅಕ್ಷತೆಯಿಂದ ನಮ್ಮ ಅರಿಷ್ಟಗಳು ನಿವಾರಣೆ ಆಗ್ತದೆ. ಪುಷ್ಪಾಣಿ, ಹೂ ಕೊಡುವುದರಿಂದ ಸೌಶ್ರಿಯ ಪ್ರಾಪ್ತಿ ಆಗ್ತಾ ಇದೆ. ಹೇಳ್ತಾರೆ ಅಡಿಕೆ ಕೊಡುವುದರಿಂದ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಈ ದಕ್ಷಿಣೆ ಕೊಡುವುದಿದೆ ನೋಡಿ, ಈ ದಕ್ಷಿಣೆ ಕೊಡುವುದರಿಂದ ಬಹುದೇಚ್ಛಾಸ್ತು, ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅನ್ನೋದಕ್ಕಾಗಿ ಎಲ್ಲವನ್ನು ಅನುಸಂಧಾನ ಪುರಸ್ಸರವಾಗಿ ದಾನವನ್ನು ಮಾಡಬೇಕು. ಇದು ಪುಣ್ಯಾವಚನದಲ್ಲಿ ಮಾಡಿಸಿ ಆಮೇಲೆ ಭದ್ರಂಕರಣೆ ವಿಷ್ಣುಯಾಮದೇವ ಅಂತೇಳಿ ಆಶೀರ್ವಾದಗಳನ್ನು ಮಾಡ್ತಾರೆ. ಈ ಥರದ ದಾನದ ಕ್ರಮ ಇದೆಲ್ಲ ಕೊಡಬೇಕಾದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಕೊಡುವಾಗ ಒಂದು ಅನುಸಂಧಾನ ಬರಬೇಕು. ಇಷ್ಟು ಭಕ್ತಿಯಿಂದ ನಾನು ದೇವರಿಗೆ ಕೊಟ್ಟರೆ, ಇಷ್ಟೆಲ್ಲ ಕೊಟ್ಟ ಮೇಲೆ ದೇವರು ಅನುಗ್ರಹ ಮಾಡದೇ ಇರ್ತಾನೆ, ಅನುಗ್ರಹ ಮಾಡೇ ಮಾಡ್ತಾನೆ, ಆ ವಿಶ್ವಾಸವನ್ನು ಕೊಡಬೇಕು ಅನ್ನೋದಕ್ಕಾಗಿ ಈ ವಿಚಾರ ತಿಳಿಸ್ತಾ ಇದ್ದಾರೆ. ಈ ಕಡೆ ಬನ್ನಿ ಸ್ವಲ್ಪ. ತುಪ್ಪದಾನದ ಬಗ್ಗೆ ಹೇಳಿದ್ರಲ್ಲ, ಹೇಗೆ ತುಪ್ಪ ಇರಬೇಕು? ಇಲ್ಲೆಲ್ಲ ಅಜ್ಜಿಂದ್ರ ಕಾಲ ಒಳ್ಳೆ ಶುದ್ಧವಾದ ಗೋ, ಅದರಿಂದ ಹಾಲು, ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಅಂತ ಮಾಡ್ತಿದ್ರು. ಇವತ್ತು ಹೋಗ್ಲಿ ನಮಗೆ ಅಷ್ಟೆಲ್ಲ ಆಗೋದಿಲ್ಲ, ನಂದಿನಿ ತುಪ್ಪ ಅಂತ ಇಟ್ಕೊಳ್ಳೋಣ. ಅದು ಹೆಂಗೆ? ಆ ತುಪ್ಪ ದಾನ ಮಾಡೋದ್ರೆ ಏನಾಗ್ತದೆ? ಬೃಹಸ್ಪತಿ, ಪೂಷ, ಭಗ, ಅಶ್ವಿನಿ ಕುಮಾರ ಮತ್ತು ಅಗ್ನಿ, ಇಷ್ಟು ದೇವತೆಗಳು ತುಪ್ಪದಾನ ಮಾಡುವುದರಿಂದ ಪ್ರೀತರಾಗ್ತಾರೆ. ಹಾಗಾಗಿ ತುಪ್ಪದಾನವನ್ನು ಮಾಡಬೇಕು. ಈ ತುಪ್ಪದಾನ ಸರ್ವಶ್ರೇಷ್ಠವಾದ ದಾನ. ಹಾಗಾಗಿ ತುಪ್ಪದಾನ ಎದಕ್ಕೆ ಯೂಸ್ ಮಾಡ್ತಾರೆ? ತುಪ್ಪ ಕೊಟ್ರೆ ಒಂದು ದೀಪ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೆ, ಇನ್ನೊಂದು ಯಜ್ಞಕ್ಕೆ ಯೂಸ್ ಮಾಡ್ತಾರೆ. ಎರಡು ಹೋಗಿ ದೇವರನ್ನ ಮುಟ್ತಾ ಇದೆ, ಅರ್ಥ ಆಯ್ತಾ? ಹಾಗಾಗಿ ಅನ್ನೋದಕ್ಕಾಗಿ ಯಜ್ಞದ ದ್ರವ್ಯವೂ ಹೌದು, ಇದನ್ನು ದಾನ ಕೊಡುವುದರಿಂದ ಸರ್ವೋತ್ತಮವಾದ ಫಲವನ್ನೇ ಕೊಟ್ಟ ಹಾಗೆ. ಉತ್ತಮವಾದ ಫಲಗಳು ಏನಿವೆ, ಸರ್ವ ಉತ್ತಮವಾದ ಫಲಗಳು ಈ ತುಪ್ಪದಾನ ಕೊಡುವುದರಿಂದ ಇದು ಸಿದ್ಧಿಸ್ತಾ ಇದೆ. ಹಾಗಾಗಿ ತುಪ್ಪದಾನವನ್ನು ಕೊಡಬೇಕು. ಇದು ಯಾವಾಗ ಕೊಡಬೇಕು ಅಂದ್ರೆ ಆಶ್ವಯುಜ ಮಾಸ, ಅಂದ್ರೆ ಈ ನವರಾತ್ರಿ ಉತ್ಸವದಲ್ಲಿ ಆಶ್ವಯುಜ ಮಾಸ, ಆವಾಗ ಬ್ರಾಹ್ಮಣರಿಗೆ, ಯೋಗ್ಯವಾದ ಬ್ರಾಹ್ಮಣರಿಗೆ ಆಜ್ಯದಾನ ಮಾಡುವುದರಿಂದ ಅಶ್ವಿನಿ ದೇವತೆಗಳು ಸುಪ್ರೀತರಾಗ್ತಾರೆ. ನಿನ್ನೆ ಕಥೆ ಕೇಳಿದ್ವಿ, ಚೌವನರು ವಯೋವೃದ್ಧರಾಗಿತ್ತು, ದೇಹದಲ್ಲಿ ಮಜ್ಜ ಮಾಂಸ ಎಲ್ಲ ಹೋಗಿದೆ, ಬರೇ ಮೂಳೆಗಳು ಅಷ್ಟೇ ಇದೆ. ಅಂಥವರಿಗೆ ಒಳ್ಳೆ ತಾರುಣ್ಯ ಕೊಟ್ಟವರು ಯಾರು ಅಂದ್ರೆ ಅಶ್ವಿನಿ ದೇವತೆಗಳು. ಹಾಗಾಗಿ ಅಶ್ವಿನಿ ದೇವತೆಗಳು ಪ್ರೀತರಾಗ್ತಾರೆ. ಅಂದ್ರೆ ಒಂದು 1/4 kg, ಕೆಜಿಯೋ, ಅರ್ಧ ಕೆಜಿಯೋ ಸಾಧ್ಯವಾದಷ್ಟು ತುಪ್ಪವನ್ನು ಸಪಾತ್ರವಾಗಿ, ನಂದಿನಿ ಪ್ಯಾಕೆಟ್ ಸಮೇತ ಕೊಡೋದಂತಲ್ಲ, ಪಾತ್ರಿ ಸಮೇತವಾಗಿ ಅದನ್ನು ದಾನ ಕೊಡಬೇಕು. ಕೊಡೋದ್ರಿಂದ ಅಶ್ವಿನಿ ದೇವತೆಗಳು ಪ್ರೀತರಾಗ್ತದೆ. ಏನಾಗ್ತದೆ? ಒಳ್ಳೆ ಸೌಂದರ್ಯ ಬರ್ತದೆ. ನೀವೆಷ್ಟೇ ಫೌಂಡೇಶನ್ ಕ್ರೀಮ್ ಹಚ್ಚಿಕೊಂಡು ಸೌಂದರ್ಯ ಬರಲಾರ್ದು, ಈ ತುಪ್ಪ ದಾನ ಕೊಡೋದ್ರಿಂದ ಅಷ್ಟು ಸೌಂದರ್ಯ ಬರ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಪುರುಷರಿಗೆ ನಿತ್ಯ ದೇವರಿಗೆ ಗಂಧ ಸಮರ್ಪಣೆಯನ್ನು ಮಾಡಬೇಕು. ಗಂಧ ಸಮರ್ಪಣೆ ಮಾಡೋದ್ರಿಂದ ಸೌಂದರ್ಯ ಪ್ರಾಪ್ತಿ ಆಗ್ತದೆ. ಮಹಾಭಾರತದ ಕಥೆ ಇದೆ ನೋಡಿ, ಕೃಷ್ಣ ಪರಮಾತ್ಮ ಕಂಸನನ್ನ ಕೊಲ್ಲಬೇಕು ಅಂತ ಹೋದಾಗ, ಯಾವಾಗ ಅಕ್ರೂರನಿಂದ ದ್ವಾರಕಾ ನಗರಕ್ಕೆ ಹೋದ ತಕ್ಷಣ ಮೊದಲು ಸಿಕ್ಕಿದ್ದ ರಾಕ್ಷಸನ ಸಂಹಾರ ಮಾಡ್ತಾ ಹೋಗ್ಬೇಕಾದ್ರೆ ತ್ರಿವಕ್ರಿಯನ್ನು ನೋಡ್ತಾ ಇದ್ದಾರೆ. ತ್ರಿವಕ್ರಿ ಗೋಣು ಮಾಡಿ ನಡೀತಾ ಇರಬೇಕಾದ್ರೆ ಕೃಷ್ಣ ಪರಮಾತ್ಮ ಅವಳನ್ನು ಕಾಡಿಸಿದ. ಈಗ ನೋಡಿ, ನಮ್ಮ ಜೀವನದಲ್ಲಿ ಕೆಲವೊಂದು ಕೆಡುವುದು ಕಾಡಾಟ ಅನ್ಕೋತೀವಿ. ಕಾಡಾಟ ಅಲ್ಲ, ಅದು ಪರೀಕ್ಷೆ ಅಂತ ಅರ್ಥ. ದೇವರು ಕಾಡಿಸಿದ. ಏನ್ ಮಾಡ್ದ? ನನಗೆ ಗಂಧ ಕೊಡು. ನಿನಗಲ್ಲ ಅದು ಗಂಧ, ಕಂಸನಿಗೋಸ್ಕರ ಒಯ್ತಾ ಇರೋದು, ನಾನು ಕೃಷ್ಣ ಇದ್ದೇನೆ ಕೊಡು ಅಂತ ತ್ರಿವರ್ಕರಿ ಅವನ ಪಾದಕ್ಕೆ ಗಂಧ ಸಮರ್ಪಣೆ ಮಾಡಿದ್ರು. ಮತ್ತೆ ಗಂಧ ಎಲ್ಲೆಲ್ಲೂ ಹಚ್ಚೋದಲ್ಲ ದೇವರಿಗೆ, ದೇವರ ಪಾದಕ್ಕೆ ಗಂಧ ಇರಿಸಬೇಕು. ಮತ್ತೆ ಯಾವುದು ಅಳುಸಾದ ಗಂಧ ಅಲ್ಲ, ಅದನ್ನು ಗಟ್ಟಿಯಾಗಿ
ಗಂಧದಲ್ಲಿ ಕೆಲವೊಂದು ಅಂಶಗಳನ್ನ ಹೇಳ್ತಾರೆ, ಪಚ್ಚಕರ್ಪೂರ, ಕೇಸರ, ಪುನ್ನಾಗ ಇವೆಲ್ಲ ಹೇಳ್ತಾರೆ. ಅದನ್ನ ಹಾಕಿ ತೆಗೆದು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಒತ್ತಿ ಉಂಡೆಗಳನ್ನ ಮಾಡಿ ಆ ಉಂಡೆಯನ್ನು ಪಾದದ ಮೇಲೆ ಏರಿಸಬೇಕು. ಈ ತರ ಏರಿಸಿದ್ರೆ ಸೌಂದರ್ಯ ಬರ್ತದೆ. ಒಂದು ತುಪ್ಪದಾನದಿಂದ, ಒಂದು ಗಂಧದಾನದಿಂದ ಸೌಂದರ್ಯ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಅಂತಹ ಘೃತಮಿಶ್ರಿತವಾದ ಪಾಯಸವನ್ನ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮನೆಯನ್ನು ರಾಕ್ಷಸರು ಆಕ್ರಮಿಸುವುದಿಲ್ಲ. ಮನೆಗೆ ಹೇಳ್ತಿರ್ತಾರೆ ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತಿರ್ತಾರೆ. ಏನ್ ಆಚಾರ್ಯ, ಏನಾದ್ರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇಲ್ಲ ಅಂದ್ರೆ ಎಲ್ಲ ಕೆಲಸಗಳನ್ನು ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಬ್ರಾಹ್ಮಣರ ಭೋಜನೆಯನ್ನು ಆಗಾಗ ಮಾಡಿಸ್ತಾ ಇದ್ರು, ಆಗಾಗ ಸಣ್ಣ ಸಣ್ಣ ವ್ರತಗಳನ್ನ ಮಾಡಿ. ಈಗಂತೂ ತುಂಬಾ ಅನುಕೂಲ ಇದೆ, ಯಾರಿಗೂ ಆ ದುರ್ವ್ಯವಸ್ಥೆ ಇಲ್ಲ. ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಅಥವಾ ರಾಯರ ಅಷ್ಟೋತ್ತರವನ್ನ ಮಾಡಿ, ಅಥವಾ ದೇವರ ಸ್ಮರಣೆ ನೀವೇ ವಿಷ್ಣು ಸಹಸ್ರನಾಮ ಕೂತು ಮನೆ ದಿವಸ ಆಗಿ, ಏನು ಬೇಡ, ರಾಮ 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 ಇಷ್ಟಾದ್ರೂ ಮನೆ ಮಂದಿ ಊಟ ಕೊಡೋಕ್ಕಿಂತ ಮುಂಚೆ ಕೂತು ಒಂದು 2 ನಿಮಿಷವೋ 3 ನಿಮಿಷವೋ ರಾಮ 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 ಇದು ನಂದು ಊಟ ಮಾಡಿ. ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಇದು ವಿಶ್ವಾಸವೋ ಫಲದಾಯಕ. ಇದೊಂದು ರೂಲ್ ಅಂತ ಹಾಕೊಳ್ಳಿ. ಹೇಗೆ ಊಟ ಮಾಡಬೇಕು ಅನ್ನೋದು ಹೇಗೆ ಇರ್ತದೆ, ರಾಮನೂ ಅನ್ಬೇಕು ಅನ್ನೋದು ಇಟ್ಕೊಳ್ಳಿ. ಯಾಕಂದ್ರೆ ಸಂಜೆ ಸಿಗ್ತೀರಾ ಎಲ್ಲರೂ ಮನೆಯಲ್ಲಿ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಅಲ್ಲಿ ಕೂಡಿ ಒಂದು ಮೀಟಿಂಗ್ ಅಂತ ಮಾಡಿ ಹಾಲಲ್ಲಿ ಕೂಡಿ ಊಟ ಕೊಡೋಕ್ಕಿಂತ ಮುಂಚೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ರಾಮನು ಊಟ ಮಾಡಿ. ಎಷ್ಟು ನಮಗೆ ಅವಾಗ ಇಲ್ಲ ಆಗ್ತದೆ, ಸರ್ವಥಾ ನಮಗೆ ಅನಿಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಪ್ಪದಾನ ಕೊಡೋದ್ರಿಂದ ಏನಾಗ್ತಾ ಇದೆ, ರಾಕ್ಷಸರ ಬಾಧೆ ಆಗುವುದಿಲ್ಲ, ಸೌಂದರ್ಯ ವೃದ್ಧಿ ಆಗ್ತದೆ, ಅಶ್ವಿನಿ ದೇವತೆಗಳ ಅನುಗ್ರಹ ಆಗ್ತದೆ. ಅಷ್ಟೇ ಇಲ್ಲ, ಭೃಗು, ಪೂಷ ಮತ್ತೆ ಅಶ್ವಿನಿ ಮತ್ತೆ ಅಗ್ನಿ, ಬೃಹಸ್ಪತಿ ಇವರ ಅನುಗ್ರಹವಾಗ್ತದೆ ಅನ್ನೋದಕ್ಕಾಗಿ ಆಜ್ಯದಾನವನ್ನು ಹೇಳ್ತಿದ್ದಾರೆ. ಇನ್ನು ಕಮಂಡಲು ದಾನ, ಅದೇ ಉದುಕುಂಭ ದಾನ ಅಂತ ಹೇಳಿದೆ. ಈ ದುಂಬ ಹೇಗೆ ನೀರು ತುಂಬಿದ ಕಮಂಡಲು ದಾನವನ್ನ ಬಾಯಾರಿಕೆ, ಇದನ್ನೇ ಏನಾದ್ರೂ ಕೊಟ್ರೆ ಕೆಲವು ಜನ ಬಾಯಾರಿಕೆಯಿಂದ ಸತ್ತು ಹೋಗ್ತಾರೆ ನೋಡಿ. ಕೆಲವು ಜನಕ್ಕೆ ಸಾಯುವಾಗ ಹಿಂಗೆ ಸಾಯ್ತಾರೆ ಅಂತ ಹೇಳಿ ಬರೋದಿಲ್ಲ, ಯಾರೋ ಏನೋ ಆಸೆ ಇಟ್ಕೊಂಡು ಸತ್ತು ಬಿಡ್ತಾರೆ. ಅದು ನಮ್ಗೆ ಗೊತ್ತಾಗೋದು ಯಾವಾಗ, ಕಾಕಪಿಂಡ ಆಗ್ಲಿಲ್ಲ ಅಂದ್ರೆ ಅಯ್ಯೋ ಏನೋ ಆಸೆ ಇಟ್ಕೊಂಡಾರ್ರಿ ಅದಕ್ಕಾಗ್ಲಿಲ್ಲ ನೋಡ್ರಿ ಅಂತ ಹಿಂಗೇನೋ ನಾವು ನಮ್ಮ ಅಭಿಪ್ರಾಯದಲ್ಲಿ ಹೇಳ್ತೇವೆ, ಇರ್ಲಿ. ಆದ್ರೆ ಬಾಯಾರಿಕೆಯಿಂದ ಸಾಯಬಾರ್ದು ಅನ್ನೋದಾದ್ರೆ ಈ ಉದುಕುಂಭ ದಾನವನ್ನು, ಕಮಂಡಲ ದಾನವನ್ನು ಕೊಡಬೇಕು. ಅದು ಅವಶ್ಯವಾಗಿ ಕೊಡಬೇಕು. ಆದ್ರಿಂದ ಅವನಿಗೆ ವ್ಯಸನ ಅನ್ನೋದು ಆಗುದಿಲ್ಲ. ವ್ಯಸನ ಅಂದ್ರೆ ದುಶ್ಚಟಗಳು ಬರೋದಿಲ್ಲ ಅಂತ ಅರ್ಥ ಆಯ್ತಾ. ಅದನ್ನು ದಾನ ಮಾಡಬೇಕು. ಇನ್ನು ಸೌದೆ ಅಂತ ಹೇಳ್ತಾರೆ, ಕಟ್ಟಿಗೆ, ಕಾಷ್ಟದಾನ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಉದ್ದೇಶವಾಗಿ ಕಾಷ್ಟದಾನ ಕೊಡೋದು ಬೇರೆ ನೋಡಿ. ಸದಾಚಾರ ಸಂಪನ್ನಾದ ಬ್ರಾಹ್ಮಣನಿಗೆ ಅಡುಗೆ ಮಾಡೋದಕ್ಕೋಸ್ಕರವೋ ಅಥವಾ ಚಳಿಗಾಲದ ಬಾಧೆ, ತುಂಬಾ ಚಳಿ ಇದ್ದಾಗ ಅದನ್ನು ಕಾಯಿಸ್ಕೊಳ್ಳಿಕ್ಕೆ ಸೌದೆ ಬೇಕು ನೋಡಿ. ಆ ಸೌದೆ ಚಳಿಗಾಲದ ಬಾಧೆಯನ್ನು ಪರಿಹಾರ ಮಾಡಲಿಕ್ಕೋ ಏನಾದರೂ ಕಾಷ್ಟದಾನ ಮಾಡಿದ್ದೇ ಆದ್ರೆ ಅಥವಾ ದಂಡದಾನ ಮಾಡಿದ್ದೇ ಆದ್ರೆ ಏನಾಗ್ತದೆ, ಸಮಸ್ತ ಕಾಮನೆಗಳು ಪೂರ್ಣವಾಗ್ತಾ ಇದೆ, ಸಮಸ್ತ ಇಷ್ಟ ಆಗ್ತದೆ. ಆಚಾರ್ಯ ನೀವು ಹೇಳಬೇಕು, ನಾವು ಹೂ ಅನ್ಬೇಕು ಅಷ್ಟೇ, ಇವು ಹಾಗೆ ಆಗ್ತಾವ ಅಂದ್ರೆ ವಿಶ್ವಾಸ ಮಾಡಿ ನೋಡಿ, ಆದ್ರೆ ಫಲ ಸಿಕ್ಕಾತು, ಇಲ್ಲ ಅನುಭವ ಸಿಕ್ಕಾತು. ಅರ್ಥ ಆಯ್ತಾ. ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ದಾನ ಮಾಡಿದ ಪುಣ್ಯ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದನ್ನು ಮಾತ್ರ ದೇವರು ಸ್ಟೋರ್ ಮಾಡ್ಕೊತಿರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಯಾರ ಕೈಗಾದ್ರೂ ನಾವು ತಪ್ಪಿಸ್ಕೊಳ್ಬಹುದು, ಯಾರಿಗಾದ್ರೂ ನಾವು ಮೋಸ ಮಾಡ್ಬೋದು, ಯಾರಿಗಾದ್ರೂ ಏನಾದ್ರೂ ಅನ್ಬೋದು, ಆದ್ರೆ ದೇವರ ವಿಷಯದಲ್ಲಿ ಯಾವ ಕಾಲಕ್ಕೂ ನಾವು ಮೋಸ ಮಾಡ್ಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜೀವ ಹಿಂದೆ ಸುಖಾಯಗಳಲ್ಲಿ ಹೋಯ್ತು, ಮುಂದೆ ಸುಖಾಯಗಳಲ್ಲಿ ಬರ್ತದೆ ಗೊತ್ತಿಲ್ಲ. ಅಲ್ಲಿ ಎಲ್ಲದ ಒಂದು ಲಿಸ್ಟ್ ಸಿಗ್ಬೇಕಾದ್ರೆ ಅದು ದೇವರಲ್ಲಿ ಸಿಗ್ತದೆ. ಹಾಗಾಗಿ ದೇವರ ಕಣ್ಣಿಗೆ ನಾವು ಮೋಸ ಮಾಡ್ಲಿಕ್ಕೆ ಸರ್ವಥಾ ಆಗೋದಿಲ್ಲ. ನೀವು ಮಾಡಿದ ಹೇಗೆ ಅಗ್ನಿ ಇದೆ ಅಲ್ವಾ, ತಿಳಿದು ಮುಟ್ಟಿದ್ರೂ ಸುಡುತ್ತದೆ, ತಿಳಿಯದೆ ಮುಟ್ಟಿದ್ರೂ ಸುಡುತ್ತದೆ. ಯಾರಿಗಾದ್ರೂ ನಾನು ತಿಳಿಯಾದ್ರೂ ಮುಟ್ಟಿನಿ ನಂಗೆ ಸುಟ್ಟೇ ಇಲ್ಲ ಅಂತೀರಾ, ಸುಟ್ಟಿದೆ, ಎಲ್ಲರಿಗೂ ಸುಟ್ಟಿರ್ತದೆ. ಹಾಗೆ ಈ ದಾನಗಳು ಏನು ಕೊಡ್ತೀರಿ, ಇದಕ್ಕೆ ಈಗಿನ ಪುಣ್ಯ, ಕೆಲವೊಂದು ಪುಣ್ಯಗಳನ್ನ ಅಲ್ಲೇ ಅಲ್ಲೇ ಬಹುಮಾನ ಅಂತ ಅಲ್ಲೇ ಫಲ ಕೊಟ್ಬಿಡ್ತಾರೆ. ಕೆಲವೊಂದು ಜನ್ಮಾಂತರದಲ್ಲಿ ಕೊಡ್ತಾ ಇದೆ. ನಿಮ್ಗೆ ಅನಿಸ್ಬೋದು ಆಚಾರ್ಯ, ವೇದಿಕರಿಗೆಲ್ಲ ಅನಿಸ್ತಿರ್ತದೆ, ಎಷ್ಟು ದೇವರ ಮೇಲೆ ನಿಷ್ಕಾಮವಾಗಿರ್ತಕ್ಕಂಥ ವೇದಿಕರು ಸುಮ್ಮನೆ ಕೂತಿರ್ತಾರೆ, ಏನೂ ಕಾರ್ಯಕ್ರಮ ಇರುವುದಿಲ್ಲ, ದೇವರ ಮೇಲೆ ವಿಶ್ವಾಸ, ದೇವರೇ ನೀನು ನಂಬಿದ್ದೇನೆ, ಕೊಡುವುದಾದ್ರೆ ಕೊಡು, ಬಿಡುವುದಾದ್ರೆ ಬಿಡು ಅಂದಾಗ ರಾತ್ರಿ ಆಗೋವರೆಗೂ ಯಾರೋ ಬಂದು ಏನೋ ಕೊಟ್ಟು ಹೋಗ್ಬಿಡ್ತಾರೆ. ವಿಶ್ವಾಸ ಹೇಳ್ತೇನೆ, ಇದು ದೇವರ ಮೇಲೆ ಮಾಡುವ ವಿಶ್ವಾಸ. ಈ ತರದ ವಿಶ್ವಾಸ ಇದ್ದಲ್ಲಿ ಅದಕ್ಕೆ ವಿಜಯದಾಸರು ಹೇಳ್ತಾರೆ, ದೇವರನ್ನು ಏನೋ ಕೇಳಬೇಕು. ದೇವ್ರನ್ನ ಏನಾದರೂ ಕೇಳಿದ್ರೆ ಅವೆಲ್ಲ ಸೈಡ್ ಎಫೆಕ್ಟ್ ಆಗ್ತವಂತ. ಏನಾದರೂ ಕೇಳಿ, ಈಗ ಏನ ಕೇಳಿದ್ರೆ ಬಹಳ ಆಸೆ ಅಂದ್ರೆ ನಮ್ಗೆಲ್ಲರಿಗೂ ಒಂದೇನೋ ಉಟ್ಕೊಂಡು ವಸ್ತ್ರ, ಈ ವಸ್ತ್ರಕ್ಕೆ ಮ್ಯಾಚ್ ಆಗುವಂತ ಬಂಗಾರದ ಆಭರಣ ಇರಬೇಕು ಅಲ್ವಾ, ಅದಿದೆ ಚಂದ, ನೋಡೋರು ವಾ ವಾ ಅಂತಾರೆ. ಯಾರೋ 4 ಮಂದಿ ಕಣ್ಣಿಂದ ನೋಡ್ತಾರೆ, ವಾ, ಭಗವಂತನ ಕೃಪೆ ನಮ್ಮ ಮೇಲೆ ಬಿಡಬೇಕಲ್ವಾ. ಹಾಗಾಗಿ ದೇವ್ರ ಹತ್ರ ಹೋಗಿ ಕೇಳಿದ್ರೆ ಇಟ್ಕೊಳ್ಳ, ದೇವರೇ ಬಂಗಾರ ಕೊಡುವಂತ. ದೇವರೇನೋ ಬಂಗಾರ ಕೊಡ್ತಾರೆ, ಏನ್ ಮಾಡ್ತೀರಿ, ಡಬ್ಬಿಲಿ ಹಾಕಿರ್ತೀವ, ಕೇಳಿದ್ದೆ ಹಾಕೊಂಡು ಓಡಾಡಬೇಕು ಅಂತ. ಹಾಕೊಂಡು ಓಡಾಡಬೇಕಾದ್ರೆ ಯಾರೋ ಬಂದು ಕುತ್ತಿಗೆ ಕಟ್ ಮಾಡಿ ಬಂಗಾರ ತಗೊಂಡೋದ್ರೆ ಆ ಸೌಭಾಗ್ಯಕ್ಕೆ ಬಂಗಾರ ಕೇಳಿ ಉಪಯೋಗ ಏನು? ಅದಕ್ಕೆ ದಾಸರು ಹೇಳ್ತಾರೆ, ಏನ್ ಕೇಳಬೇಕು ದೇವ್ರ ಮುಂದೆ, ಏನ್ ಕೇಳಬಾರ್ದು. ಏನ ಬೇಡಲಿ ನಿನ್ನ ಬಳಿಗೆ ಬಂದು ಜನನಿಯ ಕೊಡು ಎಂದು
ಜಯವಂತ ಬೇಡುವೆ. ತಂದೆ ತಾಯಿ ಇಲ್ಲಪ್ಪ, ತಾಯಿ ಕೊಟ್ರೆ ಚೆನ್ನಾಗಿರ್ತದೆ ಅಂತ ನಾವು ಅನ್ಕೊಳ್ತೇವೆ. ತಾಯಿ ಇಲ್ಲ, ತಾಯಿ ಬೇಕು. ಜನನಿಯೇ ನಿತ್ತಳ ಧ್ರುವರಾಜಗೆ, ಧ್ರುವ ಮಹಾರಾಜನಿಗೆ ಜನನಿ ಅಂತ ಏನಾಯ್ತು? ಅಪ್ಪನ ತೊಡೆ ಮೇಲೆ ಕೂರ್ಬೇಕಂತ ಹೋದ, ಮಲ್ತಾಯಿ ಕೂಡಿಸ್ಲಿಲ್ಲ, ಬಂದ ಅಮ್ಮನಿಗೆ ಹೇಳ್ದ. ಅಮ್ಮ ಏನ್ ಮಾಡ್ಬಿಟ್ಟ? ತಪಸ್ ಮಾಡ್ಲಿಕ್ಕೆ ಆಡಿಗೆ ಅಷ್ಟು. ಇದರಿಂದ ಅವನಿಗೆ ಉಪಯೋಗ ಏನಾಯ್ತು? ಏನು ಆಗಿಲ್ಲ. ತಂದೆ ಬೇಕು ಅಂತ ಕೇಳ್ತೀರಾ? ಪ್ರಹ್ಲಾದ ರಾಜನಿಗೆ ತಂದೆ ಇದ್ದ, ಅವನೇ ಕೊಲ್ಲಿಕ್ಕೆ ನಿಂತು ಬಿಟ್ಟ. ಅಂತ ತಂದೆ ಇದ್ರೇನು ಇಲ್ಲಾದೆ ಬ್ಯಾಡ್ರಿ, ಅಣ್ಣ ತಮ್ಮಂದ್ರೆ ಇರ್ಬೇಕು ನೋಡ್ರಿ. ಅಣ್ಣ ತಮ್ಮ, ಯಾಕಂದ್ರೆ ಬ್ರದರ್ ಫ್ರಾಮ್ ಎನದರ್ ಮದರ್ ಅಂತೆಲ್ಲ ಹಾಡು ಬಂದ ನೋಡ್ರಿ. ಹಾಗಾಗಿ ತಾಯಿ ಇದ್ದ ಹಾಗೆ ಬ್ರದರ್ ಅವ ಇದ್ರೆ ನಡೀತದೆ ಅಂತ ಕೇಳಿದ್ರೆ, ವಾಲಿ ಸುಗ್ರೀವ ಅಣ್ಣ ತಮ್ಮಂದ್ರೆ ಅಲ್ರಿ. ಸುಗ್ರೀವನಿಂದ ವಾಲಿ ಸತ್ತು ಹೋದ, ಅಂತ ಅಣ್ಣ ತಮ್ಮಂದ್ರೆ ಉಪಯೋಗ ಬೇಡ್ರಿ. ಮಕ್ಕಳು ಇರ್ಬೇಕ್ರಿ, ಮಕ್ಕಳು ಬುದ್ಧಿನ ಹಾಗೆ ಮಕ್ಕಳಿಂದ ನಡೀತದೆ. ಒಂದಲ್ಲ ಎರಡಲ್ಲ, ಧೃತರಾಷ್ಟ್ರನಿಗೆ 108 ಜನ ಮಕ್ಕಳು ಇದ್ರು. ಒಬ್ಬರನ್ನ ಮೋಕ್ಷ ಕೊಟ್ರ? ಯಾರು ಕೊಡಲೇ ಇಲ್ಲ. ಸರಿ, ಹೆಂಡತಿ ಇರ್ಬೇಕು ನೋಡ್ರಿ. ನಹುಷ ನಿದ್ಯುನಾಮಕ ವಸುಗೆ ಹೆಂಡತಿಯಿಂದನೇ ಕೂತು ಬಂದು ಇವೆಲ್ಲ ಹೆಂಗೆ ಹೇಳ್ತಾರೆ ಅಂದ್ರೆ, ಸಾಧನೆ ಮಾಡುವವರಿಗೆ ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬುವರು, ಇದೆಲ್ಲ ನಿನ್ನ ಪ್ರಸಾದ ಸ್ವಾಮಿ, ಇದು ನೀನೇ ಕೊಡ್ತೀಯ, ಸಂರಕ್ಷಣೆ ನೀನೇ ಮಾಡ್ತೀಯ. ಇದಕ್ಕೆ ಲೇಪವಾಗಿರಬಾರ್ದು. ಲೇಪವಾಗ್ಬಿಟ್ವಿ ಅಂದ್ರೆ ಇದರಿಂದ ನಮ್ಗೆ ಸಮಸ್ಯೆ ಆಗ್ತಾ ಹೋಗ್ತದೆ. ಹಾಗಾಗಿ ಇದರಿಂದ ದೂರ ಇರ್ಬೇಕು. ಹೇಗಿರ್ಬೇಕು? ಯಾರು ದೂರ ಇರ್ಲಿಕ್ಕೆ ಮದುವೆ ಆಗ್ತಾರ? ಮದುವೆ ಆದ್ಮೇಲೆ ದೂರ ಇದ್ರೆ ಅದು ಅಫೆನ್ಸ್ ಅಂತ ಹೇಳ್ತಾರೆ. ಹಾಗೆ ಕಮಲವು ಇದೆ, ಲೋಟಸ್ ನ ಒಂದು ಉದಾಹರಣೆ ಕೇಳ್ತಾರೆ. ಹೂ ಹೇಗೆ ಕಮಲವು ಕೆಳದಲ್ಲಿ ಎಲ್ಲಿ ಬೆಳೀತದೆ? ಅದು ಪಂಕಜ. ಪಂಕ ಅಂದ್ರೆ ಕೆಸರು, ಕೆಸರಲ್ಲಿ ಹೊರಡ್ತದೆ ಅನ್ನೋದಕ್ಕಾಗಿ ಪಂಕಜ ಅಂತ. ಆದ್ರೆ ಅದಕ್ಕೆ ಕೆಸರಲ್ಲಿ ಲೇಪ ಒಂದನಿಯೂ ಆಗುದಿಲ್ಲ. ನಾವು ಸಂಸಾರದಲ್ಲಿ ಇರಬೇಕು, ಸಂಸಾರವನ್ನು ಬಿಟ್ಟವರಾಗಿರ್ಬೇಕು. ಅದಕ್ಕೆ ಈ ದಾನಗಳು ಪೂರಕ ಅಂತ ಹೇಳ್ತೀವಿ. ದಾನ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಮಗೆ ಭಕ್ತಿ ಬರ್ಲಿಕ್ಕೆ ಸಾಧನ. ಭಕ್ತಿ, ಜ್ಞಾನ ಭಕ್ತಿ ಬರ್ಲಿಕ್ಕೆ ದಾನಗಳು ಸಾಧನ. ಅದಕ್ಕೆ ಹೇಳ್ತಾರೆ ನೋಡಿ, ಭಾಗವತದ ಬಲಿರ ಚಕ್ರವರ್ತಿಯ ಕಥೆಯನ್ನು ಕೇಳಬೇಕಾದ್ರೆ, ಬಲಿ ಚಕ್ರವರ್ತಿಯನ್ನ ದೇವರು ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಕಳಿಸಿದ ತಕ್ಷಣ ಪ್ರಹ್ಲಾದ ರಾಜ ಕೇಳಿದ, ಸ್ವಾಮಿ, ನನ್ನ ಮೊಮ್ಮಗನಾದ ಬಲಿ ಚಕ್ರವರ್ತಿಯನ್ನು ಇಂದ್ರ ಪದವಿಗೆ ಕೂಡಿಸ್ಬೇಕು ಅಂತ ನಾ ಪ್ರಾರ್ಥನೆ ಮಾಡಿದ್ದೆ, ನೀನ್ ಯಾಕೆ ಕೂಡಿಸ್ಲಿಲ್ಲ ಅಂದ್ರೆ, ದೇವರಂತ ಇನ್ನೂ ಸಾಧನೆ ಆಗಿಲ್ಲ, ಹಾಗಾಗಿ ಕೆಳಗಡೆ ಕೂಡಿಸಿದ್ದು. ಮತ್ತೆ ಅವನ ಕಡೆಯಿಂದ ಎಲ್ಲಾ ದಾನ ಇಸ್ಕೊಂಡಿಲ್ಲ ಅಂದ್ರೆ ಅವಂತ, ನಾನು ಯಾರನ್ನ ಉದ್ಧಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಮೊದಲು ಅವರನ್ನು ಖಾಲಿ ಮಾಡ್ತೀನಿ, ಆಮೇಲೆ ಅವ್ರು ಉದ್ಧಾರ ಮಾಡ್ತೀನಿ. ಅದಕ್ಕೆ ದಾನ ಕೊಟ್ಟರೆ ಏನಾಗ್ತದೆ? ದೇವರು ಹತ್ರದಲ್ಲಿ ಬರ್ತಾನೆ. ಅದಕ್ಕೆ ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ನೋಡ್ಬೇಕು. ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಎಂಥ ವೃಂದಾವನಕ್ಕೆ, ಮೃತ್ತಿಕಾ ವೃಂದಾವನ ತೋಳಿ, ನಾನು ಮೂಲ ವೃಂದಾವನ ಹೇಳ್ತಾ ಇಲ್ಲ. ರಾಯರ ಮೃತ್ತಿಕಾ ವೃಂದಾವನಕ್ಕೆ ನವರತ್ನ ಕವಚ ಸೇವೆ ಆಗ್ಬೇಕಾದ್ರೆ, ಅವರ ಹೆಸರು ಹೇಳಿದವರಿಗೆ ಅಷ್ಟು ಅನುಗ್ರಹ ಆಗ್ಬೇಕಾದ್ರೆ, ಅಷ್ಟೆಲ್ಲ ಸುಖ ಸಿಗ್ಬೇಕಾದ್ರೆ ಅವರು ಎಷ್ಟು ಜೀವನದಲ್ಲಿ ಕಷ್ಟ ಬಂದ ದಾನಗಳನ್ನು ಹೇಗೆ ಮಾಡ್ತಾ ಇದ್ರು ಅಂತ. ಹಾಗಾಗಿ ಅಂಥವ್ರು ನಮಗೆ ಪೂರಕ. ಅವ್ರು ಎಣಿಸ್ಕೊಂಡ್ ಬಿಟ್ರೆ ದಾನ ಕೊಡಬೇಕು ಅನ್ನಿಸ್ತದೆ. ಹೀಗಾಗಿ ಸೌದೆ ದಾನ ಕೊಟ್ಟರೆ ಏನಾಗ್ತದೆ? ಸಮಸ್ತ ಕಾಮನೆಗಳು, ನಾನಾ ಪ್ರಕಾರವಾದ ಕಾರ್ಯಗಳೆಲ್ಲ ಸಿದ್ಧಿಸ್ತವೆ. ಹಾಗಾಗಿ ಕಾಷ್ಟದಾನವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಸಾಲಿಗ್ರಾಮ ದಾನ, ದೇವರ ದಾನ. ಈ ದೇವರ ದಾನ ಹೆಂಗ್ ಮಾಡ್ತಾರೆ ಕೆಲವು ಜನ ಅಂದ್ರೆ, ಭಯದಿಂದ ಮಾಡ್ತಾರೆ. ಏನೋ ಅವ್ರ ಮನೇಲಿ ನರಸಿಂಹದೇವ್ರ ಸಾಲಿಗ್ರಾಮ ಇತ್ತು, ಯಾರೋ ಪೂಜಾಕ್ಕೆ ಹೋದ್ರು, ನೋಡಿದ್ರು, ಅಯ್ಯೋ ನಿಮ್ಮನೆ ನರಸಿಂಹದೇವ್ರ ಸಾಲಿಗ್ರಾಮ ಏನ್ರಿ? ಹೌದ್ರಿ, ಅದಕ್ಕೆಲ್ಲ ನಿತ್ಯ ನೈವೇದ್ಯ ಆಗ್ಬೇಕು ನೋಡ್ರಿ. ಹಿಂಗೆ ಯಾವ ತಲೆಗಳಾಗಿತ್ತು, ಅಯ್ಯೋ ಆಗಂಗಿಲ್ಲ ಆಚಾರ್ಯ, ಆ ಸಾಲಿಗ್ರಾಮ ನೀವು ತೊಗೊಂಡು ಹೋಗ್ಬೇಡ್ರಿ ಅಂತ ಕೊಟ್ಟು. ಹಂಗೆ ಕೊಡಬಾರ್ದು. ಎಷ್ಟೋ ಹಂಗೆ ಕೊಟ್ಟು ನಾವು ಇವತ್ತು ಬಹಳ ಕಷ್ಟಪಡ್ತಾ ಇದ್ದೀವಿ. ದೇವರಿಗೆ ಒಂದು ಇಡೀ ಅನ್ನ ಹಾಕ್ಲಿಕ್ಕಾಗಲ್ಲ. ಯಾತ್ರಾ ಜನ್ಮ ನಮ್ದು. ಇಷ್ಟೆಲ್ಲ ದೇವರ ನಮಗೆ ಅನ್ನ ಹಾಕ್ತಾನೆ, ಇಷ್ಟೆಲ್ಲ ಗಾಳಿ ಕೊಡ್ತಾನೆ, ಇಷ್ಟೆಲ್ಲ ಆರೋಗ್ಯವಾಗಿ ನೋಡ್ಕೊಳ್ತಾನೆ, ಅಂಥವನಿಗೆ ಒಂದು ಹಿಡಿ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಹುಟ್ಟಿ ಸಾರ್ಥಕ್ಕೆ ಬೇಜಾರಾಗಲ್ವಾ? ನಾಚಿಕೆ ಅನ್ಸಲ್ವಾ ನಮಗೆ? ಯಾರೋ ಒಂದು ಗ್ಲಾಸ್ ನೀರು ತಂದು ಕೊಟ್ಟವನಿಗೆ ಥ್ಯಾಂಕ್ಸು, ಧನ್ಯವಾದಗಳು, ಉಪಕಾರ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಅಪಾರ ಮಸ್ತಕವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಂತದಲ್ಲಿ ಇಷ್ಟೆಲ್ಲ ಬೆನ್ನು ಬಿಟ್ಟಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ವಿಚಾರ ಮಾಡಿ, ಯಾವಾಗ ಹುಟ್ಟಿರಿ, ಹುಟ್ಟಿದಾರಪ್ಪೆ ನಿಮ್ಮ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೋ ಇಲ್ವೋ? ರಕ್ಷಣೆ ಮಾಡ್ತಾ ಇದ್ದಾನೋ ಇಲ್ವೋ? ಮುಂದೆ ರಕ್ಷಣೆ ಮಾಡ್ತಾನೋ ಇಲ್ವೋ? ಇಷ್ಟೆಲ್ಲ ಮಾಡುವ ಭಗವಂತನಿಗೆ ಒಂದು ಕುಡಿದು ಥ್ಯಾಂಕ್ಸ್ ಹೇಳಿಕ್ಕೆ ನಾವು ಬರಲ್ಲ ಅಂದ್ರೆ ಎಷ್ಟು ಅನಾಗರಿಕರು, ಎಷ್ಟು ಕೃತಜ್ಞರು, ಎಷ್ಟು ದುಷ್ಟರು ಅಂತ. ದುಷ್ಟರು ಯಾರು? ನಾವೇ, ಬೇರೆ ಯಾರು ದುಷ್ಟರಲ್ಲ. ಒಂದು ಕಾಲಕ್ಕೆ ರಾವಣ, ಕುಂಭಕರ್ಣ ದುಷ್ಟ ಅಂತ ಹೇಳ್ತಿದ್ವಿ. ಇವತ್ತು ನಾವೇ ರಾಷ್ಟ್ರ ದುಷ್ಟರು. ಯಾಕೆ? ದೇವರು ಮಾಡಿದ ಉಪಕಾರ ಸ್ಮರಣೆ ಮಾಡಿದ್ರೆ ದುಷ್ಟ ಹೋಗಲ್ಲ. ನಮ್ಮ ಹಾಗೆ ದೇವರು ಮಾಡಿದ್ರೆ, ನೀನು ವಾರಕ್ಕೊಂದ್ಸರಿ ಪೂಜಾ ಮಾಡ್ತೀಯ, ನಾನೇನು ವಾರಕ್ಕೊಂದ್ಸರಿ ಅಂದೇ ಅಷ್ಟೇ ಅನ್ನ ಕೊಡ್ತೀನಿ ಅಂದ್ರೆ, ನೀವು ವಾರಕ್ಕೊಂದ್ಸರಿ ನೀನು ಗಾಳಿ ಹಾಕ್ತೀಯಾ, ನಿನ್ಗೆ ವಾರಕ್ಕೊಂದ್ಸರಿ ಅಷ್ಟೇ ನೀನು ಉಸಿರಾಟಕ್ಕೆ ಗಾಳಿ ಕೊಡ್ತೀನಿ ಅಂದ್ರೆ ಎಷ್ಟು ವಿಚಾರ ಮಾಡಿ. ಉಳಿಲಿಕ್ಕೆ ಸಾಧ್ಯನಾ? ಸರ್ವತಾ ಸಾಧ್ಯ ಇಲ್ಲ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟರ್ ತಗೊಂಡಿದ್ರು ನಾವುಗಳು, ದೇವರೇನೋ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಬಿಟ್ರೆ ಹೆಂಗ್ ಉಳಿಲಿಕ್ಕೆ ಸಾಧ್ಯ? ಹೆಂಗ್ ಬಿಟ್ಕೊಳ್ಳಿ? ದೇವರನ್ನ ಪ್ರೀತಿಸಿ, ದೇವರನ್ನ ತುಂಬಾ ಪ್ರೀತಿಸಿ, ದೇವರನ್ನ ತುಂಬಾ 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 ಪ್ರೀತಿಸಿ. ಮೋಹ ಮಾಡಬೇಡಿ. ದೇವರು ಹೇಗೆ ಅಂದ್ರೆ ಫ್ಯಾಕ್ಟ್ರಿ ಮಾಡಬೇಡಿ, ಕೇಳಿದನ್ನೆಲ್ಲ ಕೊಡುವುದು ಅಂತ ಮಾಡಬೇಡಿ. ದೇವರು ನಮಗೋಸ್ಕರವಾಗಿದ್ದಾನೆ ಅನ್ಕೊಳ್ಳಿ. ಆ ರೀತಿಯಾದ ಭಾವ ಇದ್ರೆ
ನಾವು ಈ ಬಂಧನ ಅಲ್ಲ, ಯಾವ ಬಂಧನಕ್ಕೂ ಒಳಗಾಗುವುದಿಲ್ಲ. ದೇವರ ಬರೇ ಸಂಕಟ ಬಂದಾಗ ವೆಂಕಟರಮಣ ಕೃಷ್ಣಾರ್ಪಣ ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಲೌಕಿಕವಾಗಿ ಒಬ್ಬ ವ್ಯಕ್ತಿ ಸಹಾಯ ತಗೊಂಡು ಅವನಿಗೆ ಮೊದಲು ಸುಖಕಾರ ಸ್ಮರಣೆ ಮಾಡಬೇಕು, ನೆಕ್ಸ್ಟ್ ಸಹಾಯವನ್ನು ಮಾಡೋದೇ ಇಲ್ಲ. ದೇವರು ಹಂಗೆ ಮಾಡ್ತಾನ? ಮಾಡೋದೇ ಇಲ್ಲ. ದೇವರು ಮಾಡುವ ಉಪಕಾರವೇ ಬೇರೆ, ದೇವರು ನೋಡುವ ದೃಷ್ಟಿಕೋನವೇ ಬೇರೆ. ದೇವರು ಹೇಗಿದ್ದಾನೆ ಅಂತ ಹೇಳಿದ್ರೆ ಸರ್ವಕಾಲಕ್ಕೂ ನಿಯಾಮಕನಾಗಿದ್ದಾನೆ. ಅದಕ್ಕೆ ನಾವೇ ಸಾಕ್ಷಿ. ಯಾರೋ ಒಬ್ಬ ವ್ಯಕ್ತಿ ಅಂತ ಸ್ವಲ್ಪ ದಾನ ಮಾಡ್ರಿ ಅಂದ್ರೆ ಏನ್ರಿ ನಾನು ಬಡವ, ಏನು ದಾನ ಮಾಡ್ಲಿಕ್ಕೆ ಸಾಧ್ಯ? ದೇವರು ಬಡವನಾಗಿ ಯಾರನ್ನ ಒಪ್ಪಿಸಿದ್ದಾನ? ಒಬ್ಬರ ಕೈ ಎತ್ತಿ ನಾನು ಬಡವ ಅಂತ ಹೇಳ್ತೀರಾ? ಇಲ್ವೇ ಇಲ್ಲ. ನಿಂತ ಜಾಗದಲ್ಲಿ ನಿಮ್ಮ ಮಾರಾಟ ಆದ್ರೆ 15 ಲಕ್ಷ ರೂಪಾಯಿ ಮಾರಾಟ ಆಗ್ತದೆ. ಆಗ್ತಿರೋದಲ್ವ? ಕಿಡ್ನಿ, ರಕ್ತ, ಕಣ್ಣು, ಮೂಗು, ಬಾಯಿ ಇವೆಲ್ಲ ದೇವರು ಹೆಂಗೆ ಕೊಟ್ಟ? ಉಕ್ಕಟ ಕೊಡ್ಲಿಲ್ವಾ? ಇಷ್ಟೆಲ್ಲ ಉಪಕಾರ ಮಾಡಿ ಭಗವಂತನಿಗೆ ಒಂದು ಹಿಡಿ ಅನ್ನ, ಒಂದಿಷ್ಟು ಅವನ ಪ್ರೀತಿಗೋಸ್ಕರವಾಗಿ ದಾನ, ಅವನ ಪ್ರೀತಿಗೋಸ್ಕರವಾಗಿ ಜಪ, ಅವನ ಪ್ರೀತಿಗೋಸ್ಕರವಾಗಿ ಪಾರಾಯಣ, ಅವನ ಪ್ರೀತಿಗೋಸ್ಕರವಾಗಿ ಪ್ರದಕ್ಷಿಣೆ, ಅವನ ಪ್ರೀತಿಗೋಸ್ಕರವಾಗಿ ದೇಹ ಸಮರ್ಪಣೆ. ಇಲ್ಲ ಅಂದ್ರೆ ಎಷ್ಟು ಮೂರ್ಖರು, ಎಷ್ಟು ಕೃತಜ್ಞರಲ್ವಾ? ಪ್ರಪಂಚದಲ್ಲಿ ಹೇಳ್ತಾರೆ ಬ್ರಹ್ಮ ಹತ್ಯೆ ದೋಷ ಆದ್ರೂ ಸಹನೆ ಮಾಡ್ಬೋದು. ದೊಡ್ಡವರ ಅನುಗ್ರಹ ಆದ್ರೆ ಬ್ರಹ್ಮ ಹತ್ಯೆ ದೋಷ ಹೋಗಿಬಿಡ್ತದೆ. ಅರ್ಥ ಆಯ್ತಾ? ಆದ್ರೆ ಕೃತಜ್ಞನಾದವನ ಪಾಡು ಹೇಗಿರ್ತಂದ್ರೆ ಬಹಳ ನೀಚ ಪರಿಸ್ಥಿತಿ, ಭಾರಿ ನೀಚ. ಒಂದು ಕಥೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಬ್ಬ ದಾರಿ ಹೋಗ ಹಾಗೆಲ್ಲ ನಡ್ಕೊಂಡು ಹೋಗುವಂತ ಸಂಪ್ರದಾಯ ಒಂದೂರಿಂದ ಇನ್ನೊಂದು. ಹೀಗೆ ಅಧಿಕ ಮಾಸ ಇತ್ತು, ಅತ್ತೆ ಮನೆಗೆ ಹೋಗಿದ್ದ, ದಾನ ಇಸ್ಕೊಂಡಿದ್ದ. ದಾನ ಇಸ್ಕೊಂಡು ತಮ್ಮ ಮನೆಗೆ ಹೋಗ್ಬೇಕು. ಈ ಅತ್ತೆ ಮನೆಗೆ ಅಡಿಗೆ ಎಷ್ಟು ದಿವಸ ಇರ್ಬೇಕು? 3 ದಿವಸಕ್ಕಿಂತ ಹೆಚ್ಚಿರಬಾರ್ದು. 3 ದಿವಸಕ್ಕಿಂತ ಹೆಚ್ಚಿದ್ರೆ ಮರ್ಯಾದೆ ಇರೋದಿಲ್ಲ. ಮೊದಲನೇ ದಿವಸ ಅಡಿ ಬಂದ್ರೆ ಹಳೆಯಿಂದ ಬಂದಿದ್ದಾರೆ ಅಂತ ಹೇಳಿ ಮಣಿ ಹಾಕಿ ಕೂಡಿಸ್ತಾರೆ. ಅದಕ್ಕೆ 2 ದಿವಸ ಪ್ರವಾಸ ಹೊರಟಿನ. ಹಾಗಾಗಿ 2ನೇ ದಿವಸ ಅಲ್ಲಿದ್ರೆ ಅಲ್ಲಿ ಮಣಿ ಇದೆ ಹಾಕೊಂಡು ಕೂಡಿ ಅಂತಾರೆ. 3ನೇ ದಿವಸ ಪಾಪ ಹಾಕೊಂಡು ಕೂತ್ರೆ ಚಪಾತಿ ಮಾಡ್ಲಿಕ್ಕೆ ಲಟ್ಟಣಿಗೆ ಇಲ್ರಿ, ಇದು ಮಣಿ ಇಲ್ರಿ, ಅದು ಬೇಕಂತ ಹಾಕೊಂಡು ಕೂತ್ರೆ ಎಮಿಸಿಸ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಇವನು ಅಂತ ಒಂದು ಶೋಷಣೆಗೆ ಒಳಗಾಗಿದ್ದ ಹಳೆ ಇರಬೇಕೇನೋ, ಅದು ಕೆಂಡತಿನ ತೋರ್ ಮನೆಗೆ ಬಿಟ್ಟು ತಾನು ಬರ್ತಾ ಆಯ್ತ. ಹಾಗೆಲ್ಲ ಊರು ಹೊರಗಡೆ ಸ್ಮಶಾನಗಳೇ ಇರ್ತಿದ್ವು. ಈಗೆಲ್ಲ ಊರು ಒಳಗಡೆ ಇದೆ. ದುರ್ದೈವ ಏನಂದ್ರೆ ಆಗ ಮನೇಲಿ ತಿಂದು ಹೊರಗೆ ಬಿಡ್ಲಿಕ್ಕೆ ಹೋಗ್ತಿದ್ವಿ, ಈಗ ಹೊರಗೆ ತಿಂದು ಮನೇಲಿ ಬಿಡ್ಲಿಕ್ಕೆ ಬರ್ತೀವಿ ಅಲ್ವಾ? ಹಾಗಾಗಿ ಅವನು ಹೋಗುವಾಗ ಏನಾಯ್ತು ಅಂದ್ರೆ ಒಂದು ಸ್ಮಶಾನ ನೋಡಿದ. ಅಲ್ಲಿ ಒಬ್ಬ ದಾರಿ ಒಬ್ಬ ವ್ಯಕ್ತಿ ಸ್ಮಶಾನದಲ್ಲಿ ಕೂತಿದ್ದಾನೆ. ಸ್ವಲ್ಪ ಗಾಬರಿ ಆಯ್ತಂತೆ. ಯಾರೂ ಸ್ಮಶಾನಕ್ಕೆ ಹೋಗುದಿಲ್ಲ. ಇವನು ಏನ್ ಮಾಡ್ತಿದ್ದಾನೆ ನೋಡ್ತಾ ಕೂತ. ಅವನು ಸ್ಮಶಾನದಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಾನೆ. ಯಾರಾದ್ರೂ ಅಡುಗೆ ಮಾಡ್ತಾರೆ, ಸುಮ್ಮನೆ ಹೋದ್ರೆ ಸ್ನಾನ ಮಾಡ್ಬೇಕು, ಯಜ್ಞೋಪವೀತ ಚೇಂಜ್ ಮಾಡ್ಬೇಕು ಅಂತ ಇತ್ಯಾದಿಗಳನ್ನು ಹೇಳ್ತಾರೆ. ಅವನ ಪದಾರ್ಥ ಏನು? ಅಗ್ನಿ ಸುಡುವ ಬೆಂಕಿ. ಈ ಬೆಂಕಿಯಲ್ಲಿ ಅನೇಕ ಬೆಂಕಿಗಳಿವೆ. ಮನೆಯಲ್ಲಿ ವೈಶ್ವದೇವ ಮಾಡಬೇಕಾದ್ರೆ ರುಕ್ಮಕ ನಾಮನ ಅಗ್ನಿ ಅಂತ ಹೇಳ್ತಾರೆ. ಹೋಮ, ಶಾಂತಿ ಪುಷ್ಟಿಗೆ ವರದ ನಾಮ, ಬಲವರ್ಧನ ನಾಮ ಇತ್ಯಾದಿ ಅಗ್ನಿಗಳ ಹೆಸರಿಂದ ಮಾಡ್ತಾರೆ. ಎಲ್ಲ ಅಗ್ನಿಗಳು ನೋಡ್ಲಿಕ್ಕೆ ಸೇಮ್, ಬಟ್ ಸೇಮ್ ಅಲ್ಲ. ಹಾಗೆ ಈ ದೇಹವನ್ನ ಸುಡಲಿಕ್ಕೆ, ಅರ್ಥಾತ್ ಈ ದೇಹವನ್ನ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಇರುವ ಅಗ್ನಿ ಹೆಸರು ಕ್ರವ್ಯಾದ ಅಂತ. ಆ ಕ್ರವ್ಯಾದ ಅಗ್ನಿಯನ್ನು ಇಟ್ಕೊಂಡಿದ್ದಾನೆ. ಅದರ ಮೇಲೆ ಪಾತ್ರೆ ಏನು? ಬುರುಡೆಗಳನ್ನು ಇಟ್ಟಿದ್ದಾನೆ. ಬುರುಡೆಯನ್ನು ತೆಗೆದು ಇಟ್ಟಿದ್ದಾನೆ. ಪದಾರ್ಥ ಏನು ಅಂದ್ರೆ ನಾಯಿಯ ಮಾಂಸ ಬಿತ್ತು ಸರಾಯಿ, ಅದನ್ನು ಹಾಕಿ ಕುದಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ವಿಚಾರ ಮಾಡಿ. ಮೊದಲು ಮೈಲಿಗೆ ಪ್ರದೇಶ, ಅದು ಅಗ್ನಿ ಮೈಲಿಗೆ, ಪದಾರ್ಥ ಮೈಲಿಗೆ. ನಾಯಿಯನ್ನ ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಇನ್ನೂ ಹೇಳ್ಬೇಕಾದ್ರೆ ಉಪನಯನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ದುರ್ದೈವ, ಮಕ್ಕಳನ್ನ ಬಿಡ್ತಾರೆ, ನಾಯಿನೇ ಒಂದು ಮಾಡ್ತಾರೆ. ನೋಡ್ತಿರಲ್ಲ ಎಷ್ಟೋ ಜನ ಹೀಗೆ ಹೇಳಿದ್ರೆ ಈ ಪ್ರಾಣಿ ದಯಾಸನ ಏನ್ ಮಾಡ್ತಾರೆ, ಕೇಸ್ ಮಾಡ್ಬಿಡ್ತಾರೆ. ನಿಮ್ಮ ಮಕ್ಕಳ ಮೇಲೆ, ಪ್ರಾಣಿಗಳ ಮೇಲೆ ವಿಶ್ವಾಸ ಇಲ್ಲ, ಭಕ್ತಿ ಇಲ್ಲ. ವಿಶ್ವಾಸ ಭಕ್ತಿ ಬೇರೆ, ಸಂಸಾರ ಮಾಡೋದು ಬೇರೆ. ಅರ್ಥ ಆಯ್ತಾ? ನಾವು ನಾಯಿಗಳಿಗೆ ವಿಶ್ವಾಸ ಭಕ್ತಿ ಸಂಸಾರ ಮಾಡ್ತಿರ್ತಾರೆ. ಅದಕ್ಕೆ ಊಟನೇ ಬೇರೆ, ಅದಕ್ಕೆ ಡ್ರೆಸ್ಸೇ ಬೇರೆ, ಅದೇ ಬೇರೆ, ಇದೇ ಬೇರೆ. ಅಷ್ಟು ಭಕ್ತಿಯೊಳಗೆ ಅರ್ಧ ಸಮಯ ದೇವರ ಮೇಲೆ ಹಾಕಿಬಿಟ್ರೆ ಮುಗಿಸಿದೆ, ಹಾಕೋದೇ ಇಲ್ಲ. ಅಂಥ ಎಲ್ಲ ಮೈಲಿಗೆ ಪದಾರ್ಥ ಅದನ್ನ ಹಾಕಿ ಕುದಿಸ್ತಾ ಇರಬೇಕಾದ್ರೆ ಇವನು ಬೈಬೇಕು ಅಂತ ಒಳಗಡೆ ಹೋದ. ಅವ್ನು ಬರೋದು ನೋಡಿದ್ರೆ ಇನ್ನೊಂದು ಬುರುಡಿ ಮುಚ್ಚಿದ. ನೋಡಿ ಅವ್ನು ಮಾತಾಡೋದು ಲಕ್ಷ ಕೊಟ್ಟು ಕೇಳಿ, ಯಾಕೋ ಇಷ್ಟೆಲ್ಲ ಮಾಡಿ ವಾಸ್ತಿ ಬರಬಾರ್ದು ಮುಚ್ಚಿ ಅಂದ್ರೆ ಅದಕ್ಕೆ ಆ ಸ್ಮಶಾನ ವಾಸಿ ವ್ಯಕ್ತಿ ಅಂತಾನೆ. ಇದರ ಮೇಲೆ ಕೃತಜ್ಞನಾದ ನೆರಳು ಬಿದ್ರೆ ಇದು ಮೈಲಿಗೆ ಆಗ್ತದೆ, ಹಾಗಾಗಿ ಮುಚ್ಚಿದ್ದೀನಿ. ಎಷ್ಟು ಮಟ್ಟಿಗೆ ವಿಚಾರ ಮಾಡಿ. ಉಪಕಾರ ಮಾಡಿಸಿಕೊಂಡ ವ್ಯಕ್ತಿ, ಉಪಕಾರ ಮಾಡಿದವನ ಸ್ಮರಣೆ, ಪ್ರತ್ಯುಪಕಾರ ಮಾಡಿಲ್ಲ ಅಂದ್ರೆ ಇಷ್ಟು ಘನಗೋರಾದ್ಮೇಲೆ ಇನ್ನು ದೇವರಿಂದ ಎಷ್ಟು ಉಪಕೃತರಾಗ್ತೇವೆ, ಕ್ಷಣಕ್ಕೂ ಉಪಕೃತರಾಗ್ತೇವೆ. ಅಂದ್ರೆ ನಾವು ಕ್ಷಣಕ್ಕೂ ದೇವರ ಸ್ಮರಣೆ ಮಾಡ್ಬೇಕು. ಆಗ್ತದ ನಮ್ಮ ಕಡೆಯಿಂದ ಬೇಡ. 24 ಗಂಟೆಯಲ್ಲಿ 2 ಗಂಟೆ ಬೇಡ, 1 ಗಂಟೆ ಬೇಡ, ಅರ್ಧ ಗಂಟೆ ಬೇಡ, 10 ನಿಮಿಷ ಆದರೂ ಕೂಡ ದೇವರ ವಿಷಯಕ್ಕೆ ನಾವು ಮನಸ್ಸು ಮಾಡಿಲ್ಲ, ನಾಮಸ್ಮರಣೆ ಮಾಡಿಲ್ಲ ಅಂದ್ರೆ ಎಂಥದ್ದು ಬಾಳು ಅಂತ ಹೇಳ್ಬಿಡ್ತಾರೆ. ಆ ದೇವರ ಹತ್ರ ಹೋಗ್ಬೇಕಾದ್ರೆ ಜ್ಞಾನ ಬೇಕು, ಭಕ್ತಿ ಬೇಕು. ಆ 2 ಜ್ಞಾನ ಭಕ್ತಿ ಬೇಕಾದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಈಗ ಹೇಳುವಾಗ ಸಾಲಿಗ್ರಾಮದ ದಾನವನ್ನು ಹೇಳ್ತಿದ್ದಾರೆ. ಸಾಲಿಗ್ರಾಮದ ದಾನ, ಈ ಸಾಲಿಗ್ರಾಮ ದಾನ ಮಾಡಿದ್ರೆ ಏನಾಗ್ತದೆ? ಇದು ಯಾವಾಗ ಮಾಡಬೇಕು ಅಂದ್ರೆ ಕಾರ್ತಿಕ ಮಾಸ ಮಹಾತ್ಮೆಯಲ್ಲಿ ಸಾಲಿಗ್ರಾಮ ದಾನ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಅಂತಹ ಸಾಲಿಗ್ರಾಮ ದಾನ ಮಾಡೋದ್ರಿಂದ ಬರೀ ಸಾಲಿಗ್ರಾಮ ಅಲ್ಲ,
ದೇವರ ಪೂಜೆಗೆ ಬೇಕಾದ ಉಪಕರಣಗಳ ಸಮೇತವಾಗಿ ಮಾಡಬೇಕು. ತಮಗೆ ತಾಲಿ, ಗಂಟೆ, ಶಂಖ, ಸೋಮಸೂತ್ರ, ಉದ್ಧರಣೆ, ಮಂಟಪ, ದೇವರ ಮಂಟಪ, ಇನ್ನೂ ಅವಕಾಶ ಇದ್ರೆ ದೇವರ ಮನೆ, ಆ ದೇವರ ಮನೆ ಒಂದು ಮನೆ ಹೀಗೆಲ್ಲ ಕಟ್ಟಿಸಿ ಕೊಡಬಹುದು ದೇವರ ಪೂಜೆಗೋಸ್ಕರವಾಗಿ. ಈ ತರದ್ದು ಸಾಲಿಗ್ರಾಮ ದಾನ ಮಾಡಿದ್ರೆ ಏನು, ಸಾಲಿಗ್ರಾಮ ದಾನ ಮಾಡುವುದರಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಕಮ್ಮಿ ಆಗ್ತಾ ಇದೆ, ನರಕಕ್ಕೆ ಹೋಗಿ ಬಿಡೋದಿಲ್ಲ, ಶಾಸ್ತ್ರ ಕೇಳೋ ಪುಣ್ಯ ಸಿಗ್ತಾ ಇದೆ. ಅದು ಬೆಲೆ ಕಟ್ಟಲಿಕ್ಕೆ ಆಗದಷ್ಟು ಪುಣ್ಯ ಈ ಸಾಲಿಗ್ರಾಮ ದಾನ ಮಾಡೋದ್ರಿಂದ ಬರ್ತಾ ಇದೆ. ಹಾಗಾಗಿ ದಾನವನ್ನ ಮಾಡಬೇಕು ಅಂತ ಕೃಷ್ಣಾಮೃತ ಮಹಾರಾಜರು ಶ್ರೀಮದಾಚಾರ್ಯ ಅನೇಕ ವಿಧಿಯಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಸಾಲಿಗ್ರಾಮ ದಾನ ಮಾಡಬೇಕು. ಇನ್ನೊಂದು ಪದದಾನ ಅಂತ ಹೇಳ್ತಾರೆ. ಪದ ಅಂದ್ರೆ ಪಾದ, ಚಪ್ಪಲಿ ದಾನ, ಪಾದರಕ್ಷೆ ದಾನ ಅಂತ ಮಾಡಬೇಕು. ಪದ ಅನ್ನೋ ಶಬ್ದಕ್ಕೆ ಪಾದರಕ್ಷೆ ಅಂತ ಅರ್ಥ. ಪಾದರಕ್ಷೆ ಒಂದೇ ಮಾಡಬಾರ್ದು, ಅದರೊಟ್ಟಿಗೆ ಚಪ್ಪಲಿ, ಛತ್ರಿಯನ್ನು ಮಾಡಬೇಕು. ಛತ್ರಿ ಸಮೇತವಾಗಿ ಪಾದರಕ್ಷೆ ದಾನವನ್ನು ಮಾಡಬೇಕು. ಈ ಪಾದರಕ್ಷೆ ದಾನ ಹೇಗೆ, ಒಬ್ಬನಿಗೆ ಒಂದು ಪಾದರಕ್ಷೆ, ಇನ್ನೊಬ್ಬನಿಗೆ ಒಂದು ಪಾದರಕ್ಷೆ ಹಾಗೆ ಮಾಡಬಾರದು. ಇಬ್ಬರಿದ್ದಾರೆ, ಇಬ್ಬರಿಗೆ ಒಂದೊಂದು ಮಾಡ್ಬಿಡ್ತೇವೆ. ಇಬ್ರು ಎರಡು ಛತ್ರಿ ಒಬ್ಬನಿಗೆ ಮಾಡಬೇಕು, ಅರ್ಥ ಆಯ್ತಾ? ಇಬ್ಬರಿಗೆ ಬೇರೆ ಬೇರೆ ಮಾಡ್ಲಿಕ್ಕಿಲ್ಲ. ಮತ್ತೆ ದಾನ, ದಂಡ, ಛತ್ರಿ, ಪಾದರಕ್ಷೆ ಮೂರು ಒಬ್ಬನಿಗೆ ದಾನ ಮಾಡಬೇಕು. ಇದನ್ನು ಒಬ್ಬೊಬ್ಬರಿಗೆ ಒಂದು ಕೊಟ್ರೆ ಪುಣ್ಯ ಬರುವುದಿಲ್ಲ. ಈ ದಾನದ ಫಲ ಏನು ಗೊತ್ತಾ, ಮುಂದೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ, ಅವಾಗ ತಿಳಿಯೋಣ. ಈ ರೀತಿಯಾಗಿ ಪದದಾನವನ್ನು ಮಾಡಬೇಕು. ಇನ್ನು ಎರಡನೇದೇನು, ಊಣ ವಸ್ತ್ರದಾನ. ಊಣ ಅಂದ್ರೆ ಕಂಬಳಿ ಅಂತ ಹೇಳ್ತೇವೆ. ಊಣ ಅಂದ್ರೆ ಉಣ್ಣಿ ವಸ್ತ್ರಗಳು ಅಂತ, ಕಂಬಳಿ ದಾನಗಳು. ಅಂತಹ ಕಂಬಳಿಗಳ ದಾನವನ್ನು ಮಾಡಬೇಕು. ಯಾವಾಗ ಬರ್ತದೆ ಕಂಬಳಿ ದಾನ ಹೇಳಿ, ಧನುರ್ಮಾಸದಲ್ಲಿ ಹೇಳ್ತಾರೆ. ಧನುರ್ಮಾಸದ ಸಂಪೂರ್ಣ ಒಂದು ವ್ರತವನ್ನು ಮಾಡಿ ಅವಾಗ ಕಂಬಳಿ ದಾನವನ್ನು ಮಾಡಬೇಕು. ಅಲ್ಲಿ ಮಾಸ ಮಹಾತ್ಮೆಯಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ಇಲ್ಲಿ ಮುಖ್ಯವಾದ ಅಂಶಗಳನ್ನು ಹೇಳಿ ಕೊಡ್ತಿದ್ದೀನಿ. ಈ ಒಂದು ತಾಸಲ್ಲಿ ಎಲ್ಲಾ ಮಾಸದ ಮಹಿಮೆ ಹೇಳ್ಕೊಂಡು ದಾನ ಕೊಡೋದ್ರೆ ನೀವಿಲ್ಲೇ ಕೊಡ್ಬೇಕು, ನಾನಿಲ್ಲೇ ಕೊಡ್ಬೇಕಲ್ವಾ, ಆಗೋದಿಲ್ಲ. ಅನ್ನೋದಕ್ಕಾಗಿ ಮುಖ್ಯವಾದ ದಾನಗಳನ್ನ ಕೊಟ್ಟರೆ ಏನು ಫಲ ಅನ್ನೋದನ್ನ ಅಷ್ಟೇ ಹೇಳ್ತಾ ಇದ್ದೇನೆ. ಕಂಬಳಿ ದಾನ ಮಾಡೋದ್ರಿಂದ ಏನಾಗ್ತಾ ಇದೆ, ಯಮ ಮಾರ್ಗದ ಮಧ್ಯೆ ಹೋಗುವಾಗ, ಯಾರಾದ್ರೂ ಗರುಡ ಪ್ರಾಣ ಕೇಳೇ ಇರ್ತೇವೆ, ಗರುಡ ಪ್ರಾಣದಲ್ಲಿ ಹೋಗ್ಬೇಕಾದ್ರೆ ಪಾಪಿ ಪುರುಷನು ಈ ದೇಹವನ್ನು ಬಿಟ್ಟು ಹೋಗ್ಬೇಕಾದ್ರೆ ಅನೇಕ ಕಷ್ಟಗಳಂತೆ ಮಾರ್ಗದ ಮಧ್ಯದಲ್ಲಿ ಬಹಳ ಕಷ್ಟದಿಂದ ಹೋಗ್ತಿರ್ತಾನೆ. ಈ ಕಂಬಳಿ ದಾನ ಕೊಡೋದ್ರಿಂದ ಅಲ್ಲಿ ಶೀತಲಪುರ ಅಂತ, ಶೀತಾಢ್ಯ ಅಂತ ಒಂದು ಊರಿದೆ. ಅದು ಶೀತ ಅಂದ್ರೆ ಹೆಸರಿತಕ್ಕಾಗಿ ಬರೇ ಶೀತ, ಮಂಜುಗಡ್ಡೆ, ಬರಪು ಅಂತಲೇ ಇರ್ತದೆ. ಅಂತಲ್ಲಿ ಹೋಗುವಾಗ ಈ ಕಂಬಳಿ ದಾನ ಏನಾದರೂ ಕೊಟ್ರೆ ಅದನ್ನು ಬೆಚ್ಚಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕಂಬಳಿ ದಾನವನ್ನು ಮಾಡಬೇಕು. ಇನ್ನು ಉದಕುಂಭ ದಾನ, ಅದು ವರುಣ ದೇವರ, ಮೊದಲೇ ಹೇಳಿದ್ದೆ. ಇಲ್ಲಿ ಯಾವ ದೇವರ ಪ್ರೀತಿಗಾಗಿ ಕೊಡಬೇಕು ಅಂದ್ರೆ ವರುಣ ಹಾಗೆ ಭಗವಂತ, ಇವರಿಬ್ಬರ ಪ್ರೀತಿಗೋಸ್ಕರವಾಗಿ. ಮತ್ತೆ ಯಮಮಾರ್ಗದ ಮಧ್ಯದಲ್ಲಿ ಕುಡಿಲಿಕ್ಕೆ ನೀರು ಬೇಕು ಅಂದ್ರೆ ಪಾಪಿಯಾದವರಿಗೆ ರಕ್ತ ಕೊಡ್ತಾರಂತೆ. ಅದಕ್ಕೆ ಈ ಕುಂಭದಾನವನ್ನು ಮಾಡಿದ್ರೆ, ಅದಕ್ಕೆ ಸೋದ ಕುಂಭದಾನ ಅಂತ ಮಾಡ್ತಿದ್ರು ಹಿಂದೆಲ್ಲ, ಸೋದ ಕುಂಭ ಅಂತ. ಈಗೆಲ್ಲ ಬಿಟ್ಟು ಹೋಗಿದೆ. ಈಗ 10 ದಿವಸ ಮೈಲಿ ಕೂತು ಸಪಿಂಡ ಶ್ರಾದ್ದ ಮುಗಿಸ್ಬೇಕಂದ್ರೆ ದೊಡ್ಡ ಮಾತಾಗಿದೆ. ಅದೇನೋ ಒಂದು ಕೂಡ್ತಾನ ಅಂದ್ರೆ ತಲೆ ತಗಳ ಪುಣ್ಯ ಅಂತ ಅನ್ಕೋಬೇಕು. ಹಿಂದೆ ಹಾಗೆ ಇರಲಿಲ್ಲ. 12 ದಿವಸ ಮಾಡಿ, ಪ್ರತಿ ಮಾಸಗಳನ್ನ ಮಾಡಿ, ಮೊದಲೇ ಸೋದ ಕುಂಭ ಅಂತ ಮಾಡ್ತಿದ್ರು. 16 ಜನ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಪಾದ ಪ್ರಕ್ಷಾಲನೆ ಮಾಡಿ ತಮ್ಮಿಗೆ ವಸ್ತ್ರ ಇವನ್ನ ದಾನ ಕೊಟ್ಟು ಹೀಗೆ ವರ್ಷ ಪೂರ್ತಿಯಾಗಿ ಕೊಡ್ತಾ ಇದ್ರು ಸೋದ ಕುಂಭ. 10 ಮಾಸಗಳ ಒಂದೊಂದು ಅದು ಆಗಲಿಲ್ಲ, ಒಮ್ಮೆಗೆ ಅಪಕರ್ಷ ಅಂತ ಮಾಡ್ತಾ ಇದ್ರು. ಈ ರೀತಿಯಾಗಿ ಈ ಸೋದ ಕುಂಭದಾನ ಕೊಟ್ರೆ ಯಮಮಾರ್ಗದಲ್ಲಿ ಆ ಜೀವಕ್ಕೆ ನೀರು ಬೇಕು ಅನ್ನೋದಾದ್ರೆ ಆ ನೀರು ಕೊಡ್ತಾ ಇದ್ದಾರೆ. ನಾ ಹೇಳಿದ್ದೆ ನಿನ್ನೆ, ಒಂದು ಊರಿಗೆ ಹೋಗ್ಬೇಕಾದ್ರೆ ಅಷ್ಟು ಊಟದ ಬುತ್ತಿಯನ್ನು ಕಟ್ಟುವ ನಾವುಗಳು ಪರಲೋಕಕ್ಕೆ ಹೋಗ್ತಾ ಇದ್ದೀವಿ. ಈ ಎಲ್ಲ ಪುಣ್ಯ ಅನ್ನುವ ಪಾಥೇಯ ಗಂಟನ್ನ ಒಯ್ದ್ರೆ ನಮಗೆ ಸುಖ, ಇಲ್ಲದಿದ್ರೆ ಸುಖ ಇಲ್ಲ. ಮತ್ತೆ ವ್ಯಜನ ದಾನ. ವ್ಯಜನ ಅಂದ್ರೆ ಏನು, ಸಂಸ್ಕೃತದಲ್ಲಿ ವ್ಯಜನಕ್ಕೆ ಫ್ಯಾನಿಗೆ ವ್ಯಜನ ಅಂತ ಹೇಳ್ತಾರೆ. ಒಂದು 5 ನಿಮಿಷ ಫ್ಯಾನ್ ಬಂದ್ ಮಾಡಿಬಿಡ್ರಿ, ಕೂಡ್ಲಿಕ್ಕೆ ಆಗ್ತೇನೋ, ಆಗುದಿಲ್ಲ. ಆ ಫ್ಯಾನ್ ಕೆಲವೊಂದ್ಸರಿ ಸುಮ್ಮನೆ ಕೂತಿರ್ತೀವಿ, ಆನಂದ ಆಗ್ತಿರ್ತದೆ. ಗಾಳಿ ಇರುವುದಿಲ್ಲ, ಫ್ಯಾನ್ ಇರುವುದಿಲ್ಲ, ಅದು ಆನಂದ ಆಗ್ತದೆ. ಯಾಕಂದ್ರೆ ಯಾವುದೋ ಜನ್ಮದಲ್ಲಿ ನಾವು ಕೊಟ್ಟ ವ್ಯಜನದಾನದ ಫಲ. ಅದಕ್ಕೆ ಹೇಳ್ತಾರೆ ಬೇಸಿಗೆ ಕಾಲದಲ್ಲಿ ಈ ವಸಂತ ಪೂಜದಲ್ಲಿ ವ್ಯಜನ ಬೀಸಣಿಕೆಯ ದಾನವನ್ನು ಮಾಡಿ, ಸಾಧ್ಯ ಆದ್ರೆ ಅವರ ಮನೆಯಲ್ಲಿ AC ಕೂಡಿಸುವ ವ್ಯವಸ್ಥೆ ಆದ್ರೂ ಮಾಡಿ, ಸಾಧ್ಯ ಆಗೋರಿ ಆಗ್ತಿರ್ತದೆ. ಆ ರೀತಿ AC ವ್ಯವಸ್ಥೆ, ಈ ರೀತಿಯಾದ ವ್ಯಜನ ದಾನ ಮಾಡಿದರೆ ವಾಯುದೇವರ ಪ್ರೀತರಾಗ್ತಾರೆ. ಮತ್ತೆ ಯಮಮಾರ್ಗದಲ್ಲಿ ತಣ್ಣಗೆ ಗಾಳಿ ಬೀಸ್ತಾರೆ. ಯಾಕಂದ್ರೆ ಯಮಮಾರ್ಗ ಹೇಗಿರ್ತದೆ ಅಂದ್ರೆ ನಾವು ಯಾವುದನ್ನ ಅಪೇಕ್ಷೆ ಪಡ್ತೇವೆ ಅದು ವಿರುದ್ಧವಾಗಿ ಸಿಗ್ತದೆ. ತಣ್ಣ ಗಾಳಿ ಬೇಡ್ತೇವೆ, ಬಿಸಿ ಗಾಳಿ ಬಂದ್ಬಿಡ್ತದೆ. ಬಿಸಿ ಗಾಳಿ ಬೇಡ್ತಿರ್ತೇವೆ, ತಣ್ಣ ಗಾಳಿ ಬರ್ತಿರ್ತದೆ. ನೀರು ಕೇಳ್ತೀವಿ, ರಕ್ತ ಸಿಗ್ತದೆ. ಏನೂ ತೊಂದರೆ ಆಗ್ಬಾರ್ದಂತೇವೆ, ಏನೇನೋ ತೊಂದರೆಗಳಾಗ್ತಾ ಹೋಗ್ತದೆ. ಅದು ವಿರುದ್ಧವಾಗಿ, ಯಾಕಂದ್ರೆ ಯಾತನಾ ದೇಹ ಅಂತ ಹೇಳ್ತಾರೆ. ಯಾತನೆಯನ್ನೇ ಅನುಭವಿಸಲಿಕ್ಕೆ ಬಂದ ದೇಹ ಅಲ್ವಾ. ಹಾಗಾಗಿ ಈ ಒಂದು ಗಾಳಿ ವ್ಯಜನದಾನದಿಂದ ಆ ಯಮ ಮಾರ್ಗದಲ್ಲಿ ತಣ್ಣನೆ ಗಾಳಿ ಬೆಳೆಸ್ತಾ ಇದೆ. ಇನ್ನ ದೀಪದಾನ ನೋಡಿ, ದೀಪದಾನ ಹೇಳ್ತಾರೆ. ಈ ದೀಪದಾನದ ಬಗ್ಗೆ ನಮಗೆ ಅರಿವು ತುಂಬಾ ಇರಬೇಕು. ದೀಪ ಬೇರೆ, ನಾವು ಕೊಡುವಂತಹ ಸೊಟ್ಟಾದ ನೀಲಾಂಜನಗಳು ಬೇರೆ. ಒಂದು ದೀಪ ಹೇಗೆ ಉರಿಬೇಕು ಅಂದ್ರೆ ಬೆಳಗ್ಗೆ ಆರಾಧನೆ ಮಾಡಿಕೊಂಡು ಸಾಯಂಕಾಲವರೆಗೂ ಉರಿಯುವಂಥದ್ದು. ಅಂತಹ ದೀಪಗಳಿಗೆ ದೀಪದಾನ ಅಂತ ಹೇಳ್ತಾರೆ. ಸುಮ್ಮನೆ ಒಂದು ಸಣ್ಣಕ್ಕೆ ಪಟ್ ಅಂತ ಹೊರಗಿದ್ರೆ ಅದೇನಾಗ್ತದೆ, ಆಗ್ಬಾರ್ದು. ಹಾಗಾಗಿ ದೀಪದಾನ ಹೇಗೆ, ದೀಪ ಹೇಗೆ ಉರಿತದೆ, ಊರ್ಧ್ವ
ರೀತಿಯಾಗಿ ಉಳಿತದೆ. ಯಾರೋ ದೀಪ ಮೇಲೆ ಹಚ್ಚಿ ಕೆಳಗೆ ಉಳಿದು ನೋಡಿದ್ರೆ ಹಿಂಗೆ ಕೆಳಗೆ ಮ್ಯಾಲ ದೀಪ ಹಚ್ಚೋದು ಕೆಳಗೆ ಹಿಂಗೆ ಬರಂಗಿಲ್ಲ, ಹಿಂಗೆ ಬೆಳ್ಕೊಂಡು ಹೋಗ್ತದೆ ದೀಪ, ಊರ್ಧಮುಖವಾಗಿ ಬೆಳೀತದೆ. ಅದು ತೇಜಸ್ಸು, ಕೀರ್ತಿ, ಕಾಂತಿ ಇದರಿಂದ ಅನೇಕ ವರ್ಣನೆ ಆಗ್ತದೆ. ಕತ್ತಲಲ್ಲಿ ಹಚ್ಚಿಬಿಟ್ರೆ ಬೆಳಕು ಬರ್ತದೆ, ಬೆಳಕಲ್ಲೇ ಹಚ್ಚಿಬಿಟ್ರೆ ಇನ್ನೂ ಕಾಂತಿ ಬರ್ತದೆ. ಈ ರೀತಿಯಾಗಿ ಆ ದೀಪ ಇರ್ತದೆ. ಇಂಥ ದೀಪದಾನವನ್ನು ಮಾಡೋದ್ರಿಂದ ಅಗ್ನಿ, ಸೂರ್ಯ, ಚಂದ್ರ ಈ ಮೂರು ದೇವತೆಗಳ ಪ್ರೀತಿಗೋಸ್ಕರವಾಗಿ ಈ ದೀಪದಾನವನ್ನು ಮಾಡಬೇಕು. ಮತ್ತು ಇದೇ ರೀತಿ ಅಂದರೆ ಯಮ ಮಾರ್ಗದ ಮಧ್ಯದಲ್ಲಿ ನಾವು ಅಂಧಕೂಪದಲ್ಲಿ ಬೀಳುವ ವ್ಯವಸ್ಥೆ ಬರ್ತದೆ. ಅಂಧಕೂಪದಲ್ಲಿ ಬೀಳ್ತಾರೆ ಕೆಲವು ಜೀವರು. ಅಂಧ ಅಂದರೆ ಕತ್ತಲು, ಕೂಪ ಅಂದರೆ ಬಾವಿ. ಅಂಧಕೂಪದಲ್ಲಿ ಬೀಳುತ್ತಾರೆ, ತಗ್ಗಾದ ಪರ್ವತದಲ್ಲಿ ಪ್ರದೇಶದಲ್ಲಿ ಹೋಗ್ತಾರೆ. ಈ ಎಲ್ಲ ಬಾಧೆ ಹೋಗಬೇಕು ಅಂದ್ರೆ ದೀಪದಾನ ಮಾಡಬೇಕು. ಇದು ಸಾಮಾನ್ಯ ಬಾಧೆ. ಇನ್ನೊಂದು ಸಾಮಾನ್ಯ ನಿಯಮ ಏನು ಅಂತ ಕೇಳಿದ್ರೆ, ದೀಪ ಅಂದರೆ ಜ್ಞಾನ. ಯಾರ್ಯಾರು ಜ್ಞಾನದ ಅಪೇಕ್ಷೆಯನ್ನು ಮಾಡ್ತಾರೆ ಅವರು ದೀಪದಾನವನ್ನು ಮಾಡಬೇಕು. ಈಗೆಲ್ಲ ಅಪೂಪದಾನ ಕೊಟ್ಟಿರ್ತೇವೆ, ಬರೀ ಅಪೂಪ ಹೇಳಿ ಅಪೂಪ ಅಷ್ಟೇ ಕೊಟ್ಟಿರ್ತೇವೆ ಅಲ್ವಾ? ಹಾಗಲ್ಲ. ಅಪೂಪದೊಟ್ಟಿಗೆ ದೀಪದಾನ, ಸಾಲಿಗ್ರಾಮ ಅಥವಾ ವಿಷ್ಣುಪಾದ ಅಥವಾ ಡೊಗರ ಕೃಷ್ಣದಾನ ಇವುಗಳನ್ನು ಎಲ್ಲ ಇಟ್ಟು ಕೊಡಬೇಕು. ಅಪೂಪದಾನದ ಅಧಿಕ ಮಾಸದಲ್ಲಿ ವಿಷಯ ದಾನದಲ್ಲಿ ಅಪೂಪವನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಅಪೂಪ ಅಂದ್ರೆ ಎಣ್ಣೆಯಲ್ಲಿ ಕರೆದ ಪದಾರ್ಥ. ಅಕ್ಕಿ, ಬೆಲ್ಲ. ಅಪೂಪ 3: ಅಕ್ಕಿ, ಬೆಲ್ಲ ಮತ್ತು ತುಪ್ಪ. ಈ ಮೂರನ್ನ ಸೇರಿಸಿಕೊಂಡು ಮಾಡಬೇಕು. ಆ ತುಪ್ಪ ಸ್ವಲ್ಪ ಹಾಕ್ಬೇಕು, ಹಾಕ್ಬೇಡ. ಯಾಕಂದ್ರೆ ಅದು ಹಿಂಗೆ ಸೋರ್ತಿರ್ತದೆ. ಎಷ್ಟೋ ಮಂದಿ ಪಾತ್ರೆಗೆ ಹೊತ್ತಿರ್ತದೆ, ದೋದ್ರಕ್ಕೂ ಹತ್ತಿ ಬಿಡ್ತದೆ. ಅಷ್ಟೆಲ್ಲ ಹಾಕ್ಬೇಡ, ಸ್ವಲ್ಪ ಹಾಕಿ. ಆ ರೀತಿ ಅಪೂಪದಾನ ಅದು ಚಂದ ಮಾಡಿ ಬ್ರಾಹ್ಮಣರನ್ನ ಕರೆದು 35 ಅಪೂಪಗಳನ್ನು ಇಟ್ಟು ಅಲ್ಲಿರುವ ಎಲ್ಲ ದೇವತೆಗಳನ್ನ ಆವಾಹನವನ್ನು ಮಾಡಿ, ಆಮೇಲೆ ಅಲ್ಲಿ ಗೋಪಾಲಕೃಷ್ಣ 2 ದೀಪಗಳು, ಆಮೇಲೆ ವಸ್ತ್ರಗಳು, ಸುವಾಸಿನಿಗೆ ಮತ್ತು ಇವರಿಗೆ ವಸ್ತ್ರವನ್ನು ಇಟ್ಟು ಪಾದ ಪ್ರಕ್ಷಾಲನೆ ಮಾಡಿ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಅವನಲ್ಲಿ ದೇವರಿದ್ದಾನೆ 33 ದೇವತೆ. ಹೆಚ್ಚಿರಬೇಕಾದ್ರೆ 33 ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳ್ತಾರೆ. ಅಲ್ಲೇ ಅಡಗಿ ಸುತ್ತ ಸುತ್ತ ತೆರೆದು ಚಕ್ರ ಬರ್ತದೆ ಅಲ್ವಾ? ಬೇಡ, 3 ಹಾಕಿ ಸಾಕು. ಆ 3 ಪ್ರದಕ್ಷಿಣೆ ಹಾಕಿ ಆ ದಾನವನ್ನು ಕೊಟ್ಟಿದ್ದಾದ್ರೆ ನಿಜವಾಗಿ ಪುರುಷೋತ್ತಮ ಪ್ರೀತನಾಗ್ತಾರೆ. ಸುಮ್ಮನೆ ಅಪೂಪವನ್ನೇ ಕೊಟ್ಟೆ, ಅದ್ರ ಬದಲು ಬೇರೆ ಏನೋ ಪದಾರ್ಥ ಕೊಟ್ಟೆ ಅಂದ್ರೆ ಅದು ಪ್ರೀತನಾಗುವುದಿಲ್ಲ ಅಂತಿಲ್ಲ, ಪುಣ್ಯದ ಪ್ರಮಾಣ ಕಮ್ಮಿ ಆಗ್ತದೆ. ಹಾಗಾಗಿ ಪ್ರತಿನಿತ್ಯ ಅಧಿಕ ಮಾಸದಲ್ಲಿ ಆಗಲಿ ಚಾತುರ್ಮಾಸ್ಯದಲ್ಲಾಗಲಿ ದೀಪದಾನ ಕೊಡ್ತಾ ಇರ್ತಾರೆ ಕೆಲವು ಜನ. ದೀಪದಾನ, ಆ ದೀಪದಾನ ಕೊಡೋದ್ರಿಂದ ಪಿತೃಗಳು ಉದ್ಧಾರ ಆಗ್ತಾರೆ, ನಮ್ಮ ಪಿತೃಗಳು ಉದ್ಧಾರ ಆಗ್ತಾರೆ. ಹಾಗಾಗಿ ದೀಪದಾನವನ್ನ ಕೊಡಬೇಕು. ಇದು ಯಾರಿಗೆ ಕೊಡಬೇಕು ಅಂದ್ರೆ ಒಳ್ಳೆ ಕಾಂತಿಯುಳ್ಳ ಬ್ರಾಹ್ಮಣರಿಗೆ ಕೊಡಬೇಕಂತ. ಇದು ಹೆಂಗಿರ್ತದೆ ಅಂದ್ರೆ ನೋಡ್ಲಿಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ, ಕೆಲವು ಒಳ್ಳೆ ತೇಜಸ್ಸು ಕಾಣ್ತದೆ ಅಂಥವರಿಗೆ ದೀಪದಾನವನ್ನು ಕೊಟ್ಟರೆ ಆ ಒಂದು ದೀಪದಾನ ಕೊಟ್ಟರೆ ಫಲ. ಸುಮ್ಮನೆ ವಿಷಯ ತಿಳಿಯಲಿ ಅಂತ ಹೇಳ್ತಿದ್ದೆ. ಈ ಮತ್ತೆ ಇದು ತಪ್ಪು ತಿಳ್ಕೊಳ್ಬಾರ್ದು. ಯಾರು ಬ್ರಾಹ್ಮಣರ ಲಕ್ಷಣ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಯಾವ ಕೆಲಸಗಳಿಗೆ ಯಾವ ಬ್ರಾಹ್ಮಣರನ್ನ ಕರಿಬಾರ್ದು. ಹಿಂಗೆಲ್ಲ ಹಿಂಗೆ ಈ ಶ್ಲೋಕದ ಬಗ್ಗೆ ಹುಡುಕ್ತಾ ಹೋದ್ರೆ ಯಾವ ಬ್ರಾಹ್ಮಣ ಸಿಗೋದಿಲ್ಲ. ಹಾಗಾಗಿ ಸುಮ್ಮನೆ ಶ್ಲೋಕದ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾಣಃ ಕುಂಡಿಲಡಕ್ರೋಧಿ ಪುನರ್ಭೂ ಶಾವದಂತಕಃ ನಿಂದಿತಃ ಪತಿತಃ ಕ್ರೀಬಃ ಪ್ರದೇಶಿ ವೇದವರ್ಜಿತಃ ಹೀನಾಂಗ ಚಿನ್ನಾಂಗ ಕರ್ಕಶಶತಃ ಮಗದೋ ವಾಮನೋ ಕೃಷ್ಣೋ ದ್ವಿಜೋ ವಜೋ ಜಪಾದಿಷು ಅಂತ ಹೇಳ್ತಿದ್ದಾರೆ. ಏನು ಈ ಶ್ಲೋಕದ ಅರ್ಥ ಅಂದ್ರೆ, ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿಯನ್ನ ಕರೆದ್ರೆ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಗಂಟಿಯನ್ನು ಸಮಯ ಎತ್ತಿ ಬಿಟ್ರೆ ಹೆಂಗ್ ಸಾಧ್ಯ? ಕುಂಟನಾಗಿರುವ ಬ್ರಾಹ್ಮಣ, ಜಡಕ್ರೋಧಿ, ತಲೆಯಲ್ಲಿ ಇರಿಲ್ಲದ ಬ್ರಾಹ್ಮಣ, ಕ್ರೋಧಿ, ಬರೇ ಸಿಕ್ಕಿ ಬರೋದು. ಏನ್ರಿ ಆಚಾರ್ಯ ಆರಾಮಿದ್ದೀರಿ, ಯಾಕೆ ಬಂದು ಒಬ್ಬನಿ ತೋರಿಸ್ತೀರಿ ಅಂತ ಹಿಂಗೆ ಕೇಳ್ತಿರ್ತಾರೆ ನೋಡಿ, ಹಿಂಗೆಲ್ಲ ಮಾತಾಡೋದು. ಅಂತ ಕ್ರೋಧಿ ಇರುವ ಬ್ರಾಹ್ಮಣ ಎದು ಕರಿಬಾರ್ದು. ಕ್ರೋಧಿ ಜಡ ಪುನರ್ಭೂಷಾದಂತಹ ಈ ವಸುಡೇನಿದೆ, ಈ ವಸುಡು ಕಪ್ಪಾಗಿರ್ತವಂತೆ. ಯಾಕಂದ್ರೆ ಗರುಡ ಪುರಾಣದಲ್ಲಿ ಪಾಪಿ ಚಿನ್ನ ನಿರೂಪಣ ಅನ್ನೋ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ, ಸರಾಯಿ ಕುಡಿದು ನರಕಕ್ಕೆ ಹೋಗಿ ಬಂದವನ ಹಲ್ಲುಗಳು ಹೊಸದಾಗಿರ್ತವೆ. ನಿಮಗೆ ಸಾಧ್ಯ ಆದರೆ ಪಕ್ಷ ಮಾಸದಲ್ಲಿ ಇಲ್ಲಿನ ಅಧಿಕಾರಿಗಳಿಗೋ ಯಾರಿಗಾದ್ರೂ ಪ್ರಾರ್ಥನೆ ಮಾಡಿ ಒಂದು ಸರಿ ಗರುಡ ಪುರಾಣ ಕೇಳಿ. ನಾನು ಹೇಳ್ತಾ ಇದ್ದೇನೆ, ಒಂದು ಸರಿ ಗರುಡ ಪುರಾಣ ಭಕ್ತಿಯಿಂದ ಕೇಳಿ, ಪ್ರೇತಕಾಂಡವನ್ನೇ ಕೇಳಿ. ನಮ್ಮಲ್ಲೆಲ್ಲ ಸಂಪ್ರದಾಯ ಸೂತಕದ ಮನೆಯಲ್ಲಿ ಹೇಳ್ತೇವೆ ಅಂತ ಇಟ್ಕೊಳ್ಳೋಣ, ಗುಡಿಯಲ್ಲಿ ಹೇಳಲಿಕ್ಕೆ ಸಮಸ್ಯೆ ಇಲ್ಲ. ಹಾಗಾಗಿ 15 ದಿವಸ, ಅದರಲ್ಲಿ 16 ಅಧ್ಯಾಯ ಇದೆ, ದಿವಸಕ್ಕೆ 1 ಅಧ್ಯಾಯ ಹಾಗೆ ಕಂಪ್ಲೀಟ್ ಆಗಿ ಕೇಳಿ, ಒಂದು ಅಕ್ಷರ ಬಿಡದೆ. ಯಾಕಂದ್ರೆ ಇನ್ನೊಮ್ಮೆ ಪಾಪ ಮಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಅಂದ್ರೆ ಅದು ಅಂಜಿಸ್ತಾ ಇದೆ ಅಂತಲ್ಲ, ಅದರಿಂದ ಎಷ್ಟು ನಾವು ರಿಗ್ರೆಟ್ ಫೀಲ್ ಮಾಡಬೇಕು, ಎಷ್ಟು ನಾವು ಅದರಿಂದ ವಂಚಿತರಾಗಿದ್ದೇವೆ, ಏನೆಲ್ಲ ಅಮೃತವಾದ ವಿಷಯಗಳಿಂದ ಕಳ್ಕೊಂಡಿದ್ದೇವೆ ಅನ್ನೋ ವಿಷಯ ಗೊತ್ತಾಗ್ತದೆ. ಹಾಗಾಗಿ ಪುನರ್ಭೂ ಅಂದ್ರೆ ಸರಾಯಿ ಕುಡಿದ ನರಕಕ್ಕೆ ಹೋಗಿ ಬಂದ ವ್ಯಕ್ತಿ, ಅವನನ್ನು ಕರಿಬಾರದು. ನಿಂದಿತಃ, ಎಲ್ಲರಿಂದ ಬಯಸ್ಕೊಳ್ಳೋನು. ಪತಿತಃ, ಯಾವ ಮೈಲಿಗೆ ಎಷ್ಟು ಬೇಕಷ್ಟು ಮಾಡೋದು, ಮಡಿನೇ ಮಾಡ್ತಾ ಇರೋರು. ಅದೇನ್ರಿ ನಾವೆಲ್ಲ ಸಣ್ಣವ್ರು ನಡೀತದೆ, ಗ್ಯಾಸು ನಡೀತದೆ, ಬಕೆಟ್ ನಡೀತದೆ, ಜೊಮ್ಯಾಟೊ ನಡೀತದೆ ಅಂತ ಹಂಗಿಲ್ಲ. ಶುದ್ಧವಾಗಿರುವಂತಹ ಮಡಿ ಮಾಡುವಂತ ಕರಿಬೇಕು. ಕ್ಲೀಬಹ, ದೊಡ್ಡ ದೇಹ, ಕೂತ್ರೆ ಹೇಳಲಿಕ್ಕೆ ಬರಲ್ಲ, ಎದುರೆ ಕೂಡ್ಲಿಕ್ಕೆ ಬರಲ್ಲ. ಕುದೇಶಿ, ಹೊರಗಿನ ದೇಶಕ್ಕೆ ಹೋಗ್ಬಂದವನು. ಹಿಂದೆ ಎಲ್ಲ ಒಂದು ಅಫೆನ್ಸ್ ಅಂತೆ, ಹೊರಗಿನ ದೇಶಕ್ಕೆ ಹೋಗೋದು ಕಳ್ಳತನ ಇದ್ದ ಹಾಗೆ. ಈಗ ಹಾಗೆ ನಾನು ಸ್ವಾಮಿ ಹತ್ರ ಹೋಗ್ತೇವೆ, ಸ್ವಾಮಿ ನಾನು ಅಮೆರಿಕಗೊಂಡು ಮತಾಕ್ಷರಕ್ಕೆ ಕೊಡ್ರಿ, ಸ್ವಾಮಿಗೆ ಹೋಗಿ ಕೇಳ್ತೇವೆ. ಈಗ ಅನಿವಾರ್ಯ ಪಾಪ ಅವ್ರು ಕೊಡ್ತಾರೆ, ಮನಸ್ಸಲ್ಲಿ ಏನಂತಾರೋ ಗೊತ್ತಿಲ್ಲ, ಆದ್ರೂ ಕೊಡ್ತಾರೆ ಉದಾರ ಆಗಿ ಅಂತ. ಈ ರೀತಿ ಕುದೇಶಿ, ವೇದವರ್ಜಿತ, ವೇದವನ್ನು ಬಿಟ್ಟವನು. ವೇದ ಅಂದ್ರೆ ಗಾಯತ್ರಿ ಮಂತ್ರವು ವೇದ ಅಲ್ವಾ?
ದಿನಕ್ಕೆ ಗಾಯತ್ರಿ ಅಂತ ಜಪ ಮಾಡಲಾರ್ದವನು ಅವ್ನು ವೇಸ್ಟ್ ಅಂತ, ಅವನಿಗೆ ದಾನ ಕೊಡಬಾರ್ದು. ಅದಕ್ಕೆ ಹೇಳ್ತಾರೆ, ಏನೋ ವರೇಂದ್ರಿಗೆಲ್ಲ ದಾನ ಕೊಟ್ಕೊಂಡ್ಬಿಡ್ತೀವಿ. ಅಳಿಗೆ ಯೋಗ್ಯನಾದ್ರೆ ಸರಿ, ಅವನು ಆಚರಣಶೀಲನಾಗಿದ್ರೆ ಸರಿ, ಅವನು ಗಾಯತ್ರಿಯೂ ಮಾಡೋದಿಲ್ಲ, ಸಂಧ್ಯಾವನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ, ಕೊಟ್ಟರು ಉಪಯೋಗ ಇಲ್ಲ. ಹಾಗಾಗಿ ಈ ದಾನದ ಕಾನ್ಸೆಪ್ಟ್ ತಗೊಳ್ಳಿ. ಇಡೀ ದಾನದ ಕಾನ್ಸೆಪ್ಟ್ ಯೋಗ್ಯರಿಗೆ ಸತ್ಪಾತ್ರರಿಗೆ ಮಾಡಬೇಕಂತ. ಇದು ಯಾವುದೇ ಥರದ ಅಡ್ವರ್ಟೈಸ್ಮೆಂಟ್ ಅಲ್ಲ, ಅರ್ಥ ಆಯ್ತಾ? ಹಿಂಗೆ ಹೇಳ್ಬಿಟ್ರೆ ನೀವು ಬ್ರಾಹ್ಮಣರು ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ತೀರಿ ಅಂತ, ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು. ಯೋಗ್ಯರಿಗೆ ಯೋಗ್ಯವಾದ ಫಲ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರ ಹೇಳ್ತಾರೆ. ವೇದವಚಿತ ಹೀನಾಂಗ, ಈ 5 ಅಂಗ ಇರ್ತದೆ, 4 ಅಂಗ ಇರ್ತದೆ. ಪೆದಿಕಾಂಗ 6 ಅಂಗ ಬಂದ್ಬಿಡ್ತಾರೆ, ಹೀಗೆ 6 ಅಂಗ. ಚಿನ್ನಾಂಗ ಒಂದು ಉದ್ದುದು ಒಂದು ಸಣ್ಣದು ಹಿಂಗೆ ಬೆಳೆದಿರ್ತಾರೆ. ಚಿನ್ನಾಂಗ ಕರ್ಕಶಃ, ಅವನ ಧ್ವನಿ ಕರ್ಕಶ, ನನ್ನ ಧ್ವನಿ ಕರ್ಕಶ ಇಲ್ಲಲ್ಲ, ಕರ್ಕಶಃ. ಶಠ ಅಂತ ಕರೀತಾರೆ. ಶಠ ಅಂದ್ರೆ ಮೂರ್ಖ ಅಂತ. ಮೂರ್ಖ ಏನು ಗೊತ್ತಿಲ್ಲ. ಮಗದಹ, ಮಗದ ಅಂದ್ರೆ ಇವತ್ತಿನ ಪ್ರಯಾಗ ಕ್ಷೇತ್ರದಲ್ಲಿರುವಂತ ವ್ಯಕ್ತಿಗಳು, ಅವರನ್ನ ಅಲ್ಲಿಂದ ಇಲ್ಲಿ ಕರೆಸಿ ಅವ್ರ ಕೆಲಸವನ್ನು ಮಾಡಬಾರ್ದು. ನಾವು ಅಲ್ಲಿ ಹೋದಾಗ ಅಲ್ಲಿ ಪ್ರಯಾಗ ಅವರೇ ನಮಗೆ ದೊಡ್ಡ ಬ್ರಾಹ್ಮಣರು, ಅವರನ್ನು ಮುಟ್ಟಿ ಪಾದಪ್ರಕ್ಷಾಲನೆ ಮಾಡಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಅವ್ರನ್ನ ಇಲ್ಲಿ ಕರೆಸಿ ಮಾಡೋದು ಸರಿಯಲ್ಲ. ಮಗದ. ವಾಮನಃ, ಕುಳ್ಳನಾದ ಬ್ರಾಹ್ಮಣ. ಕೃಷ್ಣ ಅಂದ್ರೆ ಕಪ್ಪಾಗಿರುವ ಬ್ರಾಹ್ಮಣ, ಕರ್ರಗಿರಬಾರ್ದು. ಸ್ವಲ್ಪ ಕರಗಿ ನಡೀತದೆ ಅಷ್ಟೇ. ಹಾಗಾಗಿ ಕಪ್ಪಾದ ಬ್ರಾಹ್ಮಣ, ಇಂಥವರನ್ನ ಯಾವ ಕೆಲಸಕ್ಕೂ ಕರಿಬಾರದು ಅಂತ ಹೇಳ್ತಾರೆ. ಈ ತರ ನಿಲ್ತಾ ಹೋದ್ರೆ ನಮ್ಗೆ ಯಾರೋ ಬ್ರಾಹ್ಮಣ ಸಿಗೋದಿಲ್ಲ. ಸುಮ್ಮನೆ ಲಕ್ಷ್ಯ ಅಂದ್ರೆ ನಾ ಹೇಳಲಿಕ್ಕೆ ಕೊಟ್ಟಿದ್ದೇನು ಅಂದ್ರೆ, ನೀವು ಯಾವುದೇ ದಾನವನ್ನ ಸತ್ಪಾತ್ರ ಹೇಗೆ ದಾನ ಮಾಡಿ ಲಾಸ್ಟಿಗೆ ಸರ್ವಂ ಶ್ರೀ ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣ ಹೇಳೋ ಬುದ್ಧಿ ಬರಲಿ ಅಂತ ಹೇಳಿಕೊಡ್ತೀವಿ. ಅರ್ಥ ಆಯ್ತಾ? ಇದು ಕಲಿಯುಗ. ಕಲಿಯುಗ ಅಸಾರ, ಶಾಸ್ತ್ರದಲ್ಲಿ ಅಸಾರ, ಶಾಸ್ತ್ರದಿಂದನೇ. ಹೇಗಿದೆ ಕಲಿಯುಗ ವರ್ಣನೆ ಅಂತ ಕೇಳಿದ್ರೆ, ಇಲ್ಲಿ ಸನ್ಯಾಸಿಗಳು ಗೃಹಸ್ಥರಾಗ್ತಾರಂತೆ, ಗೃಹಸ್ಥರು ಸನ್ಯಾಸಿಗಳಂತ ಆಗ್ತಾರೆ. ಹೇಗೆ ಹೆಂಡ್ರು ಮಕ್ಕಳು ಮನೆಗೆ ಹಿಡಿದು ರೊಕ್ಕ ದುಡಿಲಿಕ್ಕೆ ಇಡೀ ಊರು ಸುತ್ತು ಹೋಗೋದು. ಎಷ್ಟು ದಿವಸ ಹೋಗ್ತಾರೋ ಒಮ್ಮೆ ತಿಂಗಳಿಗೆ ಒಂದ್ಸಲಿ ಬಂದ್ಬಿಡ್ತಾರೆ. ಆ ತರ ಕಲಿಯುಗದ ವರ್ಣನೆ ಭಾಗವತದಲ್ಲಿ ಹೇಳ್ತಾರೆ 12ನೇ ಸ್ಕಂದದಲ್ಲಿ. ಈ ತರ ಕಲಿಯುಗ ಇದೆ. ಈ ಕಲಿಯುಗದಲ್ಲಿ ನಾವು ಏನೇನು ವಿಚಾರ ಮಾಡ್ತೇವೆ ಸಿಗಲಿಕ್ಕಿಲ್ಲ. ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇಲ್ಲ, ಮಗನಿಗೆ ಅಪ್ಪನ ಮೇಲೆ ಇಲ್ಲ, ಗಂಡ ಹೆಂಡತಿ ಪರಸ್ಪರ ಮಾತಾಡೋದೇ ಇಲ್ಲ. ಅದೊಂದು ಏನೋ ಡಿಗ್ನಿಟಿ ಅನ್ಕೊಂಡಿರ್ತಾರೆ. ಒಬ್ಬರಿಗೆ ಹೇಳಿ ಆಚಾರ್ಯ ನಮ್ಮ ಅಪ್ಪನೊಟ್ಟಿಗೆ 23 ವರ್ಷ ಆಯ್ತು, ಒಂದ್ ದಿವಸ ಮಾತಾಡಿಲ್ಲ ನೋಡ್ರಿ, ಬಹಳ ದೊಡ್ಡ ಸಾಧನೆ ಮಾಡಿದೆ ಅಂತ. ಏನರ್ಥ? ಪಿತೃಗಳಿಂದ ವಂಚಿತನಾಗಿ ಅಂತ. ತಪ್ಪು ಮಾಡಿರೋ ಯಾರಿರ್ತಾರೆ? ಮನುಷ್ಯ ಅಂದ್ರೆ ಸಹಜವಾಗಿ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪು ಸಣ್ಣದೋ ದೊಡ್ಡದೋ ಕ್ಷಮೆ ಅನ್ನೋ ಭಾವ ಇರಬೇಕಂತ, ಕ್ಷಮಾದರಿ. ಆ ಭಾವದಿಂದ ತಂದೆ ತಾಯಿಗಳ ಒಟ್ಟಿಗೆ ಇದ್ದ ಜೀವಂತ ಪಿತೃಗಳನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಸತ್ತ ಮೇಲೆ ಅವರ ಶ್ರಾದ್ದಾಧಿಕರಣವನ್ನು ಮಾಡಲಿಲ್ಲ, ಗಯಾ ಶ್ರಾದ್ದವನ್ನು ಮಾಡಲಿಲ್ಲ ಅಂದ್ರೆ ಮಗ ಅನ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಭಿಹಿ ಪುತ್ರ ಲಕ್ಷಣ ಅಂತ ಈ 3 ಕೆಲಸ ಮಾಡಿದ್ರೆ ಮಗ. ಇಲ್ಲದಿದ್ರೆ ಏನು ಅಂದ್ರೆ ತಂದೆ ತಾಯಿ ಮಲ ಹೆಂಗೆ ದಿವಸ ಬೀಳ್ತದೋ ಹಾಗೆ ಅವನೊಂದು ದಿವಸ ಮಲದಿಂದ ಬಂದವನು ಅಷ್ಟೇ. ಅಷ್ಟು ಶಾಸ್ತ್ರ ನಿಲ್ಲಿಸ್ತದೆ ನಾವು. ಹಾಗಾಗಿ ಇವೆಲ್ಲ ನಮಗೆ ಮ್ಯಾಂಡೇಟರಿ ಮಾಡಲೇಬೇಕಾದ ಅಂಶಗಳು, ಅನುಸಂಧಾನ ಮಾಡಲೇಬೇಕಾದ ಅಂಶಗಳು. ಅದಕ್ಕೆ ಏನೇ ಕೆಲಸ ಮಾಡಿ ಕೃಷ್ಣಾರ್ಪಣ, ಬರೀ ಕೃಷ್ಣಾರ್ಪಣ ಅಲ್ಲ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದ್ರೆ ಕೃಷ್ಣಾರ್ಪಣ ಅಂತ ಪುರುಷರು ಹೇಳಿದ್ರೆ, ಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದ್ರೆ ಕೃಷ್ಣಾರ್ಪಣ. ನೀವು ನಿಮ್ಮ ಗಂಡಂದ್ರ ಬಿಟ್ಟು ಏನೇ ಕೆಲಸ ಮಾಡಿದ್ರೆ ಪುಣ್ಯನೇ ಇಲ್ಲ. ಹಾಗಾಗಿ ಏನೇ ಕೆಲಸ ಮಾಡಿ, ಪ್ರದಕ್ಷಿಣೆ ಹಾಕಿ, ನಮಸ್ಕಾರ ಹಾಕಿ, ದಾನ ಹಾಕಿ, ಧರ್ಮ ಮಾಡಿ, ಏನೇ ಮಾಡಿದ್ರು ಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದ್ರೆ ಕೃಷ್ಣಾರ್ಪಣ. ಈ ತರ ಹೇಳಬೇಕು ಅನ್ನೋದಕ್ಕಾಗಿ ಆ ಒಂದು ವ್ಯಜನದಾನ, ದೀಪದಾನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ದೀಪದಾನದಲ್ಲಿ ಎಣ್ಣೆ ಯಾವ್ದು ಹಾಕಬೇಕು ಮುಖ್ಯ ಅಲ್ವಾ? ಬತ್ತಿಯನ್ನು ಬಹಳ ಕಷ್ಟಪಟ್ಟು ಮಾಡಿ ಹಾಕ್ತಾರೆ. ಎಣ್ಣೆ, ಎಳ್ಳೆಣ್ಣೆ ಅಥವಾ ಈ ಎಲ್ಲ ಫಾರ್ಮ್ ರಾಜು, ಆ ರಾಜು, ಈ ರಾಜು ಹಾಕ್ಬೇಡ್ರಿ. ಅವೆಲ್ಲ ಪೋತರಾಜುಗಳ ಸಂಖ್ಯೆ, ಅವೆಲ್ಲ ಹಾಕ್ಬೇಡ್ರಿ. ಏನ್ ಹಾಕ್ಬೇಕು? ಎಳ್ಳೆಣ್ಣೆ ಹಾಕ್ಬೇಕು. ಎಳ್ಳೆಣ್ಣೆ ಹಾಕೊಟ್ರೆ ಅದು ದಾನ, ಅಂಥ ದಾನವನ್ನು ಮಾಡಬೇಕು. ಇನ್ನು ರತ್ನದಾನ ಅಂತ ಹೇಳ್ತಿದ್ದಾರೆ ನೋಡಿ. ಬಾಲ್ಯದಲ್ಲಿ ಏನಿಡಬೇಕು ಅಂದ್ರೆ ರತ್ನ ಇಡಬೇಕು. ಅಟ್ಲೀಸ್ಟ್ ವರ್ಷಕ್ಕೆ 1 ರತ್ನ. ಇವತ್ತೇ ರತ್ನ ತುಂಬಾ ಕಷ್ಟ ಇಲ್ಲ. ಒಂದು ಚಲೋ ಕ್ಯಾರೆಟ್ ಅಂದ್ರೆ ಒಂದು 800, 300, 400, 500 ಸಿಕ್ತು ಇಟ್ಕೊಳ್ಳೋಣ. ಅಂಥ ಒಂದು ರತ್ನದಾನ. ಈ ರತ್ನದಾನ ಯಾಕೆ? ಮಹಾಪುಣ್ಯ ಕೊಡುವಂಥದ್ದು ರತ್ನದಾನ. ಈ ರಕ್ತದಾನದಿಂದ ಸರ್ವಪಾಣಿಗಳಿಗೂ ಅಭಯಂಕರನಾದ, ಭಯಂಕರ ಅಂದ್ರೆ ದೋಷ, ಸಿಟ್ಟು ಕೊಡುವವರು, ಅಭಯಂಕರ ಅಂದ್ರೆ ರಕ್ಷಣೆ ಮಾಡುವವರು, ಅಂಥ ಅಭಯಂಕರನಾದ ಬ್ರಾಹ್ಮಣ ದಾನ ಮಾಡುವುದರಿಂದ ರತ್ನಗಳನ್ನ ಮಾರಿ ಬಂದ ಧನದಿಂದ ಯಜ್ಞವನ್ನ ಮಾಡುವಂಥ, ಅವೆಲ್ಲ ಕಷ್ಟದ ವಾತಾವರಣ. ಯಾರ ರತ್ನ ಕೊಟ್ಟರೆ ಅದನ್ನು ಮಾರಿ ಯಜ್ಞವನ್ನು ಮಾಡ್ತಾ ಇದೆ. ಅಂಥ ಬ್ರಾಹ್ಮಣರಿಗೆ ಅಂದ್ರೆ ರತ್ನದ ಮಹತ್ವ ಗೊತ್ತಿರುವಂತಹ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದರಿಂದ ಅವರು ಮಾಡುವ ಪುಣ್ಯ ಅಕ್ಷಯವಾಗಿ ಹೋಗ್ತದೆ, ಕ್ಷಯ ಆಗುವುದಿಲ್ಲ. ಹಾಗಾಗಿ ರತ್ನದಾನವನ್ನು ಮಾಡಬೇಕು. ಇನ್ನು ವಸ್ತ್ರದಾನ, ಇದು ಬಂದು ನೋಡಿ ವಸ್ತ್ರದಾನ. ಇದು ಹೆಂಗೆಂಗೂ ಮಾಡ್ತೇವೆ. ವಸ್ತ್ರ ಶುದ್ಧವಾದ ಒಳ್ಳೆ ವಸ್ತ್ರ ಕೊಡಬೇಕು. ನಾವು ವಸ್ತ್ರ ಅಂದ್ಕೊಳ್ಳಿ ಪಾಲಿಸ್ಟರ್ ಕೊಡ್ತೀವೋ ಏನೇನೋ ಇರ್ತದೆ, ಚಿತ್ರ ವಿಚಿತ್ರವಾದ. ಹಾಗೆ ಶುದ್ಧವಾದ ವಸ್ತ್ರ, ಒಳ್ಳೆ ಮೆತ್ತಗಿರುವ ವಸ್ತ್ರ ನೋಡಿ. ವಸ್ತ್ರಗಳು ಉಟ್ಕೊಳ್ಳಿಕ್ಕೆ ಈಗ ನೀವು
ಪಾಲಿಸ್ಟರ್ ವಸ್ತ್ರ ಹಾಕೊಂಡ್ಬಿಟ್ರೆ ಯಾವಾಗ ಬಿಚ್ಚಿ ಹೊರಿಬೇಕು ಅಂತ ಅನಿಸ್ಬಿಟ್ಟು ಇಂಥ ಬೇಸಿಗೆಯಲ್ಲೆಲ್ಲ ಅಲ್ವಾ. ಹಾಗಾಗಿ ವಸ್ತ್ರದಾನ ಶುದ್ಧವಾಗಿರ್ಬೇಕು. ಇದು ಸ್ವಪತ್ನಿ ನಿಷ್ಠುರನಾದ ಮತ್ತೆ ಮನುಷ್ಯನು ವಸ್ತ್ರದಾನವನ್ನು ಮಾಡುವುದರಿಂದ ಮನೋಹರವಾದ ವೇಷಭೂಷಣ ಸಂಪನ್ನನಾದ ಸುಂದರವಾದ ವಸ್ತ್ರಗಳನ್ನ ಏನಾದರೂ ದಾನ ಮಾಡುವುದಾದ್ರೆ ಅಂತಹ ಬ್ರಾಹ್ಮಣರು ದಾನ ಮಾಡುವುದರಿಂದ ವಿಧಿವತ್ತಾಗಿ ಗೋದಾನ ಮಾಡಿದ ಪುಣ್ಯ ಬರ್ತಾರೆ. ನಿನ್ನೆ ಹೇಳಿದೆ, ಗೋದಾನ ಮಾಡ್ಬೇಕಾದ್ರೆ ಏನೆಲ್ಲ ಕಷ್ಟಪಡ್ಬೇಕು, ಆಕಳ ತರಬೇಕು, 3 ದಿವಸ ಉಪವಾಸ ಇರಬೇಕು, ಗೋಳ ದಕ್ಷಿಣೆ ಮಾಡಬೇಕು, ಅದಕ್ಕೆ ಎಲ್ಲ ಪೂಜೆ ಮಾಡಬೇಕು, ಅರ್ಗೆ ಕೊಡಬೇಕು, ಆಮೇಲೆ ಒಳ್ಳೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದು ಒಳ್ಳೆ ವಸ್ತ್ರದಾನ ಮಾಡಿಬಿಟ್ರೆ ಗೋದಾನ ಮಾಡಿದ ಪುಣ್ಯ ಬರ್ತಾ ಇದೆ. ಹಾಗಾಗಿ ವಸ್ತ್ರದಾನವನ್ನು ಮಾಡಬೇಕು. ಇನ್ನು ಶಯ್ಯಾದಾನ, ನಿನ್ನೆ ಹೇಳಿದೆ ಶಯ್ಯಾದಾನ ಹೇಗಿರಬೇಕು ಅಂತ. ಈ ಶಯ್ಯಾದಾನ ಮಾಡೋದ್ರಿಂದ ಮರುಹುಟ್ಟು ಇಲ್ಲ. ಈ ರೀತಿ ಒಳ್ಳೆ ರೀತಿಯ ಶಯ್ಯಾದಾನ, ಸುಮ್ಮನೆ ಯಾವುದೋ ಒಂದು ಜಮಖಾನಿ, ಯಾವುದೋ ಒಂದು ಚಾದರ, ಸುಮ್ಮನೆ ವಸ್ತ್ರ, ಹಂಗಲ್ಲ. ವಸ್ತ್ರದಾನ ನಮ್ಮ ಜೀವಿತ ಕಾಲದಲ್ಲಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೆ ವಸ್ತ್ರ, ಒಳ್ಳೆ ಗಾದಿ ಮಂಚವನ್ನು ಮಾಡಿ ಲಕ್ಷ್ಮೀನಾರಾಯಣ ಸ್ವರೂಪದ ಭಗವಂತನ ಅಂದ್ರೆ ಬ್ರಾಹ್ಮಣ ಸುವಾಸನೆಯನ್ನು ಕೂಡಿಸಿ ವಿಧಿವತ್ತಾಗಿ ವಸ್ತ್ರದಾನ ಶಯ್ಯಾದಾನ ಅಂತ ಹೇಳ್ತಾರೆ. ಈ ಶಯ್ಯಾದಾನವನ್ನು ಮಾಡೋದ್ರಿಂದ ಸುಂದರನು, ಸೌಭಾಗ್ಯಶಾಲಿಯು, ಶ್ರೀಮಂತನು, ಹೀಗೆ ಸ್ತ್ರೀಯರಿಗೂ ಮನೋಹರವಾಗುವಂತಹ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ಪುಣ್ಯವನ್ನು ಗಳಿಸಿ ಅವರು ಇನ್ನೊಮ್ಮೆ ಹುಟ್ಟಿ ಬರಲಾದ ಹಾಗೆ ಆಗ್ತದೆ. ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದಕ್ಕಾಗಿ ಈ ಶಯ್ಯಾದಾನವನ್ನು ಮಾಡಬೇಕು. ಆಮೇಲೆ ವಿದ್ಯಾದಾನ ನೋಡಿ, ತುಂಬಾ ದೊಡ್ಡದಾನ ವಿದ್ಯಾದಾನ. ಈ ವಿದ್ಯಾದಾನ ಹೇಗೆ? ಯೋಗ್ಯನಾದ ಶಿಷ್ಯನಿಗೆ ವಿದ್ಯಾದಾನ ಮಾಡಿಲ್ಲ ಅಂದ್ರೆ ಗುರು ಎತ್ತಾಗಿ ಹುಡ್ತಾನಂತೆ. ದೊಡ್ಡ ಪ್ರಾಣಿ ಹೇಳ್ತಾರೆ, ಯೋಗ್ಯನಾದ ಗುರುಗಳ ಹತ್ರ ಶಿಷ್ಯ ಪಾಠಕ್ಕೆ ಹೋಗಿಲ್ಲ ಅಂದ್ರೆ ಶಿಷ್ಯ ಕತ್ತೆಯಾಗಿ ಬಿಡ್ತಾನೆ. ಈಗ ನಾವೇನಾಗುತ್ತೆ ವಿಚಾರ ಮಾಡಿ, ಈ ದೇಹ ಬಂದಿದ್ದೆ ದೇವರ ಜ್ಞಾನವನ್ನು ಪಡೆಯಬೇಕು, ಅದೊಂದು ಬಿಟ್ಟು ಎಲ್ಲ ಮಾಡ್ತಿರ್ತೀವಿ. ಪಾಠಕ್ಕೆ ಬಾ ಅಂದ್ರೆ ಆಗುದಿಲ್ಲ. ವಿಚಾರ ಮಾಡಿ, ದೇವತೆಗಳು ಈಗಲೂ ಕೂಡ ಅವರವರ ಗುರುಗಳಲ್ಲಿ ಪಾಠ ಹೋಗ್ತಾ ಇದ್ದಾರೆ. ಭಾಗವತ ಕಥೆಯಲ್ಲಿ ಇಂದ್ರದೇವರು ಅವನಿಗೆ ಈ ಬ್ರಹ್ಮ ಹತ್ಯೆ ದೋಷ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ತಮ್ಮ ಗುರುಗಳ ಹತ್ರ ಪಾಠಕ್ಕೆ ಹೋಗದೇ ಇರೋದಕ್ಕೆ ಬ್ರಹ್ಮ ಹತ್ಯೆ ದೋಷ ಬಂತು. ಅವರ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯ ಹೀಗೆ ಬಂದಿದ್ರಂತೆ. ಇವನು ನೃತ್ಯದಲ್ಲಿ ಆಸಕ್ತನಾಗಿದ್ದ, ಬಂದು ನಿಂತಿದ್ರು. ಅವರಿಗೆ ಯಾವುದೇ ತರದ ಗೌರವ ಮಾಡಲಿಲ್ಲ. ಅವರು ಹೊರಟು ಹೋಗ್ಬಿಟ್ಟು, ಇವನು ನೃತ್ಯ ಎಲ್ಲ ಮುಗೀತು, ಗುರುಗಳು ನೋಡ್ತಾನೆ ಹೋಗ್ಬಿಟ್ಟಿದ್ದಾರೆ. ಬಂದು ಪ್ರಾರ್ಥನೆ ಮಾಡಿದ್ರೆ ಸಿಗ್ಲಿಲ್ಲ, ಗುರುಗಳು ಬರೋದಿಲ್ಲ. ಆಗ ನೀವು ಹೋದ್ರೆ ಹೋಗಿ ನೋಡಿ, ಗುರುವನ್ನ ಬಿಟ್ಬಿಟ್ರೆ ಅಜ್ಞಾನ ಬಂದ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ನೀವೆಲ್ಲಾದ್ರೂ ಊರಿಗೆ ಅಥವಾ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಾದಿ ಗೊತ್ತಿಲ್ಲ, ಆದ್ರೂ ಹೋಗ್ಬಿಡ್ಬೇಕು. ಹೆಂಗೆ ಹೋಗ್ತೀರಿ? ಮೊಬೈಲ್ ಇರ್ತದೆ, ಹೆಂಗೆ ಹೋಗ್ತೀರಿ? GPS ಹಾಕೊಂಡು ಹೋಗ್ತೀವಲ್ವಾ? GPS ಹಾಕೊಂಡು ಹೋಗ್ತೀವಿ. GPS ಹಾಕೊಂಡು ಹೋಗಿದ್ದಕ್ಕೆ ನಮ್ಮ ಡೆಸ್ಟಿನಿ ಸರಿಯಾಗಿ ಕೊಡ್ತೇವೆ. ಹಾಗೆ ಜೀವನದಲ್ಲಿ ದೇವರ ಹತ್ರ ಹೋಗ್ಬೇಕಾದ್ರೆ GPS ಬೇಕಂತ. ಏನ್ GPS ಅಂದ್ರೆ ಗುರುಪಾದ ಸೇವಾ. ಈ ಗುರುಪಾದ ಸೇವೆಯನ್ನು ಹಿಡ್ಕೊಂಡು ಬಿಟ್ವಿ, ಗಟ್ಟಿಯಾಗಿ ಮಾಡ್ತೀವಿ ಅಂದ್ರೆ ನಮ್ಮ ಒಳ್ಳೆ ಡೆಸ್ಟಿನಿ ಸಿಗ್ತದೆ. ಹಾಗಾಗಿ ಗುರುಗಳನ್ನ ಯಾವ ಕಾಲಕ್ಕೂ ನಿಂದಾನೆ ವರ್ಜನೆ ಮಾಡಬಾರ್ದು. ಪಾಪ ಇಂದ್ರ ಬಿಟ್ಟ, ಯಾರ ಬಂದ? ಶುಕ್ರಾಚಾರ್ಯ ಹತ್ರ ಬಂದ, ಸ್ವಾಮಿ ನೀವೇ ನಮ್ಮ ಪಾಠ ಹೇಳಬೇಕು. ಹೇಳಿ ಕೇಳಿ ದೈತ್ಯ ಗುರುಗಳು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ನಾ ಬಹಳ ಬಿಸಿ ಇದ್ದೀನಿ, ವಿಶ್ವರೂಪಾಚಾರ್ಯ ಹತ್ರ ಹೋಗುವಂತ ಹೇಳಿ ವಿಶ್ವರೂಪಾಚಾರ್ಯರು ಅವರಿಗೆ ನಾರಾಯಣವರ ಪಾಠವನ್ನು ಹೇಳಿದ್ರು. ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಏನ್ ಮಾಡಿದ್ರು ಅಂದ್ರೆ, ಅವರಿಗೂ ಹವಿಸ್ಕೊಡುವ ಪದಾರ್ಥವನ್ನು ದೈತ್ಯರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಟ್ಟು ಬಂದು ವಿಶ್ವರೂಪಾಚಾರ್ಯ ಬಂದುಬಿಟ್ಟ, ಯಾರು? ಇಂದ್ರ. ಅದಕ್ಕೆ ಗುರು ನಿಂದನೆ ಮಾಡಿದ್ರೆ ಕೊನೆ ಬ್ರಹ್ಮಹತ್ಯೆ ದೋಷ ಬಂತು. ಎಲ್ಲಿಂದ ಎಲ್ಲಿಗೆ ಬರ್ತು ವಿಚಾರ ಮಾಡಿ. ಅದಕ್ಕೆ ಹೇಳ್ತಾರೆ, ಯಾವ ಕೆಲಸ ಮಾಡ್ಲಿಕ್ಕೂ ನಾವು ಅಧಿಕಾರಿಗಳಲ್ಲ. ಅರ್ಥ ಆಯ್ತಾ? ನಾವು ಅಸ್ವತಂತ್ರರು, ಸ್ವತಂತ್ರ ಅಲ್ವೇ ಅಲ್ಲ. ಎಲ್ಲವೂ ದೇವರು ನಿಂದಿಸಿ ಮಾಡಿಸ್ಬೇಕು ನಮ್ಮನ್ನ. ಹಾಗಾಗಿ ದೇವ್ರ ಹತ್ರ ಕೇಳಿ, ದೇವರೇ ಏನ್ ಕೊಡು, ನನ್ಗೆ ಏನ್ ಕೊಡ್ತೀನಿ ನೀನು? ದೇವ್ರ ಹತ್ರ ಹೋಗಿ ನಾವು ಏನ್ ಕೇಳ್ತೀವಿ? ಲಗ್ನ ಆಗಿಲ್ಲ ಲಗ್ನ ಮಾಡುವ ಅಂತ ಕೇಳ್ತೀವಿ, ಮಕ್ಕಳು ಕೊಡುವ ಅಂತ ಕೇಳ್ತೀವಿ, ಅದು ಕೊಡುವ ಅಂತ ಕೇಳ್ತೀವಿ. ಇದೆಲ್ಲ ಕೇಳಬೇಡಿ. ಯಾಕೆ? ನಿಮ್ಗೇನೋ ಆರಾಮಿಲ್ಲ, ಜ್ವರ ಬಂದಿದೆ ಅಂತ ಇಟ್ಕೊಳ್ಳೋಣ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನಂಗೆ ಜ್ವರ ಬಂದಿದೆ, ಒಂದೆರಡು 60-50 ಗುಳಿಗೆ ಹಾಕ್ರಿ, ಒಂದೆರಡು ಇಂಜೆಕ್ಷನ್ ಚುಚ್ಚ್ರಿ, ಮತ್ತು 4 ಗುಳಿಗೆ ಬರೀರಿ, ತಲೆನೋವು ಗುಳಿಗೆ ಬರೀ ಅಂದ್ರೆ ಹೆಂಗೆ ಹಾಸ್ಯಾಸ್ಪದ ಅಲ್ವೋ? ಎಲ್ಲ ಗೊತ್ತಿರೋ ಡಾಕ್ಟ್ರಿಗೆ ಹೋಗಿ ಅದು ಬರೀ ಇದು ಬರೀ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಕೊಡು ಡಾಕ್ಟ್ರಿಗೆ ಗೊತ್ತಿದೆ ಏನು ಕೊಡಬೇಕು, ಯಾವಾಗ ಕೊಡಬೇಕು. ಹಾಗೆ ದೇವರಿಗೂ ಗೊತ್ತಿದೆ ಇವನಿಗೆ ಯಾವುದನ್ನ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಯಾರಿಂದ ಹೆಂಗೆ ಮುಟ್ಟಿಸ್ಬೇಕು, ಮುಟ್ಟಿಸ್ತಾರೆ. ಅಷ್ಟು ವಿಶ್ವಾಸ ಬೇಕು. ಕೊಡುವ ಭಗವಂತನಿಗೆ ನಮ್ಮ ಅಡ್ರೆಸ್ ಗೊತ್ತೇ ಇರ್ತದೆ. ನೀವು ಯಾವುದೇ ಯೋನಿಲಿ ಸರ್ಪ ಆಗಿ ಹುಟ್ಟಿ, ಆನೆ ಆಗಿ ಹುಟ್ಟಿ, ಇರುವೆ ಆಗಿ ಹುಟ್ಟಿ, ಕ್ರಿಮಿಕೀಟ ಆಗಿ ಹುಟ್ಟಿ, ಮನುಷ್ಯ ದೇಹದಲ್ಲೇ ಇರಿ ಅಥವಾ ರಾಕ್ಷಸರಾಗಿ ಹುಟ್ಟಿ, ಯಾವುದೇ ಯೋನಿಲಿ ಹುಟ್ಟಿದ್ರು ಕೂಡ ಕೊಡುವ ಭಗವಂತನಿಗೆ ನಮ್ಮ ಅಡ್ರೆಸ್ ಗೊತ್ತೇ ಇರ್ತದೆ. ಅದು ತಂದು ಮುಟ್ಟಿಸ್ತಾರೆ. ಕೊಡುವ ಭಗವಂತನಿಗೆ ಹೋಗಿ ಕೊಡು 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 ಅಂದ್ರೆ ಸಿಟ್ಟು ಬರ್ತದೆ ಇಲ್ಲೋ? ಕುರ್ಚಿ ಮೇಲೆ ಕೂತಿರ್ತೀರಿ, ಅದು ಕುರ್ಚಿ ನಮ್ದದ ಕೊಡ್ರಿ ಅಂತ ಒಂದ್ಸರಿ ಹೇಳ್ಬೋದು, 2 ಸರಿ ಹೇಳ್ಬೋದು, 3 ಸರಿ ಹೇಳ್ಬೋದು. ಸಿಟ್ಟಿ ಬಂದು ಕುರ್ಚಿ ತಲೆ ಮೇಲೆ ಹಾಕೋಬಿಡ್ತಾನೆ ಅಲ್ವಾ? ಕೊಡುವ ಭಗವಂತನಿಗೆ 10 ಸರಿ ಕೇಳಿಬಿಟ್ರೆ ದೇವರು ಕೊಡೋದು ನಿಲ್ಸಂಗಿಲ್ಲ, ಆದ್ರೆ ಉಪಯೋಗ ಇಲ್ಲ. ಅದಕ್ಕೆ ದೇವರ ಹತ್ರ ಕೇಳ್ಬೇಕಾದ್ರೆ ಏನ್ ಕೇಳ್ಬೇಕು? ದೇವರೇ ನಿನಗೆ ಏನ್ ಕೊಟ್ರೆ ಚಂದಿರ್ತೀನಿ, ನಾನು ಚಂದಿರ್ತೀನಿ ಅಂತ ಅನಿಸ್ತದ ಅದನ್ನು ಮಾತ್ರ ಕೊಡುವ. ನೋಡಿ ದೊಡ್ಡ ಮಾತನ್ನ ಹೇಳೋದು, ದೇವರೇ ನಿನಗೆ ಏನ್ ಕೊಟ್ರೆ ಚಂದಿರ್ತೀನಿ ನಾನು ಅಂತ ನಿನಗೆ ಅನಿಸ್ತದ ಅದನ್ನು ಮಾತ್ರ ಕೊಡು. ಹೆಂಡತಿ ಕೊಡು ಬೇಡೋ, ಅದೇನು ಸೈಡ್ ಎಫೆಕ್ಟ್ ಆದ್ರೆ? ಅದಕ್ಕೆ ಹೇಳ್ತಾರೆ
ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ನರರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಗೆ. ಇದನ್ನ ಮಾತ್ರ ದೇವರ ಹತ್ರ ಕೇಳಬೇಕಂತ. ಯಾವಾಗ ದೇವ್ರ ಭಾಷಿದ್ದಾನ್ರಿ. ದೇವರಷ್ಟು ಅಂತಃಕರಣಿ ಯಾರು 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 ಇಲ್ಲ. ವಿಚಾರ ಮಾಡಿ ನೋಡಿ, ಒಬ್ಬರೇ ಕೂತು ವಿಚಾರ ಮಾಡಿ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಹೆಂಗೋ ದೇವರೇ, ಎಷ್ಟು ಅಚಿಂತ್ಯಾತ್ಮಕವಾದ ಶಕ್ತಿ ನಿಂತು. ಎಲ್ಲರಿಗೂ ಸಕಾಲಕ್ಕೆ ಭೋಜನ ಹಾಕ್ತೀಯ, ಸಕಾಲಕ್ಕೆ ಗಾಳಿ ಕೊಡ್ತೀಯ. ಏನಾದ್ರೂ ನಾನು ಕೊಡುವ ಗಾಳಿಗೆ ಚಾರಣೆ ರೊಕ್ಕದ ಹಾಗೆ ಕರ ಕಟ್ಟಿ ಅನ್ನೋದಾದ್ರೆ ದಿವಸಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ನಾವು? ಎಲ್ಲಿಂದ ಕೊಡಬೇಕು? ವಿಚಾರ ಮಾಡಿ. ಅದಕ್ಕೆ ದೇವರು ಭಾರಿ ದೊಡ್ಡ ವ್ಯಕ್ತಿ, ಭಾರಿ ದೊಡ್ಡ ವ್ಯಕ್ತಿ. ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಕೈಗೆ ಕಾಲಿಗೆ ಕಣ್ಣಿಗೆ ಸಿಗಲಾದಷ್ಟು ವ್ಯಕ್ತಿ, ಆದ್ರೆ ಮನಸ್ಸಿಗೆ ಮಾತ್ರ ಸಿಗ್ತಾರೆ. ಹಾಗಾಗಿ ದೇವರನ್ನ ಕಟ್ಟಿ ಹಾಕ್ಬೇಕಂದ್ರೆ ಹೆಂಗೆ ಕಟ್ಟಿ ಹಾಕಬೇಕು? ಮನಸ್ಸೆಂಬದಲ್ಲಿ ಭಕ್ತಿ ಪಾಶನ್ನ ಕಟ್ಟಿ ಹಾಕಬೇಕು ಅಂತ ಹೇಳ್ತಾರೆ. ಆ ಭಕ್ತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ದಾನ ಮಾಡ್ಬೇಕು. ಎಲ್ಲ ಸ್ವಲ್ಪ ದಾನಕ್ಕೆ ಹೆಚ್ಚುತ್ತಾ ಇದ್ದಾರೆ ನೋಡೋರು, ಟಾಪಿಕ್ಗೆ ದಾನ, ಹಾಗಾಗಿ ಬಂದು ದಾನಕ್ಕೆ ಹೆಚ್ಚುತ್ತಾ ಅಂತ ಅನ್ಕೋಬೇಡಿ. ದಾನದಿಂದ ಇಷ್ಟೆಲ್ಲ ಆಗ್ತಾ ಇದೆ, ಹಾಗಾಗಿ ದಾನವನ್ನು ಮಾಡಿ. ನಾನು ಮತ್ತೆ ಹೇಳಿದೆ, ದಾನ ಇದು ವೈಡ್ ಆಗಿರುವಂತಹ ಪುಣ್ಯ ಅಂತ. ನೀವು ಕಣ್ಣು ಮುಚ್ಚಿ ಕೈ ಮುಚ್ಚಿ ಕೊಟ್ಟದ್ದು ಇಷ್ಟು ಹಾದಿಯನ್ನು ಮಾಡಿ ಕೊಡ್ತಾ ಇದೆ. ಒಂದು ಅರ್ಥನ ಹೇಳ್ಬೇಕಾದ್ರೆ ಬೈ ಒನ್ ಗೆಟ್ ಮೋರ್ ಅರ್ಥ ಆಯ್ತಾ? ಒಂದು ದಾನ ಕೊಡೋದ್ರಿಂದ ಇಷ್ಟೆಲ್ಲ ಹಾದಿ ಸಿಗ್ತಾ ಇದೆ. ಹಾಗಾಗಿ ದಾನ ಕೊಡಿ, ಒಳ್ಳೆ ಮನಸ್ಸಿಂದ ಕೊಡಿ, ಒಳ್ಳೆ ಜ್ಞಾನದಿಂದ ಕೊಡಿ, ಒಳ್ಳೆ ಪದಾರ್ಥವನ್ನು ಕೊಡಿ. ಯಾಕೆ? ಅದು ಒಳ್ಳೆ ನಮಗೆ ಬರಲಿಕ್ಕಿದೆ ನೋಡಿ, ಅರ್ಥ ಆಯ್ತಾ? ಹಾಗಾಗಿ ಆ ವಿದ್ಯಾದಾನ ಯೋಗ್ಯನಿಗೆ ಮಾಡಬೇಕು. ಇದರಿಂದ ವೇದ ವಿದ್ಯಾ ಜನ್ಮಾಂತದಲ್ಲಿ ಅರಿವು ಜಾಸ್ತಿ ಆಗ್ತದೆ, ಅಂತಹ ಮಕ್ಕಳು ಹುಟ್ಟಿ ಬರ್ತಾರೆ. ಇನ್ನು ವಾಹನ ದಾನ. ಹಿಂದೆಲ್ಲ ವಾಹನ ಅಂದ್ರೆ ಆನೆ, ಕುಂಟೆ, ಕುದುರೆ, ಒಂಟೆ ಇವೆಲ್ಲ ಆಗ್ತಿತ್ತು. ಇವತ್ತು ವಾಹನ ಅಂದ್ರೆ ಅನೇಕ ಕಂಪ್ನಿ ಅವ, ಯಾವ ಹೆಸರಾಗಿಲ್ಲ. ಹೋಗ್ಬೇಕಾದ್ರೆ ಕೊಟ್ಟರೆ ತೊಗೊಂಡು ಹೋಗ್ತೇನೆ ನಾನು ಸಹ, ಅರ್ಥ ಆಯ್ತಾ? ಹಾಗಾಗಿ ಈ ವಾಹನ ದಾನವನ್ನು ಮಾಡಬೇಕು. ಈ ವಾಹನ ದಾನ ಯಾಕೆ ಅಂತ ಕೇಳಿದ್ರೆ, ದೇವಲೋಕದ ದೇವತೆಗಳು ಎಲ್ಲರೂ ವಾಹನಗಳಾಗಿ ಹೋಗಿ ಬಂದು ಮಾಡ್ತಾರೆ ಅಲ್ವಾ? ನಾವು ಬಂಗಾರ ವಿಮಾನದಲ್ಲಿ ಕೂತು ಹೋಗ್ಬೇಕು. ಬಂಗಾರ ವಿಮಾನದಲ್ಲಿ ಯಾರು ಕೂತು ಹೋಗ್ತಾರೆ? ಮೋಕ್ಷಕ್ಕೆ ಅಧಿಕಾರಿಗಳ. ಅದಕ್ಕೆ ವಾಹನ ದಾನ ಮಾಡೋದ್ರಿಂದ ನಾವು ವಿಮಾನದಲ್ಲಿ ಕೂತು ಹೋಗೋ ಭಾಗ್ಯ ಸಿಗ್ತದೆ. ಹಾಗಾಗಿ ವಾಹನ ದಾನವನ್ನು ಮಾಡಬೇಕು. ಪ್ರಸಾದಣ್ಣ ಪ್ರವೀಣನ್ ಮಾಡ್ರಿ. ಹಾಗಾಗಿ ಅಂತ ವಾಹನ ದಾನದ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನ ಛತ್ರಿ ಮತ್ತೆ ಪಾದುಕೆ ಆಗ್ಲೇ ಹೇಳಿದ್ದೆ, ಈ ದಾನ ಕೊಟ್ಟರೆ ಏನು ಫಲ ಬರ್ತದೆ. ಈ ಛತ್ರಿ ದಾನದ ಬಗ್ಗೆ ಮಹಾಭಾರತದ ಕಥೆ ಬರ್ತದೆ. ಏನು ಅಂತ ಕೇಳಿದ್ರೆ, ಯುಧಿಷ್ಠಿರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ, ಇದು ಭೀಷ್ಮನಿಗೆ. ಈ ಶ್ರಾದ್ದ ಕರ್ಮಗಳಲ್ಲಿ ಛತ್ರಿ ಪಾದರಕ್ಷೆಗಳನ್ನ ದಾನ ಕೊಡಬೇಕು ಅಂತ ಎಲ್ಲಿಂದ ಪ್ರಾರಂಭವಾಯಿತು? ಅದು ಮಧ್ಯದಲ್ಲಿ ಬಂದದ್ದು. ಎಲ್ಲಿಂದ ಪ್ರಾರಂಭವಾಯಿತು ಮತ್ತು ಇವು ಹೆಂಗೆ ಹುಟ್ಟಿದ್ವು ಮತ್ತು ಇವುಗಳನ್ನು ಶ್ರಾದ್ದ ಕಾಲದಲ್ಲಿ ಕೊಡಿದ್ರೆ ಯಾವ ಫಲ ಬರ್ತದೆ ಅಂತ ಭೀಷ್ಮನಿಗೆ ಪ್ರಶ್ನೆ ಕೇಳಿದ್ರು. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಹಿಂದೆ ಜಮದಗ್ನಿ ಅನ್ನುವಂತಹ ಋಷಿ ಅವನೇನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಆಟ ಆಡ್ತಾ ಇದ್ದ. ಏನ್ ಆಟ? ಧನಸ್ಸಿನಿಂದ ಬಾಣ ಬಿಡೋದು ಆಟ ಆಡು. ಈಗ ನೀವು ಮೊಬೈಲ್ ಕೇಳಿದ್ರೆ ಏನ್ ಮಾಡ್ತೀವಿ? ವಿಡಿಯೋ ಗೇಮ್ ಆಡ್ಕೊಂಡು ಕೂತ್ಬಿಡ್ತೀವಿ, ಅಥವಾ ಸೀರಿಯಲ್ ನೋಡ್ಕೊಂಡು ಕೂತ್ಬಿಡ್ತೀವಿ, ಅಥವಾ ರೀಲ್ಸ್ ನೋಡ್ಕೊಂಡು ಕೂತ್ಬಿಡ್ತೀವಿ ಅಲ್ವಾ? ಅವ್ರ ಆಟ ಏನು? ಇವೇ ಆಟ ಆಡ್ಬೇಕು. ಬಾಣದಿಂದ ಬೆಳ್ಳಿಯಿಂದ ಬಾಣ ಬಿಡ್ಬೇಕು, ಹೀಗೆ ಬಿಡ್ಬೇಕು, ಅದು ಸ್ವಲ್ಪ ಹೋಗಿ ಬಿಡಬೇಕು. ಹೆಂಡತಿಗೆ ಹೇಳ್ತೀವಿ, ಹೋಗಿ ಬಾಣ ತೊಂಬ. ಹೆಂಡತಿ ಇಲ್ಲಿಂದ ಅಲ್ಲಿಗೆ ನಮಗೆ ಕಡಿಮೆ ಆಗಿ ಬಹಳ ದೂರ ಹೋಗಿ ಬಿಡ್ತಾ ಇದ್ವು ಬಾಣ. ಹೆಂಡತಿ ಹೋಗಿ ತರಬೇಕು, ಯಾರು? ರೇಣುಕಾದೇವಿ ಹೋಗಿ ತರಬೇಕು. ಕಾಲಲ್ಲಿ ಚಪ್ಪಲಿ ಇಲ್ಲ, ಮೇಲೆ ಕೆಳಗೆ ಸುಡು, ಮೇಲೆ ಸುಡು. ನಾವು ಸ್ವಲ್ಪ ಎಲ್ಲ ಗುಲ್ಬರ್ಗ ಮಂದಿ, ನಾವು ಬಿಸಿಲಿನ ನಾಡಿನವರು ಬಂದರಲ್ವಾ, ಸೊ ಹೀಗಾಗಿ ಬಿಸಿಲು ನಮಗೆ ಭಾಳ. ಇವತ್ತು ಯಾರೋ ಅಂದರು, ಭಾಳ ಬಿಸಿಲದ ನೋಡ್ರಿ. ಏನು ಬಿಸಿಲು? ಇಷ್ಟು ಬಿಸಿಲಲ್ಲ, ನಮ್ಮಲ್ಲಿ ಬಿಸಿಲು ಇದು 2ರಷ್ಟು ಇರುತ್ತೆ. ಹೀಗಾಗಿ ಬಿಸಿಲಿನ ಭಾಳ ಇರ್ತವ್ರಿ ಅಂತ ಹೇಳಿದೆ ನಾವು. ಅಂದ್ರೆ ಅಷ್ಟು ಬಿಸಿ ಇರುವಂತಹ ಪ್ರದೇಶದಲ್ಲಿ ಹೋಗಿ ಬಾಣಗಳು ತರಬೇಕು. ಪಾಪ ಹೆಣ್ಣು ಮಗಳು ಕಾಲು ಸುಡುತ್ತೆ, ತಲೆ ಸುಡುತ್ತೆ. ಹಾಗಾಗಿ ಸ್ವಲ್ಪ ನೆರಳಿಗೆ ನಿಂತಲಂತೆ, ತರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೇಳಿ ಜಮದಗ್ನಿಗಳು ಸಿಟ್ಟಿಗೆ ಬಂದು ಕೇಳಿದಂತೆ, ಬಾಣ ಬಿಟ್ಟರೆ ಜಲ್ದಿ ತರ್ಲಿಕ್ಕೆ ಬರಂಗಿಲ್ಲ ಏನಿಲ್ಲ ಅಂತ ಹಿಂಗೆ ಹೆಂಡತಿಗೆ ಅನಿಸ್ತದೆ. ಕೆಲವು ಹಂಗೆ ಇರ್ತಾರೆ, ಹೆಂಡತಿಗೆ ಎಲ್ಲ ಸಿಟ್ಟನ್ನು ಹೆಂಡತಿ ಮೇಲೆ ಹಾಕ್ತಿರ್ತಾರೆ. ಹಂಗೆ ಮಾಡಬಾರ್ದು. ಅವರು ನೋಡ್ತಾರೆ, ರಾತ್ರಿ ಊಟ ಬಂದ್ ಮಾಡಿಬಿಡ್ತಾರೆ. ಹಾಗಾಗಿ ಸಿಟ್ಟು ಮಾಡಬಾರ್ದು, ಹಂಗೆ ಸಿಟ್ಟು ಭಾಳ ತೋರಿಸ್ಬಾರ್ದು. ಆ ಪ್ರಕಾರ ಆಗಿ ಆ ಬಾಣನ ತರಲಿಕ್ಕೆ ಲೇಟ್ ಆಯಿತು ಅಂತ ಕೂಡ ಇಲ್ಲ, ಕಾಲು ಸುಡ್ತಾ ಇದೆ, ತಲೆ ಸುಡ್ತಾ ಇದೆ. ಹಾಗಾಗಿ ಯಾರು ಸುಡ್ತಾ ಇದ್ದಾರೆ? ಸೂರ್ಯ ಸುಡ್ತಾ ಇದ್ದಾರೆ. ಆಗ ಆ ಜಮದಗ್ನಿ ಸೂರ್ಯನ ನಿಗ್ರಹ ಮಾಡ್ತೇನೆ, ಸೂರ್ಯನ ಕಡೆ ಒಟ್ಟು ಬಾಣನ ಪ್ರಯೋಗ ಮಾಡಿ ಸಿಕ್ತರು. ನೋಡಿ ಸೂರ್ಯನಿಗೆ ಎಷ್ಟು ತ್ರಾಸು. ವಾಯುದೇವರು ಬಂದರು, ಹಣ ತಿಂತೀನಿ ಅಂತ ಸೂರ್ಯನ ಮುಟ್ಟಿ ಸೂರ್ಯನಿಗೆ ತ್ರಾಸು ಕೊಟ್ಟರು. ಇವರು ಕೂಡ ಸೂರ್ಯನಿಗೆ ತ್ರಾಸು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಸೂರ್ಯ ಉಪಾಸಕರು ನೋಡಿ. ಬ್ರಾಹ್ಮಣನಿಗೆ ನಿತ್ಯ ದೇವರು, ಪ್ರತ್ಯಕ್ಷ ದೇವರು ಸೂರ್ಯ ಒಂದು ಅಗ್ನಿ ಅಂತ. ಇವರೇ 2 ಕಣ್ಣೆ ಕಾಣಿಸ್ತಾ ಇದ್ದಾರೆ ಅಲ್ವಾ? ಇಬ್ರು ಬಿಸಿನೇ. ಇವರು ತಣ್ಣಗೆ ಮಾಡ್ಬೇಕಾದ್ರೆ ಜಪ ಮಾಡ್ಬೇಕಂತ. ಸೂರ್ಯ ಉಪಾಸನೆ, ಸೂರ್ಯ ಅರ್ಘ್ಯ, ಅಗ್ನಿಯಲ್ಲಿ ಸ್ವಹಾಕಾರಾದಿಗಳನ್ನು ಮಾಡ್ಬೇಕಂತ. ಅದಕ್ಕೋಸ್ಕರವಾಗಿ ಸೂರ್ಯನ ಕಡೆ ಬಿಡ್ತಂದ್ರೆ ಸೂರ್ಯ ಏನ್ ಮಾಡ್ದ? ಒಬ್ಬ ಬ್ರಾಹ್ಮಣ ವೇಷ ಹಾಕೊಂಡು ಬಂದು ಹಾಗೆಲ್ಲ ಮಾಡಬೇಡ, ನಿನ್ನ ಹೆಂಡತಿ ಕಾಲ ಸುಡ್ಲಿಕ್ಕೆ ಸೂರ್ಯ ಏನ್ ಮಾಡ್ದಂಗೋ, ಸೂರ್ಯ ಸ್ವತಃ ಕಿರಣ, ಸ್ವಭಾವನೆ ಕಿರಣ ಬಿಡೋದು. ಅದರಿಂದ ಹೆಂಡತಿ ಕಾಲ ಸುಟ್ಟರೆ ಸೂರ್ಯ ನಿಗ್ರಹ ಮಾಡ್ತೀಯಾ? ಅದೆಲ್ಲ ಸರಿಯಲ್ಲ, ಉಪದೇಶ ಮಾಡ್ಲಿಕ್ಕೆ ಬಂದ. ಇವ್ರು ಹೇಳಿ ಕೇಳಿ ಜಮದಗ್ನಿ ಋಷಿಗಳು, ಅವರಿಗೆಲ್ಲ ಗೊತ್ತಿತ್ತು. ನೀ ಯಾರು? ಸೂರ್ಯ. ನಾನು ಗೊತ್ತು, ನೀನೇ ಸೂರ್ಯ ಬಂದಿದ್ದಿ, ನಿನಗೆ ನಿಗ್ರಹ ಮಾಡ್ತೀವಿ. ಅಲ್ಲಿ ಬಿಟ್ಟಾಗ ಇಲ್ಲಿ ಬಾಣ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಹೆಂಗಾರ ಮಾಡಿ ಉಳಿಸ್ಕೋಬೇಕಲ್ಲ. ಅದಕ್ಕೆ ಸೂರ್ಯ ಅಂದಂತೆ ನೋಡಪ್ಪ ನಿಮ್ಗೇನೋ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಛತ್ರ, ತನ್ನ ಒಂದು ಎಲ್ಲ ರಂಧ್ರಗಳಿಂದ ಛತ್ರ ಮಾಡ್ದ, ತಾನು ಒಂದು ವಸ್ತ್ರದಿಂದ ಪಾದುಕೆ ಅಂತ ಮಾಡ್ದ. ಇದು ಎರಡು ಹಾಕೋ ನಿಮ್ಗೆ ತೊಂದರೆ ಆಗಲ್ಲ. ಅವಾಗಿಂದ ಈ ಪಾದುಕೆ ಮತ್ತು ಛತ್ರದಾನ ಅಂತ ಬಂತು. ಈ ಎರಡು ನೋಡಿ, ಒಂದು ನಮ್ಮ ಬ್ರಾಹ್ಮಣರು ಮನೆಗೆ ಬಂದು ಹೋಗ್ಲಿಕ್ಕೆ ಅವ್ರು ಕಾಲು ಸುಡಬಾರ್ದು ಅಂತ ಪಾದರಕ್ಷೆ ಮತ್ತೆ ಛತ್ರ ಇದು ಯಾವಾಗ ಬ್ಯಾಸಗಿ ದಿವಸದಲ್ಲಿ ಮಾಡಬೇಕು. ಇನ್ನೊಂದು ಗರುಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಈ ಛತ್ರದಾನ ಮಾಡುವುದರಿಂದ ಯಮ ಮಾರ್ಗದ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಪಾಪಿಗೆ ಯಾವುದೇ ತರಹದ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ ಈ ಛತ್ರದಾನ ಮತ್ತೆ ಚಪ್ಪಲಿ ದಾನ ಇಬ್ಬರಿಗೂ ಸೇರಿ ಒಬ್ಬರಿಗೆ ಮಾಡ್ಬೇಕು. ಇಬ್ಬರಿಗೆ ಒಬ್ಬರಿಗೆ ಚಪ್ಪಲಿ, ಒಬ್ಬರಿಗೆ ಛತ್ರಿ, ಒಬ್ಬರಿಗೆ ಕೋಲು, ಹಾಗೆ ಮಾಡಬಾರ್ದು. ಮೂರು ವಸ್ತು ಒಬ್ಬರಿಗೆ ಕೊಡಬೇಕು. ಈ ತರ ದಾನವನ್ನ ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಇಂತಹ ಎಲ್ಲ ಇತರ ದಾನಗಳು, ಇದನ್ನ ಬಿಟ್ಟು ಬೇರೆ ಏನ್ ದಾನ ಕೊಡ್ತೀರಿ ಆ ಎಲ್ಲ ದಾನಕ್ಕೂ ಒಂದೇ ಇಷ್ಟಾರ್ಥ ಸಿದ್ಧಿ. ಯಾವ ಅಪೇಕ್ಷೆ ಇಟ್ಕೊಂಡು ದಾನ ಕೊಡ್ತೀರೋ ಅದು ಫಲಸಿದ್ಧವಾಗ್ತದೆ ಅಂತ ಹೇಳ್ತಾರೆ. ಸಂತಾನಕ್ಕೋಸ್ಕರವಾಗಿ ಹೇಳ್ತಾರೆ. ಈ ಸಂತಾನಕ್ಕೋಸ್ಕರವಾಗಿ ಯಾವ ದಾನ ಮಾಡಬೇಕು? ಮಕ್ಕಳ ದಾನ ಮಾಡಬೇಕು. ಮಕ್ಕಳಾಗ್ಬೇಕಂತ ಕೇಳೋದಲ್ವಾ? ಹೆಂಗೆ ದಾನ ಅಂದ್ರೆ ಕುಟುಂಬನಾದ ಅಂದ್ರೆ ಮನೆ ತುಂಬಾ ಮಕ್ಕಳಿರುವ ಬ್ರಾಹ್ಮಣ, ಗಂಡ ಹೆಂಡತಿ ಹರಿ ಮಕ್ಕಳು ಇರಬೇಕು, ಒಂದು 3-4 ಅವ್ರ ಮನೆ. ಅವ್ರ ಮನೆಗೆ ಹೋಗಿ ಪುಟ್ಟಿಗಟ್ಟಲೆ ಹಣ್ಣುಗಳ ದಾನ ಮಾಡ್ಬೇಕು. ಪುಟ್ಟಿಗಟ್ಟಲೆ ಹಣ್ಣು, 1-2 ಅಲ್ಲ. ಆ ಹೆಂಗಂದ್ರೆ ಹೋದ ತಕ್ಷಣ ಪುಟ್ಟಿ ಇಟ್ಟು ನಮಸ್ಕಾರ ಮಾಡಿ ತಲೆ ಹತ್ರ ಹಣ್ಣು ಖಾಲಿ ಆಗಿಬಿಡುತ್ತೆ. ಆ ತರ ಇರುವ ಬ್ರಾಹ್ಮಣರಿಗೆ ಆ ಹಣ್ಣುಗಳ ದಾನ ಮಾಡಿದ್ರೆ ಒಳ್ಳೆ ಸಂತಾನ ಆಗ್ತದೆ. ಎಷ್ಟು ಚಂದ ಇದೆ ಅಲ್ವಾ? ನಮ್ಮ ದಾನದಲ್ಲಿ ಇಲ್ಲಿ 2 ಮುಖ ಇದೆ. ಒಂದು ಪುಣ್ಯ ಬರಬೇಕು, ದೇವರ ಪ್ರೀತನಾಗಬೇಕು ಅಂತ ಒಂದಿದ್ರೆ, ಇನ್ನೊಂದು ಪರೋಪಕಾರಾರ್ಥ ಇದಂ ಶರೀರ. ಈ ಶರೀರ ಬಂದಿದ್ದೆ ಇನ್ನೊಬ್ಬರನ್ನ ಉಪಕಾರ ಮಾಡ್ಲಿಕ್ಕೆ. ಅದನ್ನು ಬಿಟ್ಟು ನಾವೇ ಮಜಾ ಮಸ್ತಿ ಚೈನಿ ಹೊರಬಿಟ್ರೆ ದೋಷ ಹೌದು ಅಲ್ವೋ, ಅಫೆನ್ಸ್ ಹೌದು ಅಲ್ವೋ? ಇದನ್ನ ದೇವ್ರ ಹೆಂಗ್ ಪ್ರೀತನಾಗ್ತಾನೆ? ವಿಚಾರ ಮಾಡಿ. ನಾವೇ ಅಂತಿರ್ತೇವೆ, ಏನ್ರಿ ಆಚಾರ್ಯ ಸುಳ್ಳಾದ ಆಸ್ತಿ ಇದ್ದವರಿಗೆ ಒಂದು 200-500 ರೂಪಾಯಿ ಕೊಡಬಾರ್ದೇನು ಅಂದ್ರೆ, ಇನ್ನೊಬ್ಬರ ಆಸ್ತಿ ಬಗ್ಗೆ ಮಾತಾಡುವವರು ದೇವ್ರು ನಮ್ಮ ಬಗ್ಗೆ ಮಾತಾಡ್ತಾನೆ. ಅವನು ಸುಳ್ಳಾದ ಆಸ್ತಿ ಅದಪ್ಪ, ನೀನ್ ಕೊಟ್ಟಿ ಅಂತ ಕೇಳಿದ್ರೆ ಯುದ್ಧ ಆಗ್ತದೆ. ಹಾಗಾಗಿ ಆ ರೀತಿ ಸರಿಯಲ್ಲ. ಯಥೇಚ್ಛವಾಗಿ ದಾನಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಇನ್ನು ಹೇಳ್ತಾರೆ ಆತುರ ದಾನಗಳು ಅಂತೇವೆ. ಆತುರ ದಾನಗಳು ಅಂದ್ರೆ ಏನು? ಒಂದು ಗರುಡ ಪುರಾಣದಲ್ಲಿ ಒಂದು ಅಧ್ಯಾಯ ಇದೆ, ಆತುರ ದಾನ ಅಂತ. ಕೊನೆಯ ಕಾಲದಲ್ಲಿ ಮಾಡುವಂತಹ ದಾನಗಳು. ಇದು ಪ್ರತಿ ವರ್ಷದಲ್ಲಿ ಪ್ರತಿ ಜೀವನದಲ್ಲಿ ಮಾಡುವಂತಹ ದಾನಗಳು. ಇನ್ನು ಕೊನೆಯ ಕಾಲದಲ್ಲಿ ಮಾಡುವ ದಾನಗಳು ಏನು? ಈಗ ನಮಗೆ ಪ್ರಾಯಶ್ಚಿತ್ತ ಅಂತ ಕೊಡಿಸ್ತಾರೆ. ಯಾವಾಗ ಇದೆಯಲ್ಲ ಜೀವ ಹೋಗ್ತದೆ ಗೊತ್ತಿಲ್ಲ, ಬೆಡ್ ರಿಟರ್ನ್ ಆಗಿದ್ದಾರೆ ಅಂತ ಹೇಳಿ ಒಂದು 4-6 ಮಂದಿ ಬ್ರಾಹ್ಮಣರು ಕರೆಸಿ ಜನಿವಾರವೋ ಗೋಪಿಚಂದನೋ ಒಂದಿಷ್ಟು ದಕ್ಷಿಣೆ ಕೊಡ್ತಾರೆ. ಇದು ಪ್ರಾಯಶ್ಚಿತ್ತ ದಾನ ಅಂತ ಕೊಡ್ತಾರೆ. ಇನ್ನು ಆತುರ ದಾನ ಅಂತ ಹೇಳಿದ್ರೆ, ಈಗ ನಾವು 13 ದಿವಸ ಕೊಡ್ತೀವಿ ನೋಡಿ, ಚಪ್ಪಲಿ, ಛತ್ರಿ, ಕೋಲು, ದಂಡು, ಅಷ್ಟಮಹಾದಾನಗಳು, ವಸ್ತ್ರದಾನ, ರಜತ, ಭೂದಾನ, ಇದು ಇದ್ದಾಗ ಅವರೇ ಕೊಡಬೇಕಲ್ಲ. ಅದೇ ಹೇಳ್ತಾರೆ, ತಾನು ಮಾಡುವುದು ಉತ್ತಮ, ಮಗ ಮಾಡುವುದು ಮಧ್ಯಮ, ಆಳು ಮಾಡುವುದು ಹಾಳು ಅಂತ ಒಂದು ವಾಕ್ಯ ಇದೆ. ತಾವೇನು ಎತ್ತಿ ದಾನ ಕೊಡ್ತೇವೆ ಅದು ಉತ್ತಮ ಪಕ್ಷ. ನಮಗೆ ಒಂದು ಆಶ್ಚರ್ಯ ಇರ್ತದೆ, ನಾವು ಉದ್ಧಾರ ಆಗ್ಬೇಕು. ಮಗ ಒಳ್ಳೆ ಧಾರ್ಮಿಕನಾಗಿದ್ರೆ ಮಾಡ್ತಾನೆ, ಇಲ್ಲದಿದ್ರೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಹಣ ತಿಂದು ನುಂಗಿ ಬಿಡ್ತಾರೆ. ನೋಡಿ, ಎಷ್ಟೋ ಜನ ಮಕ್ಕಳು ನಮ್ಮ ಉದ್ಧಾರಕ್ಕಾಗಿ ಹುಟ್ಟುವುದಿಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ಹೊಟ್ಟೆಲಿ ಹುಟ್ಟಿದಾನೆ ಅಂದ್ರೆ ಅವ್ನು ಮಗ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾಗ ಹೇಳಿದೆ, 3 ಕೆಲಸ ಮಾಡೋನು ಮಗ. ತಂದೆಗಳಿರ್ತದೆ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಹೋದ್ಮೇಲೆ ಅವ್ರ ಹೆಸರಿನ ಶ್ರಾದ್ದಾಧಿಕರಣ ಮಾಡಬೇಕು, ಗಯಾದಲ್ಲಿ ಶ್ರಾದ್ದ ಪಿಂಡ ಪ್ರದಾನ ಶ್ರಾದ್ದ ಮಾಡಿಕೊಂಡು ಇವ್ನ ಮಗ ಅಂತ ಹೇಳಿದೆ. ಇದು ಮಾಡಲಿಲ್ಲ ಅಂದ್ರೆ ಅವ್ನ ಮಗನೇ ಅಲ್ಲ. ಹಾಗಾಗಿ ಎಲ್ಲಾ ಮಕ್ಕಳು ನಮ್ಮ ಹೊಟ್ಟೆಯನ್ನು ಹುಟ್ಟಿದ್ದಾರೆ, ನಮ್ಮ ಉದ್ಧಾರಕ್ಕಾಗಿ ದುಡಿತಾರೆ ಅಂತ ಇಟ್ಕೊಳ್ಬೇಡಿ. ಹೆಂಗಂದ್ರೆ, ನೀವು ಯಾವ್ದೋ ಅಲ್ಲಿ ಸಾಲ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ. ಸಾಲ ತೀರಿಸಿ ಸತ್ಬಿಟ್ರಿ ಅಂದ್ರೆ ಆ ಸಾಲಗಾರ ಮುಂದಿನ ಜನ ನಿಮ್ಮ ಮಗ ಆಗಿ ಹುಟ್ಟಿ ಬರ್ತಾನೆ. ಮಗ ಹುಟ್ಟಿ ಬಂದು ನಾವು ಗಳಿಸಿದ ಹಣ, ನಾವು ಗಳಿಸಿದ ಮರ್ಯಾದೆ, ನಾವು ಗಳಿಸಿದ ಹೆಸರು ಎಲ್ಲ ಹಾಳು ಮಾಡಿಬಿಡ್ತಾನೆ. ನಾವೇ ಅಂತಿರ್ತೇವೆ, ಏನ್ರಿ ದೊಡ್ಡ ಆಚಾರ ಮೊಮ್ಮಗ ಎಲ್ಲ ವ್ಯಸನಕ್ಕೆ ಬಿದ್ದ ನೋಡ್ರಿ, ಅವ್ರ ಮನೆಯ ನಿರ್ಣಯ ಮಾಡಿಬಿಟ್ಟ ಅಂತ ಹಿಂಗೆ ನಾವು ಅಂತಿರ್ತೇವೆ. ಜೀವನದಲ್ಲಿ ಆಡೋ ಭಾಷೆಗಳು ಹಾಗಾಗ್ತದೆ. ಹಾಗಾಗಿ ಎಲ್ಲ ಮಕ್ಕಳ ಉದ್ಧಾರಕ್ಕಾಗಿ ಬರುವುದಿಲ್ಲ. ಹಾಗಾಗಿ ದೇವರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜೀವನದಲ್ಲಿ ಮೊದಲು ದಾನ ಮಾಡಿಬಿಡ್ಬೇಕು. ಯಾವ್ಯಾವ ದಾನ ಅಂತ ಹೇಳ್ತಾರೆ ನೋಡಿ. ಮೊದಲು ಗೋದಾನ, ಭೂದಾನ, ತಿಲದಾನ, ಹಿರಣ್ಯ ಅಂದ್ರೆ ಸುವರ್ಣದಾನ, ಆಜ್ಯದಾನ, ತುಪ್ಪದಾನ, ವಸ್ತ್ರದಾನ, ಧಾನ್ಯಗಳ ದಾನ. ಇದು ಮಾಡಿ, ಇದು ಈಸಿ ಆಗ್ತದೆ ಅಲ್ವಾ? ಬಹಳ ಕಷ್ಟ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿ. ಇವತ್ತೇನು ನೀವು ದಾನ ಮಾಡಲಿಲ್ಲ, ಇನ್ಮೇಲೆ ದಾನ ಮಾಡಿ ಸ್ಟಾರ್ಟ್ ಮಾಡಿ. ಏನು ಅಷ್ಟದಾನಗಳು ಯಾವುದು? ಭತ್ತ. ನಿಮ್ಮೆಲ್ಲ ಭತ್ತ ಚೆನ್ನಾಗಿ ಸಿಗ್ತದೆ. ಅಕ್ಕಿಯಲ್ಲಿ ಇಟ್ಕೊಳ್ಳೋಣ. ಭತ್ತ ಕೋಳಿ ಕೊಟ್ಟರೆ ಅಕ್ಕಿ ಮಾಡ್ಲಿಕ್ಕಾಗಿ ಉಪಯೋಗ. ಹಾಗಾಗಿ ಅಕ್ಕಿ ಕೊಡಿ. ಅಕ್ಕಿ, ಭತ್ತ ಅಥವಾ ಅಕ್ಕಿ, ಗೋಧಿ, ನವಣೆ, ಹೆಸರು, ಕಡಲೆ, ಉದ್ದು, ಎಳ್ಳು. ಈ ಎಳ್ಳು ಅಂತೂ 3 ಪ್ರಕಾರದ ಎಳ್ಳಿದೆ. ಕರಿಯಾದ ಎಳ್ಳು ಬೇರೆ, ಕಪ್ಪಾದ ಎಳ್ಳು, ಇದು ಕಂದು ಬಣ್ಣದ ಎಳ್ಳು ಬೇರೆ, ಬಿಳಿ ಎಳ್ಳು ಬೇರೆ. ಈ 3 ದಾನ ಕೊಡಬೇಕು. 3 ಸಿಗ್ತವೆ. ಈ ತರ ಎಳ್ಳು. ಗುಡದಾನ, ಬೆಳ್ಳದ ದಾನ, ರಜತ ದಾನ, ಬೆಳ್ಳಿಯ ದಾನ, ಇನ್ನು ಲವಣ ದಾನ, ಉಪ್ಪಿನ ದಾನ ಕೊಡ್ಬೇಕು. ಉಪ್ಪು ಎಲ್ಲೂ ಹೇಳಿಲ್ಲ ಅಂತಿಲ್ಲ, ಗರುಡ ಪುರಾಣದಲ್ಲಿ ಸ್ಪೆಸಿಫಿಕ್ ಹೇಳ್ತಾರೆ. ಉಪ್ಪು ದಾನ, ಲವಣ ದಾನ ಕೊಡಬೇಕು. ಅಡಿಗೆ ಎಲ್ಲ ಚಂದ ಮಾಡಿ ಉಪ್ಪಿ ಹಾಕಿಲ್ಲ ಅಂದ್ರೆ ಅರ್ಥ ಆಯ್ತಾ? ಮೊನ್ನೆ ಎಲ್ಲ ಊಟಕ್ಕೆ ಹೋಗಿದ್ದೀವಿ, ಎಲ್ಲ ಚಂದಾಗಿದೆ, ಉಪ್ಪು ಹಾಕಿಲ್ಲ. ಅಡಿಗೆ ಚಂದಾಗಿದೆ ಅನ್ಬೇಕು, ಚಂದಾಗಿದೆ ಅನ್ಬೇಕು. ಹೇಳಿ ನೋಡಿ,
ಅದಕ್ಕಾಗಿ ಉಪ್ಪು ವಿಶೇಷ, ಉಪ್ಪಿನ ದಾನವನ್ನು ಕೊಡಬೇಕು. ಆಮೇಲೆ ಎಳ್ಳು, ತುಪ್ಪ ಈ ಎಲ್ಲ ಪಾತ್ರಗಳನ್ನ ಜೊತೆಗೆ ಗೋದಾನ, ಸಾಲಂಕೃತವಾಗಿ ಗೋದಾನವನ್ನು ಹೀಗೆ ಕೊಡಬೇಕು. ಈ ರೀತಿ ಈ ದಾನಗಳನ್ನ ನಾವು ಇದ್ದಾಗ ಕೊಡಬೇಕು. ಇಲ್ಲ ಬೆಡ್ ರಿಟರ್ನ್ ಆಗಿದ್ದಾರೆ, ಏನು ಹೋಗ್ತಾರೆ ಅಂದ್ರೆ ಅವರ ಕೈ ಹಚ್ಚಿ ದಾನ ಕೊಡಬೇಕು. ಇಲ್ಲದಿದ್ರೆ ಅವ್ರು ಹೋದ್ಮೇಲೆ 12ನೇ ದಿವಸ ಅಥವಾ 13ನೇ ದಿವಸಕ್ಕೆ ಈ ದಾನಗಳನ್ನ ಕೊಡಬೇಕು ಅಂತ ಈ ಥರದ ದಾನಗಳ ಬಗ್ಗೆ ವಿಸ್ತಾರವಾಗಿ ನಮಗೆ ಗರುಡ ಪುರಾಣ ತಿಳಿಸ್ತಾ ಹೋಗ್ತದೆ. ಇನ್ನು ವಿಶೇಷ ದಿನದ ಧಾನ್ಯಗಳು ಅಂದ್ರೆ ಏನು? ಈ 12 ತಿಂಗಳಲ್ಲಿ ಬರುವುದು ಚೈತ್ರ, ವೈಶಾಖ, ಜ್ಯೇಷ್ಠ ಈ ಮಾಸದ ದಾನಗಳು ಬೇರೆ. ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅದು ಮಾಸ ಧರ್ಮಗಳು ಆಗಾಗ ನಿಮ್ಮಲ್ಲಿ ಹೇಳಿಸ್ತಿರ್ತಾರೆ. ಚೈತ್ರ ಮಾಸದ ಧರ್ಮ, ವೈಶಾಖ ಮಾಸದ ಧರ್ಮ, ಅದನ್ನು ಸರಿಯಾಗಿ ತಿಳ್ಕೊಂಡು, ಅಥವಾ ನೀವು ಯಾರಾದರೂ ಬೇಕಾದರೆ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಒಳ್ಳೆ ರೀತಿಯ ದಾನಗಳನ್ನು ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಎಷ್ಟು ನನಗೆ ಸಾಧ್ಯ ಆಗ್ತದೆ, ಎಷ್ಟು ನನಗೆ ಸಾಧ್ಯ ಆಗುವುದಿಲ್ಲ ಅದನ್ನು ತೆಗೆದು ಸಾಧ್ಯ ಆದಷ್ಟು ಪ್ರಯತ್ನಪೂರ್ವಕವಾಗಿ ಆ ಮಾಸದಲ್ಲಿ ದಾನ ಮಾಡೋದು. ಅದು ಮಾಸಾದಿ ದಾನಗಳು ಅಂತ ಹೇಳ್ತೀವಿ. ಇನ್ನು ವಿಶೇಷ ಪರ್ವ ದಿನಗಳು ಯಾವುದು? ಒಂದು ಅಕ್ಷಯ ತೃತೀಯ, ಇನ್ನೊಂದು ಈಗ ಮಾಡೋದು ಅಧಿಕ ಮಾಸ ದಾನ. ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಏನಾಗ್ತದೆ? ಅಕ್ಷಯ ತೃತೀಯ ದಾನ ಮಾಡುವುದು ಅಕ್ಷಯ ಪ್ರಾಪ್ತಿ, ಕ್ಷಯ ಆಗೋದೇ ಇಲ್ಲ. ಅಕ್ಷಯ ತೃತೀಯ ಏನು ಮಾಡ್ತೀವಿ ಹೇಳ್ರಿ? ಏನು ಮಾಡ್ತೀವಿ ರೀ? ಹೋಳಿಗೆ ಶಿಕರಣಿ ಮಾಡ್ತೀವಿ, ತಿಂದು ಆರಾಮ ಮಲಗ್ತೇವೆ. ಹಾಗೆ ಮಾಡಬಾರ್ದು. ಅಕ್ಷಯ ತೃತೀಯ ದೇವರಿಗೆ ಗಂಧ ಲೇಪನವನ್ನು ಮಾಡಿಸ್ತಾರೆ ಅಲ್ವಾ? ಯಃ ಪಶ್ಯತಿ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖ ಸಿದೇ ಪಕ್ಷೇ ಸ ಅಚ್ಯುತಾಚ್ಯುತಂ ಮಂದಿರಂ. ಯಾರು ಅಕ್ಷಯ ತೃತೀಯ ದಿವಸ ದೇವರಿಗೆ ಗಂಧ ಸಮರ್ಪಣೆ ಮಾಡ್ತಾರೆ, ಬ್ರಾಹ್ಮಣರಿಗೆ ಗಂಧ ಲೇಪನವನ್ನು ಮಾಡ್ತಾರೆ, ಅವರು ಅಚ್ಯುತನ ಮಂದಿರಕ್ಕೆ ಹೋಗ್ತಾರೆ, ಪುನಃ ಹುಟ್ಟೇ ಬರೋದಿಲ್ಲ. ಅದಕ್ಕೆ ಅವರು ವಸಂತ ಮಾಸದಲ್ಲಿ, ವಸಂತ ಋತುವಿನಲ್ಲಿ ಬರ್ತದೆ, ವೈಶಾಖ ಮಾಸದಲ್ಲಿ ಬರ್ತದೆ ಅಕ್ಷಯ ತೃತೀಯ ಅಲ್ವಾ? ಹಾಗಾಗಿ ಅವತ್ತು ದೇವರಿಗೂ ಗಂಧ ಹಚ್ಚಬೇಕು, ಬ್ರಾಹ್ಮಣರಿಗೂ ಗಂಧ ಮೈಗೆಲ್ಲ ಹಚ್ಚಿ, ಮೈಗೆ ಹಚ್ಚಬೇಕಂದ್ರೆ ಕೈಗೆ, ಮೈಗೆ ಈ ಥರ ಒಳ್ಳೆ ಸುಗಂಧೋಪೇತವಾದ, ಮತ್ತು ಗುಳಿಗೆ ಗಂಧ ಅಲ್ಲ, ಇವತ್ತು ಗಂಧ ಕೊಟ್ಟಂದು ಗುಳಿಗೆ ಗಂಧನೇ ಕೊಡ್ತಿರ್ತಾರಲ್ವಾ? ಸರಿಯಾಗಿ ಗಂಧ ತೆಗೆಯುವುದೇ ಇಲ್ಲ. ಹಾಗೆ ಮಾಡಬಾರ್ದು. ಸಾಣೆಕಾಯಿ ಮೇಲೆ ಒಳ್ಳೆ ಗಂಧವನ್ನು ತೆಗೆದು ನೋಡಿ, ದೇವರಿಗೆ ಗಂಧ ಸಮರ್ಪಣೆ ಒಂದು ಪುಣ್ಯ. ಒಂದು ಸರಿ ಸಾಣೆಕಲ್ಲನ್ನು ಹೀಗೆ ಮಾಡ್ತೀವಿ ನೋಡಿ, ತಿಕ್ಕಬೇಕಾದಾಗ ಇಡೀ ಭೂಮಂಡಲ ಪ್ರದಕ್ಷಿಣೆ ಆಗಿದೆ, ಎಷ್ಟು ಪುಣ್ಯ ಬರಬೇಕು. ಒಂದು ಸರಿ ಸಾಣೆಕಲ್ಲು ಹಿಂಗೆ ತಿಕ್ಕಿ ಬರ್ತದೆ. ಇದು ಹಾಗೇ ಸೇರಿಸ್ಬೇಕು. ನಾವು ದೇವರ ಪೂಜೆದಲ್ಲಿ ಮೋಸ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದೇವರಿಗೆ ಎಷ್ಟೋದಕ್ಕೆ ಸ್ನಾನ ಸಮರ್ಪಯಾಮಿ ಅಂತೇವೆ, ತಣ್ಣು ನೀರುತ್ತವೆ, ಸುಮ್ಮನೆ ದೀಪಕ್ಕೆ ಹಚ್ಚಿ ಹಾಕಿಬಿಡ್ತೇವೆ, ಮೋಸ ಅಲ್ವಾ? ಹಾಗಾಗಿ ಎಲ್ಲ ಮೋಸ ಮಾಡಿದ್ರು ದೇವರು ಏನು ಮಾಡ್ತಾನೆ? ನೀನನ್ನು ಸ್ಮರಣೆ ಮಾಡಿ ಎಲ್ಲ ನಿನಗೆ ಅನುಗ್ರಹ ಮಾಡ್ತೇವೆ, ಕ್ಷಮೆಯನ್ನು ಮಾಡ್ತೇವೆ. ಅದು ತಿಳಿದು ಮಾಡಿಬಿಟ್ರೆ ದೇವರು ಇನ್ನೂ ವಿಶೇಷ ಅನುಗ್ರಹ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಆ ಒಂದು ವೈಶಾಖ ಅಧಿಕ ಏನಂತಾರೆ, ಅಕ್ಷಯ ತೃತೀಯ ಜಲದಾನ, ಶಯನದಾನ, ವಸ್ತ್ರದಾನ, ಕುಂಕುಮದಾನ, ಉದಕುಂಭದಾನ, ಇನ್ನು ತಾಂಬೂಲದಾನ ಅಂತ ಹೇಳ್ತಾರೆ. ಈ ತಾಂಬೂಲದಾನ ಚಾತುರ್ಮಾಸದಲ್ಲಿ ಮಾಡ್ಬೋದು, ಅಧಿಕ ಮಾಸದಲ್ಲಿ ಮಾಡ್ಬೋದು. ಹೇಗೆ? ತಾಂಬೂಲ ಅಂತ ತಕ್ಷಣ ನಾವು ಒಂದು ಹೇಳ್ತೇವೆ, 2 ಎಲೆ, ಒಂದು ಸುಣ್ಣ, ಒಂದು ಸೊಟ್ಟದ ಅಡಿಕೆ, ಮುಗಿದ ತಾಂಬೂಲದಾನ. ಇಲ್ಲ, ಒಟ್ಟು 18 ಪದಾರ್ಥಗಳನ್ನು ಹೇಳ್ತಾರೆ ತಾಂಬೂಲದಲ್ಲಿ. ಏಲ, ಲವಂಗಿ, ಪಂಚ ಕರ್ಪೂರ ಇತ್ಯಾದಿಯನ್ನು ಹೇಳ್ತಾರೆ. ನಿಷಿದ್ಧವಲ್ಲದ ಪದಾರ್ಥಗಳು, ನಿಷಿದ್ಧ ಪದಾರ್ಥ ಹಾಕಬೇಕು. ಎಷ್ಟು ಎಲೆಗಳು ಅಂದ್ರೆ 5 ಎಲೆಗಳು ಅಂತ ಹೇಳ್ತಾರೆ. 1 ಎಳೆದೆಲೆ ವಿಪ್ರರಿಗೆಂದೆಂದು ಕೊಡಬಾರದು, 2 ಎಲೆ ಕೊಡಲು ಕೊಂದಿ ಹೋಗುವುದು ಭಾಗ್ಯ, 3 ಎಲೆ ಕೊಟ್ಟೊಡನೆ ಬಂದು ತರುವುದು ಹಾನಿ, ಛಂದದಿಂದ 4 ಅಥವಾ 5 ಎಲೆ ತಂದು ಕೊಟ್ಟರೆ ವೈಕುಂಠ ಪದವಿ ನೀವ ಅಂತ ದಾಸ ಹೇಳ್ತಾರೆ. ಹೀಗೆ ತಾಂಬೂಲ ಅಂದ್ರೆ ಈ ತಾಂಬೂಲ 4 ಅಥವಾ 5 ಎಲೆ ನಿಶ್ಚಿತವಾಗಿ, ಬರೇ ಏನೋ ಸೋಪು ಇವುಗಳು ನಿಷಿದ್ಧ ಪದಾರ್ಥ, ಅವು ಹಾಕಬಾರ್ದು. ಏಲ, ಲವಂಗ, ಪಚ್ಚಕರ್ಪೂರ ಮತ್ತೆ ಜಾಜಿಕಾಯಿ ಇಂಥವೆಲ್ಲ ಹೇಳ್ತಾರೆ. ಅವೆಲ್ಲ ಪದಾರ್ಥವನ್ನು ಹಾಕಿ ಒಳ್ಳೆ ಎಲವನ್ನು ಮಾಡಿ 2 ಇದು ಯಾರಿಗೆ ಕೊಡಬೇಕು? ಯಾವುದೋ ಬ್ರಹ್ಮಚಾರಿ ಕೊಡಬಾರ್ದು. ಗೃಹಸ್ಥನಾದ ಬ್ರಾಹ್ಮಣ ಗಂಡ ಹೆಂಡತಿ ಕೂಡಿಸಿ ಅವರಿಗೆ ನಮಸ್ಕಾರ ಪ್ರದಕ್ಷಿಣೆ ಬಂದು ಈ ತಾಂಬೂಲ ದಕ್ಷಿಣೆ ಸಹಿತವಾಗಿ ತಾಂಬೂಲ ಕೊಡಬೇಕು. ತಾಂಬೂಲ ಒಟ್ಟಿಗೆ ತಾಂಬೂಲ ದಾನ ದಕ್ಷಿಣೆ ಸಹಿತವಾಗಿ ಕೊಡಬೇಕು. ಇದು ತಾಂಬೂಲ ದಾನದ ಫಲ. ಇದು ಕೊಟ್ಟರೆ ಏನು ಫಲ ಗೊತ್ತಾ? ರಾಜಯೋಗದ ಭಾಗ್ಯ ಸಿಗ್ತದೆ. ನಮ್ಮನ್ನು ಯಾರಾದ್ರೂ ನಮಸ್ಕಾರ ಖುಷಿ ಆಗ್ತೀವಲ್ವ? ಹೀಗೆ ಹೊಂಟ್ರೆ ಯಾರಾದ್ರೂ ಮರ್ಯಾದೆ ಮಾಡಿಬಿಟ್ರೆ ಭಾರಿ ಖುಷಿ ಆಗ್ತೀವಿ, ರಾಜರ ಫೀಲ್ ಬಂದ್ಬಿಡ್ತೀವಿ. ನಾವು ಪೋತರಾಜರೇ ಇರ್ತೀವಿ, ಅದು ರಾಜರ ಫೀಲ್ ಬಂದ್ಬಿಡ್ತು ನಮಸ್ಕಾರ. ಹಾಗೆ ಈ ತಾಂಬೂಲ ದಾನ ಕೊಟ್ಟರೆ ರಾಜ ಭಾಗ್ಯ ಸಿಗ್ತದೆ. ಇನ್ನು ನಾರಿಕೇಳ ದಾನ, ಕೆಲವು ಜನ ತೆಂಗು ದಾನ ಕೊಡ್ತಿರ್ತಾರೆ, ಶ್ರೀಫಲ ಅಂತ ಹೇಳಿ. ಅದನ್ನ ದಾನ ಕೊಡುವುದರಿಂದ 7 ಜನ್ಮ ವಿಪ್ರತ್ವ, 7 ಜನ್ಮ ಬ್ರಾಹ್ಮಣನಾಗಿ ಹುಡ್ತಾನೆ. ಮತ್ತೆ ಮಜ್ಜಿಗೆ ದಾನ ಮಾಡುವುದರಿಂದ ವಿದ್ಯಾಧನ ಪ್ರಾಪ್ತಿ ಆಗ್ತದೆ. ಮಜ್ಜಿಗೆ ಅಂದ್ರೆ ಏನು? ನೀರಾದ ನೀರು, ಹಂಗೆ ಮಾಡಬಾರ್ದು. ಒಂದು ಕನ್ಸಂಟ್ರೇಷನ್ ಪೂರ್ವವಾಗಿ ನೀರು ಹಾಕಿ ಅದಕ್ಕೆ ಸಿದ್ಧವಾದ ಪದಾರ್ಥಗಳನ್ನ ಒಳ್ಳೆ, ಈ ನಿಮಗೆ ಸುಮ್ಮನೆ ತಿಳಿಲಿ ಮಸಾಲೆ ಮಜ್ಜಿಗೆ ಅಂತಿಲ್ಲ, ಆ ಥರ ಏನೇನು ನಿಷಿದ್ಧ ಹಾಕ್ತಾರೆ ಆಮೇಲೆ ಹಾಕ್ಬಾರ್ದು. ಒಳ್ಳೆ ಸಿದ್ಧವಾದ ಪದಾರ್ಥಗಳನ್ನ ಹಾಕಿ ಕರೆಸಿ ಅದನ್ನ ದಾನವನ್ನು ಕೊಡಬೇಕು. ಕೊಟ್ರೆ ವಿದ್ಯಾ ಪ್ರಾಪ್ತಿ ಆಗ್ತದೆ. ಯಾಕೆ ಹೇಳಿ? ವಿದ್ಯಾ ಅದು ಜ್ಞಾನ ಬಿಳಿಯಾಗಿರ್ತದೆ. ಮಜ್ಜಿಗೆ ಕರಿ ಮಾಡಿ ಕೊಡಬೇಕು, ಅದು ಬಿಳಿಯಾಗಿ ಕೊಡಬೇಕು, ಯಾಕೆ ವಿದ್ಯೆ ಬರಬೇಕಲ್ಲ. ಹಾಗಾಗಿ ಇದು ಬಿಳಿ ಅದು ಬಿಳಿ ಅಂದ್ರೆ ಜ್ಞಾನ ಸದೃಶವಾದದ್ದು ಅಂತ. ಆ ರೀತಿ ಮಜ್ಜಿಗೆ ದಾನ. ಇನ್ನು ಗೋಧಿಯ ದಾನ, ಈ ಗೋಧಿ ದಾನ ಕೊಡೋದ್ರಿಂದ ದೇವೇಂದ್ರ ಅಂತರ್ಯಾಮದ ಭಗವಂತ ಪ್ರೀತನಾಗ್ತಾನೆ.
ಇದು ಗೋಧಿ ದಾನ ಕೊಡೋರು ಬೇರೆ, ಗೋಧಿಯ ಪಾಯಸ ಮಾಡಿ ಕೊಡೋರು ಬೇರೆ. ಗೋಧಿ ಪಾಯಸ ಅರ್ಥಾತ್ ಈ ಪದಾರ್ಥವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಹಾಕಿ ದಾನ ಕೊಡೋದು. ಈ ರೀತಿಯಾಗಿ ದಾನ ಮಾಡಿದ್ರೆ ಕೆಳಗಿನ ಮಂತ್ರ ಹೇಳಬೇಕಂದ್ರೆ ದಾನ ಕೊಡುವಾಗ ದೇಹಿ ದೇಹಿ ಪರಜ್ಞಾನಂ, ದೇಹಿ ದೇಹಿ ಪರಂ ಸುಖಂ, ಧನಂ ದೇಹಿ ಯಶೋ ದೇಹಿ ಪ್ರಸಿದ್ಧ ಹರಿವಲ್ಲವೇ. ನಾವು ಇಷ್ಟೊತ್ತೆಲ್ಲ ಇದು ಕೇಳಿದ್ದೀವಲ್ಲ, ಇದನ್ನು ಸಮರ್ಪಣೆ ಮಾಡಿದ್ರೆ ಪುಣ್ಯ ಬರ್ತದೆ. ಹಾಗಾಗಿ ನಾನು ಒಂದ್ಸರಿ ಹೇಳ್ತೇನೆ, ನೀವು ಒಂದ್ಸರಿ ಹೇಳ್ಬೇಡಿ. ಅದು ಇಷ್ಟು ದಾನ, ಜಲದಾನ, ಗೋದಾನ, ಭೂದಾನ, ಏನು ಇಷ್ಟೊತ್ತಾಗ ಹೇಳಿದೆ ಎಲ್ಲ ನಾನು ಇವತ್ತು ದಾನ ಮಾಡಿದಾಗ ಆಗ್ಬೇಕು. ಅನುಸಂಧಾನದಿಂದ ಹೇಳಿ ದೇವಿ ದೇಹಿ ಪರಜ್ಞಾನಂ, ದೇವಿ ದೇಹಿ ಪರಂ ಸುಖಂ, ಧನಂ ದೇಹಿ ಯಶೋ ದೇಹಿ ಪ್ರಸಿದ್ಧ ಹರಿವಲ್ಲಭೇ. ಹೀಗೆ ಲಕ್ಷ್ಮೀ ದೇವಿ ನೆನೆಸ್ತಾ ಇಂತಹ ದಾನಗಳನ್ನ ಕೊಡಬೇಕು. ಇದೆಲ್ಲ ದಿವಸ ದಾನಗಳು. ಇನ್ನು ಅಧಿಕ ಮಾಸದ ದಾನಗಳ ಬಗ್ಗೆ ಹೇಳ್ತಿದ್ದಾರೆ. ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಆಚಾರ್ಯ ಎಂಟಾಯ್ತು ಅನ್ಬೇಡಿ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಅಲ್ವಾ. ಹಾಗಾಗಿ ಈ ಅಧಿಕ ಮಾಸ ನಮಗೆ ಯಾವಾಗ ಸಿಗ್ತದೆ? 2 ವರ್ಷ 9 ತಿಂಗಳಾದ್ಮೇಲೆ ಬರುವಂಥದ್ದು ನಮಗೆ ಅಧಿಕ ಮಾಸ. ಈ ಅಧಿಕಕ್ಕೆ ಇನ್ನೊಂದೇನು ಮಲಮಾಸ ಅಂತ ಕರೀತಾರೆ. ಮಲಮಾಸ, ಶೂನ್ಯ ಮಾಸ. ಪ್ರತಿಯೊಂದು ವರ್ಷದಲ್ಲಿ 11 ತಿಂಗಳು ಶೂನ್ಯ ತಿಥಿಗಳು ಅಂತ ಬರ್ತಾರೆ. ನಮ್ಮ ಆಡು ಭಾಷೆ ಹೇಳಬೇಕಾದ್ರೆ ಗೊಡ್ಡದ ಶನಿ, ಗೊಡ್ಡ ತಿಥಿ ಅಂತ ಹೇಳ್ತೇವಲ್ಲ, ಆ ಗೊಡ್ಡ ತಿಥಿಗಳು ಹಿಂಗೆ 3 ವರ್ಷದಲ್ಲಿ 11 ಸೇರಿ ಅದು ಒಂದು ಪಕ್ಷವೇ, ಒಂದು 30 ದಿವಸಗಳ ಒಂದು ತಿಂಗಳು, ಅದು ಮಲಮಾಸ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹುಟ್ಟೋದಿಲ್ಲ. ಅರ್ಥ ಆಯ್ತಾ? ಈಗ ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದಾಗ ನಮಗೆ ಶುಕ್ರ ಇದ್ದಾನೇನೋ, ಗುರು ಇದ್ದಾನೇನೋ, ಹೀಗೆಲ್ಲ ನೋಡಿ ಒಳ್ಳೆ ಕೆಲಸಗಳನ್ನ ಮಾಡ್ತೇವೆ. ಚಾತುರ್ಮಾಸದಲ್ಲೆಲ್ಲ ಲಗ್ನ ಮುಂಜಿ ಮುಹೂರ್ತಗಳನ್ನು ಮಾಡಬಾರ್ದು. ಯಾಕೆ? ಅದು ದಕ್ಷಿಣ ಪರ್ವಕಾಲ, ದೇವರು ಮಲಗಿರ್ತಾನೆ ಅಂತ ಅರ್ಥ. ಹಾಗಾಗಿ ಈ ತಿಂಗಳಲ್ಲಿ ಸೂರ್ಯ ಏನಾಗ್ತಾ ಇದ್ದಾನೆ, ಅವನು ಹುಟ್ಟೋದಿಲ್ಲ. ಮತ್ತೇನು ಇಷ್ಟೆಲ್ಲ ಬಿಸಿಲಿದೆ ಅಂದ್ರೆ ಹಾಗೆ ಅಂತಲ್ಲ, ಒಳ್ಳೆ ಕೆಲಸಗಳಲ್ಲಿ ಆ ಒಂದು ಅಂಶ ಇರೋದಿಲ್ಲ. ಹಾಗಾಗಿ ಅಂತಹ ಸೂರ್ಯ ಆ ಮಾಸದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಉದಯಿಸೋದಿಲ್ಲ ಅನ್ನೋದಕ್ಕಾಗಿ ಆ ಮಾಸದಲ್ಲಿ ಯಾವುದೇ ತರಹದ ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕಿಲ್ಲ. ಒಳ್ಳೆ ಕೆಲಸಗಳಂದ್ರೇನು? ನಿಮಿತ್ತವಾಗಿ ವ್ರತಗಳ ಉದ್ಯಾಪನೆ ಮಾಡೋದು, ಲಗ್ನ ಮಾಡೋದು, ಮತ್ತೆ ಮುಂಜುವಿ ಮಾಡೋದು, ಇಂಥವೆಲ್ಲ ಮಾಡ್ಲಿಕ್ಕಿಲ್ಲ. ಮತ್ತೆ ಕುಬಸಾದಿಗಳನ್ನು ಮಾಡ್ಬೋದು, ಕುಬಸ ಮಾಡ್ಬೋದು ಅಂತ ಹೇಳ್ತಾರೆ. ನಾಮಕರಣ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆ? ನಾಮಕರಣಕ್ಕೆ ಇಂತಿಷ್ಟು ದಿವಸದಲ್ಲಿ ಆಗ್ಬೇಕು ಅಂತ ಇರ್ತದೆ. ಹಾಗಾಗಿ ಅದನ್ನೆಲ್ಲ ಮಾಡ್ಬೋದು. ಆ ಥರದ ನಿಯಮಗಳನ್ನು ಹೇಳ್ತಾ ಈ ದಿವಸ, ಈ ಒಂದು ಮಾಸಕ್ಕೆ ಪುರುಷೋತ್ತಮ ಅಂದ್ರೆ ಶ್ರೀಕೃಷ್ಣನೇ ಪದ್ಮನಿ ಪುರುಷೋತ್ತಮ ಅನ್ನುವ ಆ ಒಂದು ಮಾಸಕ್ಕೆ ನಿಯಾಮಕನಾಗಿರ್ತಾನೆ. ಆ ಮಾಸದಲ್ಲಿ ಏನ್ ಮಾಡ್ಬೇಕು? ದಾನ, ಸ್ನಾನ, ವ್ರತಾದಿಗಳನ್ನ ಮಾಡೋದ್ರಿಂದ ಭಗವಂತನು ಪ್ರೀತನಾಗ್ತಾನೆ, ಫಲಪ್ರಾಪ್ತಿ ಆಗ್ತದೆ. ಅದರಿಂದ ಭಗವಂತ ಏನಾಗ್ತಾನೆ? ಆನಂದನಾಗ್ತಾನೆ. ಆನಂದನಾಮಕನಾಗಿ ನಮ್ಮನ್ನು ಅನುಗ್ರಹಿಸಿ ಆನಂದ ಲೋಕವನ್ನು ಕೊಡ್ತಾನೆ. ನೋಡಿ, ಆನಂದನಾಮಕ ನಾವು ಮಾಡಿದ ಸೇವೆ, ವ್ರತ ಜಪದಿಂದ ದೇವರು ಆನಂದನಾಗಿ ಆನಂದನಾಮಕನಾದ ಶಾಸ್ತ್ರವನ್ನು ತಿಳಿದಿದ್ರೆ, ಈ ಆನಂದನಾಮಕವಾದ ಶಾಸ್ತ್ರ ತಿಳಿದು ಅದರಿಂದ ದಾನ ಮಾಡಿದ್ರೆ ಅವನು ಆನಂದನಾಗಿ ಆನಂದ ಲೋಕ ಕೊಡ್ತಾನೆ. ಅರ್ಥ ಆಯ್ತಾ? ಅಂದ್ರೆ ಸುಖ ಮೋಕ್ಷ ಕೊಡ್ತಾನೆ ಅಂತ ಅಭಿಪ್ರಾಯದಲ್ಲಿ ಅಂತಹ ಭಗವಂತನ ಏನ್ ಕಾರ್ಯ ಮಾಡಬೇಕು? ಮೊದಲು ಹೇಳಿದ್ರು ಭಾಗವತ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಇಡೀ ಅಧಿಕ ಮಾಸ 33 ದಿವಸ ಭಾಗವತ ಕೇಳಬೇಕು. 33 ದಿವಸ ಭಾಗವತ. ಅದನ್ನ ಕೇಳಿದ್ರೆ ಏನಾಗ್ತದೆ ಅಂದ್ರೆ, ಅಥವಾ ಭಾಗವತ ಕೇಳಿ ಭಾಗವತ ಪುಸ್ತಕ ದಾನ ಮಾಡಿದ್ರೆ 100 ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತಾ ಇದೆ. 100 ಅಶ್ವಮೇಧ ಯಾಗ. ನಮ್ಮ ಹಣೆ ಬರೀ ಹೋಮಾನ ಹೋಮ ಮಾಡೋದೇ ಆಗಂಗಿಲ್ಲ. ಅಶ್ವಮೇಧ ಏನ್ ಮಾಡ್ಲಿಕ್ಕೆ ಅದು ಕ್ಷತ್ರಿಯರು ಮಾಡುವ ಅಶ್ವಮೇಧ. ಹಾಗಾಗಿ ಅಷ್ಟು ಮಾಡಿದ ಪುಣ್ಯ ಬರಬೇಕು ಅಂದ್ರೆ ಈ ಭಾಗವತವನ್ನು ಶ್ರವಣ ಮಾಡಬೇಕು. ಇನ್ನೊಂದು ನಕ್ತ ಭೋಜಿ ಅಂತ ಹೇಳ್ತಾರೆ. ನಕ್ತ ಅಂದ್ರೆ ಸಾಯಂಕಾಲದಲ್ಲಿ ಭೋಜನವನ್ನು ಮಾಡಿ, ರಾತ್ರಿ ಮುಂಜಾನೆ ಉಪವಾಸ ಇರೋದು. ಒಳ್ಳೆ ಫಲಾರ ಮಾಡೋದಂತಲ್ಲ, ಪೂರ್ಣ ಉಪವಾಸ. ಒಂದು ಹನಿ ನೀರು ಕುಡಿಲಾರದೆ ದೇವರ ಪ್ರೀತಿಗೋಸ್ಕರವಾಗಿ ಜಪ, ತಪ, ಪಾರಾಯಣ, ಪ್ರದಕ್ಷಿಣೆ ಇವುಗಳನ್ನು ಮಾಡಿ ರಾತ್ರಿ ಹೊತ್ತಲ್ಲಿ ಭೋಜನವನ್ನು ಮಾಡೋದು. ಉದ್ದಿನ ಬೇಳೆ ಪದಾರ್ಥ ನಿಷಿದ್ಧ ಮಾಡಬೇಕು ಆ ಒಂದು ತಿಂಗಳು ಪೂರ್ಣ. ಕೊನೆಗೆ 33 ಜನರಿಗೆ ಭೋಜನಕ್ಕೆ ಹಾಕಿಸೋದು. ಅವಕಾಶ ಇದ್ರೆ 33, ಇಲ್ಲ 3, ಕೊನೆಗೆ ಒಬ್ಬರಿಗಾದ್ರೂ ಭೋಜನವನ್ನು ಹಾಕಿಸಿದ್ರೆ ಆ ನಕ್ತ ಭೋಜನ ಪುಣ್ಯ ಬರ್ತಾ ಇದೆ. ಎರಡನೇದು ಏಕಭುಕ್ತ ಅಂತ, ಉಂಡು ಊಟ ಕೊಡೋದು ನೀರು. ಇವತ್ತು ಸಾಯಂಕಾಲ ಮಧ್ಯಾಹ್ನದಲ್ಲಿ ಊಟ ಕೂತಿದ್ದೀರಿ ಅಂತ ಇಟ್ಕೊಳ್ಳಿ. ಇವತ್ತು ಊಟ ಮಾಡಿ ನೀರು ಕುಡಿದೇನು ಎಲೆ ಮಡಿಸ್ಬಿಟ್ರಿ ಅಂದ್ರೆ ಮತ್ತೆ ಮರದಿವ್ಸ ಊಟ ಟೈಮಿಗೆ ನೀರು ಕುಡಿಯೋದು. ಮತ್ತೆಲ್ಲೇ ಕಾಫಿ ಚಹಾ ಕುಡಿದು ನಿಂತದೇನು ಹಿಂಗೆಲ್ಲ ಕೇಳಬೇಕು. ಮೊದಲೇ ಹೇಳ್ಬಿಟ್ರು ಉಂಡು ಊಟ ಕೊಡೋದು ನೀರು ಅಂತ. ಯಾವಾಗ ಉಂಡಿರ್ತೀವಿ ಅದೇ ಊಟ, ಯಾವಾಗ ಕೊಟ್ಟು ಅದೇ ನೀರು. ಮತ್ತೆ ನೀರು ಕುಡಿಯೋದಲ್ಲ, ಕಾಫಿ ಕುಡಿಯೋದಲ್ಲ, ಏನಲ್ಲ. ಈ ಥರದ್ದು ಬರ್ತಾ ಇದೆ. ಮತ್ತೇನು ಅಂತ ಕೇಳಿದ್ರೆ ಉಪೋಷಣ. ಒಂದು ತಿಂಗಳವರೆಗೆ ಕೇವಲ ಹಾಲ್ ಮೇಲೆ ಇರೋದು. ಹಾಲ್ ಬಿಟ್ಟೇನೂ ಇಲ್ಲ. ಅದು ಲೀಟರ್ ಗಟ್ಟಲೆ ಅಲ್ಲ, ಎಷ್ಟು ಬೇಕೋ ಅಷ್ಟು ದೇಹದ ಪುಷ್ಟಿಗೋಸ್ಕರವಾಗಿ ಅಂತ. ಹಣ್ಣುಗಳು ಇವಷ್ಟೇ ಸೇವಿಸಿದೆ. ಇದೆಲ್ಲ ಆದ್ಮೇಲೆ ಕೊನೆಗೆ ವ್ರತ ಸಮಾಪ್ತಿಯಾಗಿ ಫಲ, ಹಾಲು, ತುಪ್ಪ ಇವೆಲ್ಲ ದಾನ ಮಾಡೋದು. ಆಮೇಲೆ ಧಾರಣಿ ಪಾರಣಿ ವ್ರತ ಅಂದ್ರೆ 1 ದಿವಸ ಊಟ ಮಾಡೋದು, ಉಪವಾಸ ಇರೋದು, 1 ದಿವಸ ಊಟ, 1 ದಿವಸ ಉಪವಾಸ ಅಂದ್ರೆ 15 ದಿವಸ ಉಪವಾಸ, 15 ದಿವಸ ಊಟ. ಇದನ್ನ ಮಾಡೋದ್ರಿಂದ ಕೊನೆಗೆ ರಜತ, ಸುವರ್ಣ, ತಾಮ್ರ ಈ ಕಲಶಗಳ ದಾನ, ನೀರು ತುಂಬಿ, ತುಪ್ಪ ತುಂಬಿ, ಹಾಲು ತುಂಬಿ ದಾನವನ್ನು ಮಾಡೋದು 33 ಜನರಿಗೆ, ಅಥವಾ 3 ಅಥವಾ 1.
ಈ ಥರದ ಒಂದು ವ್ರತವನ್ನು ಹೇಳ್ತಾರೆ. ಇನ್ನು ಅಯಾಚಿತ ವ್ರತ, ಈ 1 ತಿಂಗಳು ಇನ್ನೊಬ್ಬರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡೋದು, ಇದು ಕೆಟ್ಟ ಬುದ್ಧಿಯಲ್ಲ, ಇದು ಅಯಾಚಿತ ವ್ರತ ಅಂತ ಹೇಳ್ತಾರೆ. ಅಂದ್ರೆ ಅಕ್ಕಿಯನ್ನು, ಹಸಿ ಪದಾರ್ಥವನ್ನು, ಒಣಗಿದ ಪದಾರ್ಥವನ್ನು ಈ ತರ ತಗೊಂಡು ಅದನ್ನು ಕೊನೆಗೆ ಸುವರ್ಣವನ್ನ ದಾನ ಮಾಡೋದು, ಈ ಅಯಾಚಿತ ವ್ರತವನ್ನು ಮಾಡಿದರು. ಆಮೇಲೆ ಮೌನ ವ್ರತ ವಿಶೇಷ ನೋಡಿ, ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ನಾ ಅದೇ ಹೇಳಿದೆ, ಪ್ರತಿ ಏಕಾದಶಿ ಮೌನ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಅಟ್ಲೀಸ್ಟ್ ಏಕಾದಶಿ ಆದರೂ ಮೌನ ವ್ರತ. ನಾಳೆ ಒಳ್ಳೆ ದಿವಸ ನೋಡಿ, ಸಾಧ್ಯ ಆದವರು ಮಾಡಿ, ಯಾಕಂದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಒಂದು ಅರ್ಥ ಉಳಿತದಂತೆ. ಏಕಾದಶಿ ಒಂದು ವ್ರತ, ಪ್ರತಿಯೊಂದು ಏಕಾದಶಿ ಮೌನ. ಪುರುಷರಿಗೆ ಆಫೀಸ್ ಕೆಲಸ ಎಲ್ಲ ಇರ್ತಾರೆ, ಇಲ್ಲ ಅನ್ನೋದಾದ್ರೆ ನೀವು ಏಕಾದಶಿ ಉಪವಾಸ ಮಾಡಿ. ಇದ್ರೆ ಸ್ತ್ರೀರಂತೂ ಮೌನ ವ್ರತವನ್ನು ಮಾಡಿ. ಮೌನ ವ್ರತ ತುಂಬಾ ವಿಶೇಷ. ಮೌನ ವ್ರತ ಅನ್ಕೊಂಡು ಮೊಬೈಲಲ್ಲಿ ಮೆಸೇಜ್ ಚಾಟ್ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಬಾಯಿಲಿ ಮೌನ, ಕೈಯಲ್ಲಿ ಮೌನ ಅಲ್ಲ ಅಂತ ಆ ಥರ. ಮತ್ತೆ ಇನ್ನೊಂದು ಶಬ್ದ ನಂಬರೆಲ್ಲ ಭಾಳ ಯೂಸ್ ಮಾಡ್ತಿರ್ತಾರೆ, ಮೌನಕ್ಕೆ ಏನೇನೋ ಸೇರಿಸ್ತಿರ್ತಾರೆ, ಏನೋ ಆಚಾರ ಹೇಳ್ಯಾರ ಅದು ಸೇರಿಸಿ ಬೈಬೇಡ್ರಿ ಅಷ್ಟೇ. ಹಾಗಾಗಿ ಆ ಥರ ಮೌನ ವ್ರತ ಅಧಿಕ ಮಾಸದಲ್ಲಿ ವಿಶೇಷ. ಆ ಅಧಿಕ ಮಾಸದಲ್ಲಿ ಮೌನ ವ್ರತ ಮಾಡೋದ್ರಿಂದ 1 ತಿಂಗಳು ಮಾತಾಡಬಾರ್ದು ಅಂತ ಹೇಳ್ತಾರೆ, ಆಗುವುದಿಲ್ಲ. ಕನಿಷ್ಠ ಪಕ್ಷ ಊಟ ಕೂತಾಗದು ಮಾತಾಡೋದು ಬೇಡ, ಅದಕ್ಕೂ ಮೌನ ವ್ರತ ಅಂತ ಹೇಳ್ತಾರೆ. ಹಾಗೆ ಮೌನ ವ್ರತವನ್ನು ಮಾಡಿದ್ರೆ 1 ತಿಂಗಳಾದ್ಮೇಲೆ ಉತ್ತಮವಾದ ಗಂಟೆಯನ್ನು ದಾನ ಮಾಡಿ ಕೊಡೋದು ಅಂತ. ಗುರುಗಳ ಸ್ತೋತ್ರ, ಜಪ, ಹಾಡು, ಪಾರಾಯಣ, ಪ್ರವಚನ ಇವುಗಳನ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ನಾನು ಪ್ರವಚನದಲ್ಲಿದ್ದೇನೆ ಅಂತ ಹಾಡು ನಿಲ್ಲಿಸೋದು, ಗುರುಗಳ ಸ್ತೋತ್ರ ಮಾಡೋದು ಇಲ್ಲ. ನಾನು ಮಾತಾಡ್ಲಿಕ್ಕಿಲ್ಲ, ಪ್ರವಚನ ಮಾಡ್ಬೋದು. ಅಂದ್ರೆ ಈ ಲೌಕಿಕವಾದ ವಿಷಯವನ್ನು ಮಾತಾಡಬಾರದು ಮೌನ ವ್ರತದಲ್ಲಿ. ಇನ್ನು ಅಧಶಯನ, 1 ತಿಂಗಳು ಹಾಸಿಗೆಯಲ್ಲೇ ಮಲಗೋದು, ಮಂಚು ಮೇಲೆ ಮಲಗದೇ ಇಲ್ಲ. ಹೀಗೆ ಮಾಡಿದ್ರೆ 1 ವ್ರತ ಸಮಾಪ್ತಿ ಆದ್ಮೇಲೆ ಕೊನೆಗೆ ಶಯ್ಯ, ಹಾಸಿಗೆ ದಾನ ಕೊಡೋದು ಅಂತ. ಆಮೇಲೆ ಅಲವಣ ವ್ರತ, ಉಪ್ಪಿಲ್ಲದ ಊಟವನ್ನು ಮಾಡೋದು. ಆಮೇಲೆ ಕೊನೆಗೆ ನಾನಾ ಥರದ ರಸಗಳನ್ನ ಮಾಡಿ ಊಟಕ್ಕೆ ಹಾಕೋದು. ಇನ್ನು ನಖ ಕೇಶ ವ್ರತ, 1 ತಿಂಗಳವರೆಗೆ ಕೂದಲನ್ನ ಕಟ್ ಮಾಡೋದಿಲ್ಲ. ಇದು ಪುರುಷರಿಗೆ, ಸ್ತ್ರೀಯರಿಗೆಲ್ಲ. ನಾವೆಲ್ಲ ಬ್ಯೂಟಿ ಪಾರ್ಲರ್ ಹೋಗ್ತೀವಿ ಅನ್ಬಾರ್ದು. ಕೇಶ ಕಟ್ ಮಾಡೋದು ದೋಷ ಅಂತ ಹೇಳ್ತಿದ್ದಾರೆ, ಸೀರಿಯಸ್. ಇದು ಯಾವಾಗ ಕಟ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದ್ದ ವಿಷಯ. ಯಾವ ಕಾಲಕ್ಕೂ ಈ ಕೂದಲನ್ನ ಸರ್ವಥಾ ಕಟ್ ಮಾಡಬಾರ್ದು. ಯಾಕಂದ್ರೆ ಲಕ್ಷ್ಮೀದೇವಿ, ಗಂಗಾದೇವಿ ಸನ್ನಿಧಾನ ಇರ್ತದೆ. ನಿಮ್ಗೆ ಅರ್ಥ ಆಯ್ತಾ? ಪುರುಷರು ಸ್ನಾನ ಮಾಡಬೇಕು ಅಂದ್ರೆ ತಲೆ ಮೇಲೆ ಸ್ನಾನ ಮಾಡಿದ್ರೆ ಸ್ನಾನ ಮಡಿಗೆ ಬರ್ತಾರೆ. ನಿಮ್ಗೆ ಹಾಗಿಲ್ಲ, ಕಂಠ ಸ್ನಾನ ಮಾಡಿಬಿಟ್ರೆ ಸಾಕು. ಮತ್ತೆ ನೀವೇನಾದ್ರೂ ತಲೆ ಮೇಲೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಹಾಲು ತುಪ್ಪ ಹಚ್ಚಿ ಸ್ನಾನ ಮಾಡಬೇಕು ಅಂತೀರಿ, ಯಾಕೆ ಅಗ್ನಿ ಸದೃಶ ಅಂತ. ಹೀಗೆಲ್ಲ ಒಳ್ಳೆ ಸ್ತ್ರೀ ಧರ್ಮದಲ್ಲಿದೆ, ಅವಕಾಶ ಸಿಕ್ಕರೆ ನೋಡಿ, ಶ್ರೀ ಧರ್ಮದಲ್ಲಿ ಒಳ್ಳೆ ವಿಷಯವನ್ನು ತಿಳಿಸ್ತಾರೆ ಈ ತರ. ಆಮೇಲೆ ನೆಲ್ಲಿಕಾಯಿ ಸ್ನಾನವನ್ನು ಮಾಡುವವರು ಮೊಸರನ್ನದ ದಾನವನ್ನು ಮಾಡುವುದು. ಎಣ್ಣೆಯ ತ್ಯಾಗ, ಎಣ್ಣೆಯಲ್ಲೇ ಯಾವ ಕಾಲಕ್ಕೂ ಸ್ನಾನ ಮಾಡಬಾರ್ದು, ನಿತ್ಯ ಎಣ್ಣೆ ಹಚ್ಕೊಂಡೇ ಸ್ನಾನ ಮಾಡಬೇಕು. ಆದ್ರೆ ಈ ವ್ರತದಲ್ಲಿ ಎಣ್ಣೆ ಬಿಟ್ಟು ಸ್ನಾನ 1 ತಿಂಗಳು ಮಾಡಿದ್ದೇ ಆದ್ರೆ ಕೊನೆಗೆ ಅವರು ಎಣ್ಣೆ ತುಪ್ಪವನ್ನ ತ್ಯಾಗ ಮಾಡಿದವರು ಹಾಲನ್ನು ದಾನ ಮಾಡಬೇಕು, ಎಣ್ಣೆ ತ್ಯಾಗ ಮಾಡಿದವರು ತುಪ್ಪವನ್ನು ದಾನ ಮಾಡಬೇಕು. ಧಾನ್ಯವನ್ನ ಸ್ವೀಕಾರ ಮಾಡದೆ ಊಟ ಮಾಡೋದು. ಕೆಲವರು ಧಾನ್ಯವನ್ನೇ ತಗೊಳ್ಳೋದಿಲ್ಲ, ಸುಮ್ಮನೆ ಗಂಜಿ ಪದಾರ್ಥ, ಲಿಕ್ವಿಡ್ ಪದಾರ್ಥ ಮೇಲೆ ಇರ್ತಾರೆ, ಅದೊಂದು ವ್ರತ. ಅದನ್ನ ಮಾಡುವವರು ಅಕ್ಕಿ, ಗೋಧಿಯ ಮತ್ತೆ ಪಾಯಸವನ್ನು ಮಾಡಿ ದಾನವನ್ನು ಮಾಡೋದು. ಇನ್ನು ಪತ್ರಾವಳಿ, ಬಾಳಿ ಎಲೆ ಹಾಕುವುದು, ಪತ್ರಾವಳಿ ಹಾಕುವುದು, ಅದರಲ್ಲೇ ಊಟ ಮಾಡೋರು 1 ತಿಂಗಳವರೆಗೆ. ಕೊನೆಗೆ ಅವರು ತುಪ್ಪ, ಸಕ್ಕರೆ ಮಿಶ್ರಣ ಮಾಡಿ ದಾನವನ್ನು ಕೊಡೋದು. ಈ ತರ ಮಾಡಿದ್ರೆ ಆ ವ್ರತಗಳ ಫಲ ಬರ್ತದೆ. ಇನ್ನು ಚಪ್ಪಲಿ ಧರಿಸದೇ ಇರೋದು, 1 ತಿಂಗಳು ಚಪ್ಪಲಿನೇ ಹಾಕೊಳ್ಳೋದಿಲ್ಲ, ಅವರು ಕೊನೆಗೆ ಚಪ್ಪಲಿನ ದಾನ ಮಾಡೋದು. ಪ್ರತಿನಿತ್ಯ ದೀಪದಾನ ಕೊಡೋದು, ಪ್ರತಿನಿತ್ಯ ಹಾಲು ಮೊಸರು ದಾನ ಕೊಡೋದು, ಇವರೆಲ್ಲ ಕೊನೆಗೆ ದೀಪದಾನವನ್ನ ಈ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ತಾರೆ. ಈ ಅಧಿಕ ಮಾಸದಲ್ಲಿ 33 ಅಂತ ಹೇಳ್ತಾರೆ. ಏನ್ 33 ಅಂದ್ರೆ ಏಕಾದಶ ರುದ್ರರು 11 ಜನ ಎಣಿಸ್ಬೇಕು ಕೈಯಲ್ಲಿ, 11 ಜನ ಆಯ್ತಾ. ದ್ವಾದಶ ಆದಿತ್ಯರು 11 + 12 ಎಷ್ಟಾಯ್ತು? 22 ಆಯ್ತು. ಕೊನೆಗೆ ಅಷ್ಟವಸುಗಳು ಎಷ್ಟಾಯ್ತು? 8 ಜನ ಸೇರಿ ಎಷ್ಟು ಜನ ಆಯ್ತು? 33 ಆಯ್ತು. ಈ 33 ದೇವತೆಗಳು ಅಭಿಮಾನಿಯಾಗಿ ಅನೇಕ ಜನರು ಇದ್ದಾರೆ. ದೇವತೆಗಳ ಚಿತ್ರ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ವಿಷ್ಣುವೇ, ಜಿಷ್ಣುವೇ, ಮಹಾವಿಷ್ಣುವೇ, ಹೀಗೆಲ್ಲ ದೇವತಾ ರೂಪ ಬರ್ತದೆ. ಆ ಎಲ್ಲಾ ರೂಪಗಳ ಸನ್ನಿಧಾನದಿಂದ ಇವರ ದಾನವನ್ನು ಕೊಡುವುದು. ಇನ್ನು ತಾಂಬೂಲ ದಾನವನ್ನು ಕೊಡುತ್ತಾರೆ ಈ ಅಧಿಕ ಮಾಸದಲ್ಲಿ. ದೀಪದಾನ, ತಾಂಬೂಲ ದಾನ, ಬಾಗಿನ ದಾನ, 33 ಬಾಗಿನ ದಾನ ಕೊಡುವುದು. ಅಲ್ಲೇನೇನು ಹಾಕ್ತಾ ಮೊದಲಿಗೆ ಹೇಳಿದೆ ನಾನು. ಅಪೂಪ ದಾನ, ತಾಮ್ರ ಸಂಪುಟ ದಾನ, ಅಂದ್ರೆ ಗೋಪಾಲಕೃಷ್ಣ, ಸಾಲಿಗ್ರಾಮ ಸಂಪುಟ ಸಮೇತವಾಗಿ ದಾನ ಕೊಡುವುದು. ಈ ತರ ದಾನ ಕೊಟ್ಟರೆ ಏನಾಗ್ತದೆ? ಅಂಧಕಾರೇ ಮಹಾಘೋರೆ ಸಂಸಾರೇ ಮಾಯಾಮೃತೆ ಸಂಸಾರೇ ಸಾಗರೇ ಘೋರೆ ಮಾಮುದ್ಧರಂ ನಮೋಸ್ತುತೆ. ಈ ಸಂಸಾರ ಭವ ಇದೆ, ಭಾರಿ ದೊಡ್ಡ ಘೋರ ಸಮುದ್ರ. ಈ ಘೋರ ಸಮುದ್ರನ ನನ್ನ ಮುಕ್ತನಾಗಿ ಮಾಡು, ನನ್ನ ಉದ್ಧಾರ ಮಾಡುವ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ದಾನಗಳನ್ನ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಕ್ಷತ್ರ ಸಹಿತವಾಗಿ ದಾನಗಳನ್ನು ಕೊಡಬೇಕು ಅಂತ ಇದೆ. ನಕ್ಷತ್ರ ಸಹಿತವಾಗಿ, ಏನು ನಕ್ಷತ್ರ ಸಹಿತವಾಗಿ? ಕೃತಿಕಾ ನಕ್ಷತ್ರ ಇದ್ದವರು ತುಪ್ಪ ದಾನವನ್ನು ಕೊಡಬೇಕು. ರೋಹಿಣಿ ನಕ್ಷತ್ರ ಇದ್ದವರು ಮಾಶಪೂಷಗಳ ತುಪ್ಪದಿಂದ ಕೂಡಿದ ಅನ್ನದಿಂದ ಬ್ರಾಹ್ಮಣರು ತೃಪ್ತಿ ಪಡಿಸಬೇಕಂತೆ. ಮೃಗಶಿರ ನಕ್ಷತ್ರ ಇರೋರು ಹಾಲು ಕೊಡುವ ಹಸುವನ್ನು ದಾನ ಮಾಡಬೇಕಂತೆ. ಆರ್ದ್ರ ನಕ್ಷತ್ರ ಇರೋರು ಎಳ್ಳಿನಿಂದ ಚಿತ್ರಾನ್ನವನ್ನು ಕೂಡಿದ ದಾನವನ್ನು ಮಾಡಬೇಕಂತೆ.
ಪುನರ್ವಸು ನಕ್ಷತ್ರ ಇರೋರು ಚನಕ, ಹೋಳಿಗೆ ಮತ್ತು ಅನ್ನವನ್ನು ದಾನ ಕೊಡಬೇಕಂತೆ. ಪುಷ್ಯ ನಕ್ಷತ್ರದಿಂದ ಇರ್ತರಾದವರು ಚಿನ್ನದ ಪದಾರ್ಥಗಳನ್ನಾಗಲಿ ಚಿನ್ನದ ಗಟ್ಟಿಯನ್ನಾಗಲಿ ದಾನವನ್ನು ಕೊಡಬೇಕು, ಸುವರ್ಣದಾನ ಅಂತ. ಆಶ್ಲೇಷ ನಕ್ಷತ್ರದವರು ಬೆಳ್ಳಿಯ ದಾನವನ್ನು ಕೊಡಬೇಕಂತೆ, ಬೆಳ್ಳಿಯಲ್ಲಿ ಎತ್ತು ಮಾಡೋದು ಅಥವಾ ಆಕಳನ್ನು ಮಾಡಿ ದಾನ ಕೊಡೋದು. ಮಗ ನಕ್ಷತ್ರದಲ್ಲಿ ಇರುವವರು ಎಳ್ಳಿನ ತುಂಬಿದ ಶರಾಬೆ, ದೊಡ್ಡ ಪಾತ್ರೆ ತುಂಬಾ ಎಳ್ಳನ್ನು ತುಂಬಿ ಕೊಡಬೇಕು, ತಾಮ್ರ ಪಾತ್ರೆ ಎಲ್ಲ ಬೆಳ್ಳಿ ಅಥವಾ ಇದ್ದಾವೆ. ಪೂರ್ವ ಫಾಲ್ಗುಣಿ ನಕ್ಷತ್ರ, ಕುಂಭ ನಕ್ಷತ್ರ ಅಂತ ಹೇಳ್ತಾರೆ. ಅವರು ಉಪವಾಸದಿಂದ ಬ್ರಾಹ್ಮಣರಿಗೆ ಬೆಲ್ಲದಾನ ಯುಕ್ತವಾದ ಭಕ್ಷ್ಯಗಳನ್ನ ಕೊಡೋದು, ಅರ್ಥಾತ್ ನೀವು ಬೆಲ್ಲದ ಚಿಕ್ಕಿ ಆಗ್ಬೋದು ಅಥವಾ ಅಪೂಪ ಆಗ್ಬೋದು, ಇವುಗಳನ್ನು ದಾನ ಕೊಡುವುದು. ಇನ್ನು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿರುವವರು ಹಾಲಿನಿಂದ ಮಾಡಿದ ಯುಕ್ತವಾದ ಪದಾರ್ಥಗಳು. ಆಮೇಲೆ ಉತ್ತರ ನಕ್ಷತ್ರ ಇರೋರು ಏನಂತಾರೆ ಬೇರೆ ಯಾವ ಅವ್ರ ಇಚ್ಛಾ ದಾನಗಳನ್ನ ಕೊಡೋದ್ರಿಂದ ಮಹಾಫಲ ಬರ್ತಾ ಇದೆ. ಹಸ್ತ ನಕ್ಷತ್ರದಲ್ಲಿ ಇರುವವರು ಧ್ವಜ ಪತಾಕೆಯ ದಾನ ಕೊಡುವುದರಿಂದ, ಚಿತ್ರಾ ನಕ್ಷತ್ರದಲ್ಲಿ ಇರುವರು ಹೋರಿಗಳ ದಾನ ಕೊಡುವುದರಿಂದ, ಸ್ವಾತಿ ನಕ್ಷತ್ರದಲ್ಲಿ ಇರುವವರು ತಮ್ಮ ಇಷ್ಟವಾದ ವಸ್ತುಗಳನ್ನು ದಾನ ಕೊಡುವುದರಿಂದ, ವಿಶಾಖ ನಕ್ಷತ್ರ ಇರುವವರು ವಾಹನಗಳ ದಾನ ಕೊಡುವುದರಿಂದ, ಮತ್ತೆ ಅನುರಾಧ ನಕ್ಷತ್ರ ಇವರು ಉಪವಾಸದಲ್ಲಿ ವಸ್ತ್ರಗಳ ದಾನ ಕೊಡುವುದರಿಂದ, ಜ್ಯೇಷ್ಠ ನಕ್ಷತ್ರ ಇರುವವರು ಆಯಲ್ಲಿ ಸಿಗುವಂತಹ ಋತುಕಾಲೋದ್ಭವದ ಹಣ್ಣುಗಳ ದಾನ ಕೊಡುವುದರಿಂದ, ಮೂಲಾ ನಕ್ಷತ್ರದಲ್ಲಿ ಇರುವುದು ಗೆಡ್ಡೆ ಗೆಣಸುಗಳ ದಾನ ಕೊಡುವುದರಿಂದ, ಪೂರ್ವಾಷ ನಕ್ಷತ್ರ ಇರುವವರು ಒಳ್ಳೆ ವೇದ ಪಾರಂಗತನಿಗೆ ಮೊಸರು ತುಂಬಿದ ಪಾತ್ರೆ ಸಹಿತವಾಗಿ ದಾನ ಕೊಡುವುದರಿಂದ, ಉತ್ತರಾಷಾಢ ನಕ್ಷತ್ರ ಇರುವವರು ಜಲಕುಂಭ ತುಪ್ಪ ನೀರು ತುಂಬಿದ ಕುಂಭ ಮತ್ತೆ ತುಪ್ಪ ತುಂಬಿದ ಕುಂಭ ಕೊಡುವುದರಿಂದ, ಇನ್ನು ಅಜಿತ ನಕ್ಷತ್ರದಲ್ಲಿ ಹುಟ್ಟಿದವರು ಜೇನುತುಪ್ಪ ದಾನ ಮಾಡುವುದರಿಂದ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಕಂಬಳಿಗಳ ದಾನ ಮಾಡುವುದರಿಂದ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಎತ್ತಿನ ಗಾಡಿ ಅಂದ್ರೆ ವಸ್ತ್ರ ರಾಶಿ ಅಂದ್ರೆ ಗಾಡಿ ತುಂಬ ವಸ್ತ್ರ ದಾನ ಮಾಡುವುದರಿಂದ, ಅಷ್ಟಾಗುವುದಿಲ್ಲ ಒಂದಿಷ್ಟು ವಸ್ತ್ರ ದಾನ ಮಾಡುವುದರಿಂದ. ಇನ್ನು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು ಸುಗಂಧ ಪೇತ್ರವಾದ ದ್ರವ್ಯಗಳಿಂದ, ವಾಟ್ ಹ್ಯಾಪನ್ ಫಾಗ್ ಹ್ಯಾಪನ್ ಅಂತೀವಲ್ಲ ಅಂತ ನಿಶ್ಚಿತ ಪದಾರ್ಥ ಅಲ್ಲ, ಒಳ್ಳೆ ಸುಗಂಧವಾಗಿರುವಂತಹ ದ್ರವ್ಯಗಳಿಂದ. ಇನ್ನು ಪೂರ್ವಾಪಾದ ನಕ್ಷತ್ರದಲ್ಲಿ ಹುಟ್ಟುವವರು ಅಲಸಂದೆ ದಾನ ಮಾಡುವುದರಿಂದ, ಉತ್ತರಾಪಾದದಲ್ಲಿ ಹುಟ್ಟುವವರು ಹೆಸರುಬೇಳೆ ದಾನ ಮಾಡುವುದರಿಂದ, ರೇವತಿ ನಕ್ಷತ್ರದಲ್ಲಿ ಹುಟ್ಟುವವರು ಗೋವನ್ನು ದಾನ ಮಾಡುವುದರಿಂದ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟುವವರು ಒಳ್ಳೆ ಕುದುರೆಯುಕ್ತವಾದ ರಥಗಳ ದಾನ ಮಾಡುವುದರಿಂದ. ಈ ತರ ದಾನ ಮಾಡಿದ್ದೆ ಆದ್ರೆ ಅವರಿಗೆ ಒಳ್ಳೆಯ ಅವಕಾಶ. ಇದು ಅಧಿಕ ಮಾಸದಲ್ಲೇ ಮಾಡಬೇಕು ಅಂತಿಲ್ಲ, ಜೀವನದಲ್ಲಿ ಒಮ್ಮೆ ಆಗಲಿ ದಾನಗಳನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ತರ ದಾನಗಳು ನಕ್ಷತ್ರ ಸಹಿತವಾದ ದಾನಗಳನ್ನು ಹೇಳ್ತಾ ಕೊನೆಗೆ ದಾನಗಳು ಯಾರಿಗೆ ಕೊಡಬೇಕು ಅಂತ, ಸಿಕ್ಕವರಿಗೆ ಕೊಡುವುದಲ್ಲ, ಸತ್ಪಾತ್ರನಿಗೆ ದಾನವನ್ನು ಕೊಡಬೇಕು ಅನ್ನೋ ಅಂಶವನ್ನು ಹೇಳ್ತಾ ಕೊನೆಗೆ ಯಾವ ಕಾಲದಲ್ಲಿ ಯಾವ್ಯಾವ ದಾನಗಳನ್ನು ಕೊಡಬೇಕು, ಉಪವಾಸದಿಂದ ಕೊಡೋದು ಯೋಗ್ಯ. ಕೆಲವೊಂದು ದಾನಗಳನ್ನ ಅದೇ ಸಮಯಕ್ಕೆ ಕೊಡಬೇಕು ಅಂತಿದೆ. ಬೆಳಗ್ಗೆ ಕೊಡುವ ದಾನಗಳು ಬೇರೆ, ಮಧ್ಯಾಹ್ನ ಕೊಡುವ ದಾನಗಳು ಬೇರೆ, ಸಾಯಂಕಾಲದಲ್ಲಿ ಕೊಡುವ ದಾನಗಳು ಬೇರೆ. ಯಾವಾಗ ಸಿಗ್ತಾರ ಅವಾಗ ಕೊಡುವುದಲ್ಲ. ಮತ್ತೆ ದಾನ ಕೊಡಲಿಕ್ಕೆ 3 ಕ್ರಮ. ಬ್ರಾಹ್ಮಣರನ್ನ ಹುಡುಕಿಕೊಂಡು ಹೋಗಿ ದಾನ ಕೊಡುವುದು ಉತ್ತಮ ಪಕ್ಷ, ಬ್ರಾಹ್ಮಣರ ಮನೆಗೆ ಕರೆಸಿಕೊಡುವುದು ಮಧ್ಯಮ ಪಕ್ಷ, ಸಿಕ್ಕವರಿಗೆ ಸಿಕ್ಕ ಪದಾರ್ಥ ಅಧಮ ಪಕ್ಷ ಅಂತ. ಹಾಗಾಗಿ ಉತ್ತಮವಾದ ಪಕ್ಷವನ್ನೇ ಮಾಡಬೇಕು. ಹೀಗೆ ದಾನ ಮಾಡುವಾಗ ವಾಗ್ದಾನ ಮಾಡಿ, ಈಗೇನು ಹೇಳ್ಬಿಡ್ತಾರೆ ಆಚಾರ್ಯ ಇಂಥ ದಾನ ಕೊಡ್ತೀನಿ ಅಂತ ಹೇಳ್ಬಿಡು, ವಾಗ್ದಾನ ಮಾಡಿಬಿಡು. ಕೊಡದೇ ಇದ್ರೆ ಏನಾಗ್ತದೆ, ರವರವ ನರಕ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಯಾವ ದಾನ ಕೊಡ್ತಿರೋ ಬಿಡ್ತಿರೋ ಗೊತ್ತಿರೋ ವಾಗ್ದಾನ ಮಾತ್ರ ಕೊಡಬೇಡಿ ಅಂತ. ವಾಗ್ದಾನ ಕೊಟ್ಟರೆ ಆ ಪ್ರಕಾರ ನಡೀಲ್ಲ ಅಂದರೆ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ಅನೇಕ ದಾನಗಳನ್ನು ಹೇಳ್ತಾರೆ. ಏನೋ ತಿಳಿದಷ್ಟು ನನ್ನ ಮತಿಗೆ ಸಿಕ್ಕಷ್ಟು ದಾನಗಳನ್ನ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇದೆಲ್ಲ ಅನೇಕ ದಾನಗಳನ್ನು ಮಾಡಲಿಕ್ಕೆ ಅನುಕೂಲ ಇದೆ. ದೇವರು ಯಾಕೆ ಇಷ್ಟು ದಾನಗಳನ್ನು ಹೇಳಿದ, ಏನೋ ಒಂದ್ಸರಿ ತಲೆ ಮೇಲೆ ಹೋದಂಗಾಯ್ತು ಅಂತ ಇಟ್ಕೊಳ್ಳೋಣ, ಅಥವಾ ಜೋರು ಮಳೆ ಬಂದು ನಿಂತು ಅಂತ ಇಟ್ಕೊಳ್ಳೋಣ. ಇಷ್ಟು ದಾನ ಯಾಕೆ ಹೇಳಿದ ಅಂತ ಹೇಳಿದ್ರೆ, ಇಷ್ಟರಲ್ಲಿ ಕೆಲವೊಂದಾದ ಭಕ್ತಿಯಿಂದ ಮಾಡಿ ಪುಣ್ಯ ಬೆಳೆಸಲಿಕ್ಕೆ ಇಷ್ಟಿದೆ. ಸಮುದ್ರದಲ್ಲಿ ಇಷ್ಟು ನೀರು ಇರ್ತದೆ, ಅಷ್ಟೂ ನೀರನ್ನು ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಎಷ್ಟು ಪಾತ್ರೆ ಇರ್ತವೆ ಅಷ್ಟೇ ತುಂಬಿಕೊಂಡು ಬರ್ತೀವಿ ಅಲ್ವೋ, ಹಾಗೆ ಪುಣ್ಯವೂ ಹಾಗೆ. ಇಷ್ಟೆಲ್ಲ ಪುಣ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಮಾಡಿ, ನಿಸ್ಸಂಕೋಚವಾಗಿ ಮಾಡಿ, ಯಾವುದೇ ತರದ ಲೋಭದಿಂದ ಮಾಡಬೇಡಿ, ನಿಷ್ಕಾಮವಾಗಿ ಮಾಡಿ. ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಎಷ್ಟು ಯೋಗ್ಯತೆ ಇದೆ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನಾದ್ರೂ ಕೂಡ ಮಾಡಿ, ಅದರಿಂದ ಪುಣ್ಯ ಬರಲಿ. ಈಗ ಸ್ಕೂಲಲ್ಲಿ ಹುಡುಗರು ಹೇಳ್ತಾರೆ, ಟೀಚರ್ ಹೇಳ್ತಾರೆ 10 ಸರಿ ಎಲ್ಲರೂ ಬರೀಬೇಕು ಅಂತಿದೆ. ಬರ್ಲಿಕ್ಕೆ ಬರಲ್ಲ 5 ಸತಿ ಬರಲಿ, ಇನ್ನೂ ಬರ್ಲಿಕ್ಕೆ ಬರಲ್ಲ 3 ಸರಿ ಬರೀ. ಕಮ್ಮಿ ಯಾಕೆ ಮಾಡಿದ್ರು ಅಂದ್ರೆ ಅವನ ಮೇಲೆ ಬಹಳ ಪ್ರೀತಿ ಅಂತಿಲ್ಲ. ಇಷ್ಟಾದ್ರೂ ಮಾಡು, ಇಷ್ಟಾದ್ರೂ ಮಾಡು, ಒಟ್ಟಲ್ಲಿ ಮಾಡು, ಬಿಡಬೇಡ, ಅದರಿಂದ ಪುಣ್ಯ ಬರ್ತದೆ. ಆ ನಿಟ್ಟಿನಲ್ಲಿ ಹೇಳುವಾಗ ಇಲ್ಲಿ ಕೂಡ ಭಗವಂತ ಎಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಯಾಕಂದ್ರೆ ಈ ದೇಹ ಮತ್ತೆ ಮತ್ತೆ ಸಿಗೋ ದೇಹ ಅಲ್ಲ. ಯೇಸುಕಾಯಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರೆ. ಇಂತಹ ಶರೀರ ಸಿಕ್ಕಾಗ ಪುಣ್ಯ ಗಳಿಸಲಿಕ್ಕೆ ಬಂದವರು ನಾವು, ಪುಣ್ಯವನ್ನು ಬಿಟ್ಟರೆ ಹೇಗೆ? ಹಾಗಾಗಿ ಹೇಳ್ತಾರೆ ಜೀವನ ಉಪಜೀವನ ಅಂತ ಹೇಳಿದೆ. ಈ ಸಂಸ್ಥೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇರ್ತಾರೆ. ಅಧ್ಯಕ್ಷನಿಲ್ಲದಿದ್ದಾಗ ಉಪಾಧ್ಯಕ್ಷನ ಕೆಲಸ ಇರ್ತದೆ. ಹಾಗೆ ಜೀವನದಲ್ಲಿ ಪ್ರಧಾನ ದೇವರ ಸಾಕ್ಷಾತ್ಕಾರ. ನಾವು ಮೊದಲೇ ಪ್ರವಚನ ಸ್ಟಾರ್ಟ್ ಮಾಡಿದ್ದು ದೇವರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಏನು ಬಗೆ ಅಂದ್ರೆ ಇಷ್ಟೆಲ್ಲ ಬಗೆ. ಇದಕ್ಕಾಗಿ ಬಂದದ್ದು ಜೀವನ, ದೇವರ ಸಾಕ್ಷಾತ್ಕಾರಕ್ಕಾಗಿ ಬಂದದ್ದು ಜೀವನ. ಅದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಉಪಜೀವನ. ಯಾಕೆ ಹೊಟ್ಟೆ
ಅನ್ನಮಯ ಪ್ರಾಣ ಅಲ್ವಾ, ಅನ್ನ ಇದ್ರೆ ಜೀವ, ಜೀವ ಇದ್ರೆ ಪುಣ್ಯ ಗಳಿಸಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನ ಪ್ರಧಾನ, ಅದಕ್ಕೆ ಪೂರಕ ಸ್ವಲ್ಪ ಪ್ರಮಾಣ ಉಪಜೀವನ. ನಾವು ಏನ್ ಮಾಡಿದ್ವಿ, ಜೀವನ ಗೌಣ ಮಾಡಿಬಿಟ್ವಿ, ಉಪಜೀವನ ಜಾಸ್ತಿ ಮಾಡಿದ್ವಿ. ಏನೇ ಕೇಳಿ ಏನ್ರಿ ಅಧಿಕ ಮಾಸ ಏನ್ ಮಾಡ್ತೀರಿ, ಭಾಳ ಬಿಸಿ ರೀ, ಆಫೀಸ್ ಕೆಲಸ ಸುಟ್ಟಿ ಕೊಡ್ತಿಲ್ಲ, ಹಂಗೆ ಕೊಡ್ತಿಲ್ಲ, ಹಿಂಗೆ ಕೊಡ್ತಿಲ್ಲ. ಆಫೀಸ್ 365 ಡೇಸ್ ಇರ್ತದೆ, ಅಧಿಕ ಮಾಸ 30 ದಿವಸ 30 ತಿಂಗಳಿಗೆ ಒಂದ್ಸರಿ ಬರ್ತದೆ. ಅಂತ ಪುಣ್ಯ ವ್ಯಕ್ತ ಮಾಡ್ಕೊಳ್ಳಿಕ್ಕಿಲ್ಲ. ಬರೀ ಅಧಿಕ ಮಾಸ ಅಂತಿಲ್ಲ, ಪುಣ್ಯ ಗಳಿಸಲಿಕ್ಕೆ ಯಾವ 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 ಸಾಧನ ಮಾರ್ಗ ಇದೆ ಅದನ್ನು ಭಕ್ತಿಯಿಂದ ಮಾಡಬೇಕು. ಏನೋ ದೇವಸ್ಥಾನ ಕಸ ಎತ್ತಿಲ್ಲಿ ಬಾಜು ಹಾಕ್ರಿ ಪುಣ್ಯ ಬಂದು ಕೆಲಸಗಾರ ಎದಕ್ಕಿದ್ದಾರೆ ಅವ್ರು ಮಾಡ್ತಾರೆ ಅಂದ್ರೆ ಅದೇ ಹೇಳ್ತೇನೆ, ಹೇಳಿ ಮುಗಿಸ್ತೇನೆ. ನಮಗೆ ಬಲ ಎಲ್ಲಿ ಹೋಗ್ತಾ ಇದೆ, ಶಕ್ತಿ ಎಲ್ಲಿ ಸೋರಿ ಹೋಗ್ತಾ ಇದೆ, ಪುಣ್ಯ ಯಾಕೆ ಬರ್ತಾರೆ, ಈ ಒಂದು ಕಾರಣಕ್ಕಾಗಿ. ಯಾಕಂದ್ರೆ ಬ್ರಾಹ್ಮಣರೇನೋ ಕಲಿಸ್ತೇವೆ, ಮನೆಗೆ ಭೋಜನ ಮಾಡಿಸ್ತೇವೆ, ಎಲೆ ತೆಗಿ ಅಂದಾಗ ಏನ್ ಮಾಡ್ತೇವೆ, ಶಾಕಮ್ಮ, ಭೀಮಮ್ಮ, ನರಸಮ್ಮ, ಹನುಮಮ್ಮ, ಬಾಮ್ಮ, ಎಲೆ ತೆಗಿ ಬಿಡಮ್ಮ ಅಂತ ಹೇಳುತ್ತೇವೆ. ವಿಚಾರ ಮಾಡಿ, ನಮ್ಮ ಮನೆಯಲ್ಲಿ ನಾವಿಬ್ಬರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಏನ್ ಭಾಳ ಪಾತ್ರೆ ಎಷ್ಟಿರ್ತಾವ, 4 ಬಾಟಿ 4 ಬಾಂಡಿ ಇಷ್ಟೇ ಇರ್ತಾವ, ಇಷ್ಟನ್ನು ತೊಳ್ಕೊಳಿಕ್ ಆಗಲ್ಲ ಅಂತ ಅವಳು ನಿಮ್ಮನ್ನ ಮಾಡಿರ್ತಾಳೆ. ಅವಳು ನಮ್ಮ ಮನೆಯಲ್ಲಿ 10 ಮಂದಿ ಕೆಲಸ ಮಾಡ್ತಿರ್ತಾಳೆ. ಎಲ್ಲಿ ಶಕ್ತಿ ಬಂತು, ಈ ಎಲ್ಲ ಕೆಲಸ ಮಾಡಿ ಶಕ್ತಿ ಬಂತು. ದೇವರ ಉಪಕರಣದಿಂದ ತೊಳಿತಾಳೆ, ದೇವರ ಎಲ್ಲಾ ಪಾತ್ರೆ ನಾವು ಹಾಕ್ಲಿಕ್ಕೆ ಎಲ್ಲ ಪಾತ್ರೆ ಹಾಕ್ಬಿಡ್ತೀವಿ, ಅಥವಾ ಇಡ್ಲಿವರೆಗೆ ಸಹಿತ ಅವಳೇ ತೊಳಿಬೇಕು, ಅದು ಸಹಿತ ತೊಳೆಯಂಗಿಲ್ಲ ಅಲ್ಲ. ಹಾಗಾಗಿ ಎಲ್ಲ ಪದಾರ್ಥ ಹಾಕ್ತೇವೆ. ಅವಳು ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲ ಕೆಲಸ. ರಾಘವೇಂದ್ರ ಸ್ವಾಮಿಗಳ ಪೂರ್ವ ಜನ್ಮದಲ್ಲಿ ಒಂದು ಕಥೆ ಹೇಳ್ತಾರೆ. ಬಹಳಷ್ಟು ಬಡತನ, ಹರಿ ಬಡತನ, ಕಷ್ಟವಾದ ಪರಿಸ್ಥಿತಿ, ತಿನ್ಲಿಕ್ಕೇನೂ ಇಲ್ಲ. ಹಾಗಂತೇಳಿ ದೇವರ ಪೂಜೆ ಒಂದು ದಿವಸ ಬಿಟ್ಟವರಲ್ಲ, ನಮ್ಗೆ ತಿನ್ಲಿಕ್ಕೆಲ್ಲ ಇದೆ. ದೇವರ ಪೂಜೆ ಸಂಡೇ ಮಾತ್ರ ಹೋಗ್ತೇವೆ. ಈ ಸಂಡೇ ಸ್ಕಿಪ್ ಆದ್ರೆ ನೆಕ್ಸ್ಟ್ ಸಂಡೇನೆ ಹೋಗ್ತೇವೆ. ಮರುದಿನ ಮಾಡ್ಬೇಕನ್ನೋ ಬುದ್ಧಿನೂ ಬರಂಗಿಲ್ಲ, ನೆಕ್ಸ್ಟ್ ಸಂಡೇನೆ ಮಾಡೋಣ, ಹಾಗೆಲ್ಲ ಮಾಡ್ಬಾರ್ದು. ದೇವರ ವಿಷಯದಿಂದ ಎಷ್ಟು ವಿಮುಖರಾಗ್ತೇವೆ, ದೇವರು ಅಷ್ಟೇ ನಮ್ಮನ್ನು ವಿಮುಖರಾಗಿ ಹೋಗ್ತಾರೆ. ನೀವು ಸಹ ಗುಡಿಗೆ ಬರ್ತಿದ್ದೀರಿ ಅಂತ ಇಟ್ಕೊಂಡು ಒಂದ್ ದಿವಸ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಹಾಗೆ ದೇವರ ವಿಷಯದಲ್ಲಿ ನಾವು ವಿಮುಖರಾಗ್ತಾ ಹೋದ್ರೆ ದೇವ್ರು ಬಿಟ್ಬಿಡ್ತಾರೆ. ಬಿಡ್ತಾನೆ ಶಬ್ದಕ್ಕರ್ಥ ನಮ್ಮ ಎಲ್ಲಾ ಪುಣ್ಯಗಳು ಲಾಸ್ ಆಗಿ ಹೋಗ್ಬಿಡ್ತಾರೆ, ಅದಾಗಬಾರ್ದು. ಹಾಗಾಗಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಬೇಕು, ಪೂಜೆ ಮಾಡಿ ಹಿಂಗೆ ಹಿಂತಿರುಗ್ಬೇಕು. ಆ ಪಾತ್ರೆ ಆ ಜಾಗದಲ್ಲಿ ನೈವೇದ್ಯ ಇದೆ ಅಂತ ಅನುಸಂಧಾನ ಮಾಡಿ ಹಿಂಗೆ ನೈವೇದ್ಯ ಮಾಡ್ಬೇಕು. ಅದು ನೈವೇದ್ಯಕ್ಕೆ ಏನೂ ಪದಾರ್ಥ ಇಲ್ಲ, ದೇವ್ರ ಪೂಜೆ ಮಾಡೋದು ಸುಮ್ಮನೆ ಉಪವಾಸ ಕೊಟ್ಬಿಡೋದು. ನಮಗೆ 15 ದಿವಸಕ್ಕೊಂದ್ಸರಿ ಏಕಾದಶಿ ಇದ್ರೆ ವಾರಕ್ಕೆ 5 ಏಕಾದಶಿ ಬರ್ತಿರ್ತಾರೆ, ಸೋಮ ಉಪವಾಸ ಕೊಟ್ಬಿಡೋದು. ಮಂದಿಗೆ ಅನುಕಂಪ ಬರಬಾರ್ದು ನೋಡಿ. ಈಗ ನಾವು ದಾನ ಕೊಟ್ಟರು ಮಂದಿ ನೋಡೋಂಗೆ ಕೊಡ್ತೇವೆ, ಹಿಂಗೆಲ್ಲ ನೋಡಿ ಫೋಟೋ ಕೊಟ್ಟು ವಿಡಿಯೋ ಮಾಡಿ ಪೇಪರಲ್ಲಿ ಹಾಕ್ಸಿ ಕೊಡ್ತೀವಿ. ದಾನ ಫ್ಯಾನ್ ಬರলে ಫ್ಯಾನ್ ಮೇಲೆ ಹೆಸರು, ಒಂದು ಸಣ್ಣ ಥಾಲಿ ಕೊಟ್ಟರೆ ಥಾಲಿ ಮೇಲೆ ಹೆಸರಾಗಿ ಕೊಡ್ತೇವೆ. ಯಾಕೆ ನಮ್ಮ ಹೆಸರು ಇರಲಿಲ್ಲ, ಹೆಸರು ತಗೊಂಡು ಏನು ಮಾಡ್ತಾರೆ, ದೇಹನೇ ಶಾಶ್ವತ ಅಲ್ಲ, ಮೇಲೆ ಹೆಸರಲ್ಲಿ ಶಾಶ್ವತ ಉಳಿತದೆ, ಸರ್ವಥ ಇಲ್ಲ. ಅದು ರಾಘವೇಂದ್ರ ಸ್ವಾಮಿಗಳು ಯಾರಿಗೆ ಗೊತ್ತಾಗಬಾರ್ದು, ವೆಂಕಟನಾಥಾಚಾರ್ಯ ನಮ್ಮ ಕಷ್ಟ ಅನ್ಕೊಂಡು ಅಕ್ಷಂತ್ಯಂಗ ರಚ್ಕೊಂಡ್ ಬರ್ತಿದ್ದೆ. ಅಕ್ಷಂತ್ಯಂಗ ರಚನೂ ಊಟ ಆಯ್ತು ಅಂತ ಈಗಿನ ಮಂದಿ ಕಲ್ಪನೆ. ಹಾಗೆ ಒಂದು ದಿವಸ ಇಲ್ಲಿ ಪೂಜೆ ಮಾಡಿದ್ದಾರೆ, ನೈವೇದ್ಯ ಮಾಡ್ಬೇಕಂತಾರೆ. ಅಲ್ಲಿ ಒಂದು ಪಾತ್ರೆ ತುಂಬ ಒಳ್ಳೆ ಅವಲಕ್ಕಿ ತುಂಬಿದೆ, ಇಟ್ಟಿದ್ದಾರೆ ಅನ್ನೋಕ್ಕಾಗಿ ನೈವೇದ್ಯ ಮಾಡಿದ್ರು. ನೈವೇದ್ಯ ಮಾಡಿ ಹೆಂಡತಿಯನ್ನು ತೀರ್ಥ ಎಲ್ಲ ಆದ್ಮೇಲೆ ಬನ್ನಿ ಫಲಾರ ಮಾಡಿ ಅಂತ. ನಾವು ನೀವಾದ್ರೆ ಏನ್ ಮಾಡ್ತೀವಿ, ಸರಿ ಎಂದು ಕೂಡ್ತೀವಿ, ಫಲಾರ ಮುಗಿಸ್ತೀವಿ. ಹೆಂಡತಿ ನೀನು ಸ್ವಲ್ಪ ತಗೊಂತಿರಲಿಲ್ಲ, ಒಟ್ಟು ಮೊದಲು ನಮ್ದು ಆಗ್ಬೇಕು, ಆಮೇಲೆ ಹೆಂಡತಿ ವಿಚಾರ ಅಲ್ವಾ. ಹಾಗಾಗಿ ತಿನ್ಬೇಕಾದ್ರೆ ಎಲ್ಲಿಂದ ತಂದೆ ಅಂತ ಕೇಳಿ, ಇನ್ನೂ ತಿಂದಿಲ್ಲ ಕೇಳಿದ್ರು. ಪಕ್ಕದ ಮನೆಯವರು ಕೊಟ್ಟರು. ಯಾಕೆ ಕೊಟ್ಟರು, ಇಲ್ಲ ನಿನ್ನೆ ಅವ್ರ ಮನೆಯಲ್ಲಿ ಶ್ರಾದ್ದಾದಿ ಪಿತೃಕಾರ್ಯ ಇತ್ತು, ಹಾಗಾಗಿ ಸ್ವಲ್ಪ ಸಹಾಯ ಮಾಡಿ ಅಂದರು. ಏನು ಕೆಲಸ ಮಾಡಿದೆ, ಏನಿಲ್ಲ ಅವರು ದೇವರ ಉಪಕರಣ ತೆಗೆದುಕೊಡು ಅಂತ ಹೇಳಿ. ಗಂಟೆ, ಪಂಚಪಾತ್ರೆ, ಉದ್ದರಣಿ, ಸೋಮಸೂತ್ರ, ಮತ್ತೆ ನೀಲಾಂಜನ, ಮಂಗಳಾರತಿ, ಅಲಗಾರತಿ ಇವೆಲ್ಲ ತೊಳೆದುಕೊಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ತೊಳೆದುಕೊಟ್ಟು ಬಂದೆ. ಖಾಲಿ ಕೇಳಿ ಯಾಕೆ ಹೋಗ್ಬೇಕು, ಅದಕ್ಕಾಗಿ ಅವಲಕ್ಕಿ ಕೊಟ್ಟರು. ಅವ್ರಂದ್ರಂತೆ ಇದು ಒಯ್ದು ವಾಪಸ್ ಕೊಟ್ಟ ಅಂತ ಹೇಳಿ. ನಾವು ಇದ್ರೆ ಭಾರಿ ಜಗಳ ಆಗ್ಬಿಡ್ತೀವಿ, ತರ್ಲಿಕ್ಕೆ ನಿಮಗೆ ಗೊತ್ತಾ ಇಲ್ಲ, ನಾವು ನಿಮ್ಮದ ತಿನ್ರಿ ಅಂತ ಹಿಂಗೆ ಬೈತಿದ್ವಿ ಅಲ್ವಾ. ಕೆಲವು ಹೆಣ್ಮಂತ ಹಂಗೆ ಮಾಡ್ತಾರೆ, ನೀವು ಮಾಡೋದು ನಾ ಮಾಡಿ ಸುಮ್ಮ ಅನ್ಕೊಂಡು ತಿನ್ರಿ, ಹೇಳಿ ಬೇರೆ ಮಾತಾಡಬೇಡ ಹಿಂಗಂತಿರ್ತಾರೆ. ಪಾಪ ಕೊಟ್ಟು ಬಾ ಅಂದರೆ ಎದುರಾಡೋ ಪಕ್ಷ ಅಲ್ಲ. ಆಗಿನ ಕಾಲ ಅಲ್ವಾ, ಗಂಡನಿಗೆ ಎದುರಾಡ್ತಿರಲಿಲ್ಲ. ಈಗಿನ ಕಾಲ ಎದುರಾಡಿ ಇರ್ಲಿಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಆ ಅವಲಕ್ಕಿಯನ್ನು ಒಯ್ದು ವಾಪಸ್ ಕೊಟ್ರಂತೆ. ಒಯ್ದು ವಾಪಸ್ ಕೊಟ್ಟರೆ ಬಂದು ಕೇಳಿದ್ರಂತೆ, ಏನೋ ನಿಮ್ಮಷ್ಟು ಶಕ್ತಿ ನನಗಿಲ್ಲ, ಅಷ್ಟು ಗಟ್ಟಿ ಇಲ್ಲ, ದೇವರ ಮೇಲೆ ಒಬ್ಬರವರಿಗೆ ಒಂದೊಂದು ಅನುಸಂಧಾನ ಅಷ್ಟು ನನಗೆ ಬಂದಿಲ್ಲ, ಯಾಕೆ ಕೊಟ್ಟು ಬಾ ಅಂದ್ರಿ. ಅಲ್ಲ, ನೀನು ಅವ್ರ ಮನೆ ಮುಸ್ಲಿ ಕೆಲಸ ಮಾಡಿ ಬಂದು ತಂದಿದ್ರೆ ನಾವಿಬ್ರು ತಿನ್ಬೋದಾಗಿತ್ತು, ಕೆಲಸಕ್ಕೆ ತಕ್ಕ ಫಲ ಅಂತ. ನೀನು ಏನು ಮಾಡಿ ಬಂದೆ, ದೇವ್ರ ಪೂಜೆ ಮಾಡಿ ಬಂದಿದ್ದಿ, ಆ ಪೂಜೆ ಪುಣ್ಯ ಅವಲಕ್ಕಿಗೆ ಹೋಗಬಾರ್ದು ಅನ್ನೋದಕ್ಕಾಗಿ ನಾವು ವಾಪಸ್ ಕೊಟ್ಟು ಬಂದೆ. ನಾ ದೇವ್ರ ಪೂಜೆ ಮಾಡಿದೆ, ಅವ್ರು ಉತ್ಕಳಿ ತೊಳೆದು ಬಂದೆ, ಅದೇ ಪೂಜೆ. ಈ ಪುರುಷ ಏನೊಂದು ಸಾಲಿಗ್ರಾಮ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು, ಸ್ತ್ರೀಯರು ಆ ಪಾತ್ರೆಯನ್ನು ತೊಳೆದ್ರೆ, ಒಂದು ತೀರ್ಥವನ್ನು ತೊಳೆದ್ರೆ 5,000 ದೇವರ ಮುಟ್ಟಿ ಪೂಜೆ ಮಾಡಿದ ಪುಣ್ಯ ಒಂದು ತೀರ್ಥದಲ್ಲಿ ಇದೆ. ಒಂದು ಸೋಮಸೂತ್ರ, ಒಂದು ಪಂಚಪಾತ್ರೆ, ಒಂದು ಉದ್ಧರಣೆ, ಈ ಎಲ್ಲ ಪುಣ್ಯ ಅದರಲ್ಲಿದೆ. ಅದು ಇಷ್ಟು ಪುಣ್ಯ ಹಿಡಿ ಅವಲಕ್ಕಿಗೆ ಯಾಕೆ ಕಳ್ಕೊಳ್ಬೇಕು ನೋಡಿ. ಪುಣ್ಯ ಕಳ್ಕೊಳ್ಳೋ ಮಾರ್ಗ ಹೇಳ್ತಾ ಇದ್ದೆ ನಾವು, ಹಿಂಗೆ ಮಾಡಿ ಕಳ್ಕೊಳ್ತಾ ಇದ್ವಿ. ಅವಳು ನಾವು ಮನೆ ಮಾಡೋರಿಗೆ ಹಾಕ್ತೇವೆ, ಆಕೆ ನಮಗೆಲ್ಲ ಶಕ್ತಿ ಆಕಿ ಬಂದು, ಆಕೆ 100 ಮನೆ ಕೆಲಸ ಮಾಡ್ತಾಳೆ, ನಮ್ಮ ಮನೆ ಕೆಲಸ ಮಾಡ್ಬೋದಾಯ್ತು.
ಅರ್ಥ ಆಯ್ತಾ? ಹಾಗಾಗಿ ಈ ದೇವರ ಉಪಕರಣೆ ಆಗಲಿ, ಈ ಬ್ರಾಹ್ಮಣರು ಎಂಜಲದ ಎಲೆ ಆಗಲಿ, ದೇವರ ಸಂಬಂಧಿ ಬ್ರಾಹ್ಮಣರ ಸಂಬಂಧಿ ಬರೀ ಎರಡಂತ ಹೇಳ್ತಾ ಇಲ್ಲ. ಪುಣ್ಯ ಗಳಿಸ್ಲಿಕ್ಕೆ ಯಾವ ಯಾವ ಸಂಬಂಧಿ ವಿಷಯ ಬರ್ತದೆ, ಕಾಲು ಮುರ್ಲಿ, ಕೈ ಮುರ್ಲಿ, ಜೀವನೇ ಹೋಗ್ಲಿ, ಅದನ್ನು ಮಾಡಿ ಸಾಯಿ. ಯಾಕಂದ್ರೆ ಪುಣ್ಯ ಗಳಿಸ್ಬೇಕು. ಪುಣ್ಯ ಅದಕ್ಕೆ ಕೆಲವು ಜನ ಮಾತ್ರ ಅಂತ ಇರ್ತಾರೆ, ನನ್ನ ಪುಣ್ಯ ನಿಮ್ಗೆ ದಾರಿ ಹೇಳ್ಕೊಡ್ತೇನೆ. ಎಲ್ಲಿಂದ ಹೇಳ್ಕೊಡ್ತೇನೆ? ಪುಣ್ಯನೇ ಇರುವುದಿಲ್ಲ ಅಲ್ಲಿ ದಾರಿ ಕೊಡ್ಲಿಕ್ಕೆ, ದಾರಿ ಹೇಳ್ಕೊಡ್ಬೇಕಲ್ಲ. ಹಾಗಾಗಿ ಆ ರೀತಿಯಾದ ಯಾವುದೂ ವಾಗ್ದಾನವನ್ನು ಕೊಡ್ಲಿಕ್ಕೆ ಹೋಗಬಾರ್ದು. ಪುಣ್ಯ ಗಳಿಸಿ ಆ ಪುಣ್ಯದಿಂದ ಭಗವಂತ ವಿಶೇಷ ಅನುಗ್ರಹ ಮಾಡಲಿ, ಅಂತಹ ಪುರುಷೋತ್ತಮ ರೂಪಿಯ ಅಭಿನನಾದ ರಾಮಚಂದ್ರ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ರಾಮ 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 ಜೋರೇ ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ, ನಿಮಗೆಲ್ಲರಿಗೂ ಜಯವಾಗಲಿ ಅಂತ ಹೇಳ್ತಾ, ಜಯವಾಗಲಿ ಸಜ್ಜನ ಸಂತತಿಗೆ ಶುಭವಾಗಲಿ, ಸಜ್ಜನ ಸಂತತಿಗೆ ಜಯವಾಗಲಿ, ದಯದಿಂದಮ್ಮಯ ತಾಪಗಳು ಓಡಿಸಿ ಭಯ ಪರಿಹಾರ ಮಾಡಿ ಶ್ರೀಹರಿ ಕೊರೆಯಲಿ. ಜಯವಾಗಲಿ ಸಜ್ಜನ ಸಂತತಿಗೆ ಶುಭವಾಗಲಿ, ಸ್ನಾನ ಧ್ಯಾನ ಜಪ ದೇವತಾರ್ಚನೆ ಬಲು ನೇಮದಿಂದಲಿ ಮಾಡಿ ಅತಿ ಸತ್ಕರಿಸುತ್ತ, ದಾನ ಧರ್ಮ ಏನೇನೆ ಸಾಗಿದ ಕಾರ್ಯ ದಾನವಾರ್ಯ ಪ್ರೀತಿ ಗೊದಗಲೆಂಬುವಗೆ. ಜಯವಾಗಲಿ ಸಜ್ಜನ ಸಂತತಿಗೆ ಶುಭವಾಗಲಿ, ಸಜ್ಜನ ಸಂತತಿಗೆ ಜಯವಾಗಲಿ. ಮಾಡುವ ಕರ್ಮದ ಮರ್ಮವನರಿತು, ಮಾಡುವ ಕರ್ಮದ ಮರ್ಮವನರಿತು, ಬೇಡದ ಹಿತ ಸುಖ ಸಾಮಗ್ರಿಗಳ ಗಾಡಿಗಾರವಾದ ರಾಯನ ವಿಠಲನ, ಗಾಡಿಗಾರವಾದ ರಾಯನ ವಿಠಲನ ಹಾಡಿ ಪಾಡಿ ನಲಿದಾಡೋ ಮಹಾತ್ಮಗೆ. ಜಯವಾಗಲಿ ಸಜ್ಜನ ಸಂತತಿಗೆ ಶುಭವಾಗಲಿ, ಜಯವಾಗಲಿ ಜಯವಾಗಲಿ ಜಯವಾಗಲಿ. ಇಂತಹ ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜನೆ ಮಾಡಿರುವಂತಹ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶರಿಗೆ ಹಾಗೆ ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆ ತಿಳಿಸ್ತಾ, ಇಂತಹ ಒಂದು ಸುಸಂದರ್ಭ ಒಳ್ಳೆಯ ಕ್ಷೇತ್ರ ಯಾಜ್ಞವಲ್ಕ್ಯರ ಜಯಂತಿ ದಿವಸವೂ ಹೌದಿಲ್ಲ. ಇವತ್ತು ಅಧಿಕ ಮಾಸ ಇರಲಿಲ್ಲ ಅಂದ್ರೆ ಇವತ್ತು ಆರಾಧನೆಯಿಂದ ನಾವು ಮಾಡ್ತಾ ಇದ್ವಿ, ಅವರ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ವಿ. ನೋಡಿ ನಮಗೆ ಎಷ್ಟು ಪುಣ್ಯ ಅಂದ್ರೆ ಮುಂದೆ ಕರೀತಾ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ದೇವರಂದ್ರು ಈ ಭಕ್ತಿಯಿಂದ ಹೇಳಿಲ್ಲಪ್ಪ, ಹಾಗಾಗಿ 1 by 1 ಗೆಟ್ಟು ಇದ್ದಂಗ. ಇವತ್ತು ದಶಮಿಗೆ ಹೌದು, ಗಂಗಾ ಜಯಂತಿ ಹೌದು, ಯಾಜ್ಞವಲ್ಕ್ಯ ಜಯಂತಿ ಹೌದು, ಮುಂದೆ ನೀ ಗಂಗಾವತಿಗೆ ಬರ್ತೀರೋ ಗೊತ್ತಿಲ್ಲ, ಇವತ್ತು ನಮ್ಮ ಜಯಂತಿ ಇವತ್ತೇ ಮಾಡಿಬಿಡು ಅಂತ ಹೇಳಿದಂಗೆ ಅಂತಹ ಯಾಜ್ಞವಲ್ಕ್ಯರು ನಮಗೆ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಈ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿರುವ ಪ್ರತಿಯೊಬ್ಬರಿಗೂ ಹೆಸರು ಹೇಳಿದ್ರೆ ತಪ್ಪಾಗಿಬಿಡ್ತದೆ ಅಲ್ವಾ, ಒಬ್ಬರಿಗೆ ಹೇಳಿದಂಗೆ ಆಗ್ತದೆ. ಆದರೂ ಮನಸ್ಸಲ್ಲಿ ಅವರ ಹೆಸರನ್ನು ಹೇಳಿ ಎಲ್ಲರಿಗೂ ಪ್ರತಿಯೊಬ್ಬರಲ್ಲಿಯೂ ಭಗವಂತನಿದ್ದಾನೆ, ಆ ಭಗವಂತ ನಿಮ್ಮಿಂದ ಈ ಎಲ್ಲ ಕೆಲಸಗಳನ್ನ ಮಾಡಿಸಿಕೊಂಡು ಇಂಥ ಉತ್ತಮವಾದ ವಾತಾವರಣದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಗಂಗಾವತಿಯ ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಸಭ್ಯ ಗಣ್ಯ ಗೆಳಸ್ಥರಿಗೂ ವಿಶೇಷವಾಗಿ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಅನುಗ್ರಹ ಮಾಡಲಿ. ಹೀಗೆ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಲಿ, ವಿಷ್ಣು ಭಕ್ತರಾಗೋಣ, ವೈಷ್ಣವರಾಗೋಣ, ಭಗವಂತನ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ಎಲ್ಲರೂ ಕೂಡ ವೈಕುಂಠದಲ್ಲಿ ಆನಂದವಾಗಿ ಇರುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ವಾಕ್ಯವನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಪುರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣವಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾ ಆತ್ಮವತ್ತು ದುರ್ಗಮ.